ಹಾಯ್. ಇವತ್ತಿನ ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್ ಅಲ್ಲಿ ಮೊದಲನೇ ಸತಿ ವಿ ಹ್ಯಾವ್ ಇನ್ವೈಟೆಡ್ ಪ್ರೊಡ್ಯೂಸರ್ ಟು ಟಾಕ್ ಅಬೌಟ್ ದ ಕ್ರಾಫ್ಟ್, ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್, ರಿಲೀಸ್ ಪ್ಲಾನ್, ಸ್ಟ್ರಾಟಜೀಸ್, ಏನ್ ವರ್ಕ್ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ. ಇತ್ತೀಚೆಗೆ ಎಸ್ಪೆಷಲಿ ಅಮೆಝಾನ್ ಪ್ರೈಮ್ ಅಲ್ಲಿ ಬಂದಾದ್ಮೇಲೆ ಈ ಸಿನಿಮಾ ತುಂಬಾನೇ ಹೆಸರು ಮಾಡ್ತಾ ಇದೆ. ಬ್ಲಿಂಕ್ ಚಿತ್ರದ ನಿರ್ದೇಶಕರು ಶ್ರೀನಿಧಿ ಅವ್ರನ್ನು ನಾವು ಸ್ವಲ್ಪ ರಿಲೀಸ್ ಮುಂಚೆ, ಸ್ವಲ್ಪ ತಿಂಗಳು ಮುಂಚೆ ಇಂಟರ್ವ್ಯೂ ಮಾಡಿದ್ವಿ. ಸೊ ಇನ್ ದಿಸ್ ಸೆಷನ್ ವಿ ಥಾಟ್ ವಿ ವಿಲ್ ಇಂಟರ್ವ್ಯೂ ಬ್ಲಿಂಕ್ ಮೂವೀಸ್ ಪ್ರೊಡ್ಯೂಸರ್ ಅಂತ. ಸೊ ರವಿಚಂದ್ರ ಎಜೆ ಅವ್ರು ನಮ್ ಜೊತೆ ಇದ್ದಾರೆ. ರವಿಚಂದ್ರ ಸರ್, ವೆಲ್ಕಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಒಪ್ಕೊಂಡು ಆನ್ ಅ ವೀಕೆಂಡ್ ಟೈಮ್ ಕೊಟ್ಟು ಬಂದ್ರಿ ನಿಮ್ ಬಿಸಿ ಶೆಡ್ಯೂಲ್ ಅಲ್ಲಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಸರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ದಿನ ಪಾಡ್ಕಾಸ್ಟಿಗೆ ಕರೆದಿದ್ದಕ್ಕೆ. ಬಟ್ ಮೋರ್ ದೆನ್ ದ್ಯಾಟ್, ನಿಮ್ಮ ಫಸ್ಟ್ ಸೆಷನ್ ಸ್ಟಾರ್ಟ್ ಆದಾಗಿಂದ ಐ ಆಮ್ ಫಾಲೋಯಿಂಗ್ ಕನ್ನಡ ಫಿಲ್ಮಿ ಕ್ಲಬ್. ಸೆಷನ್ಸ್ಗಳು ನಾನು ಅಟೆಂಡ್ ಮಾಡಿದ್ದೀನಿ. ನಮ್ಮದು ಶೂಟಿಂಗು, ರಿಲೀಸು ಎಲ್ಲ ಇದ್ರು ಸಹ ಆ ಟೈಮಲ್ಲಿ ಇಷ್ಟು ಹೆಂಗೆ ಮಾಡ್ತಾರೆ, ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ. ಬಟ್ ಖುಷಿ ಆಗಿತ್ತು, ಅಂದರೆ ಏನು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಲಾರನೆ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಮನಸ್ಥಿತಿ ಇತ್ತಲ್ಲ. ಆ ಟೈಮಿಂದ ಟಿಲ್ ಟುಡೇ ಐಸಾ ಕನ್ನಡ ಫಿಲ್ಮ್ ಕ್ಲಬ್ ಏನ್ ಜರ್ನಿ ಇದೆ ಅಲ್ಲ, ನೋಡಿ ಖುಷಿ ಆಗುತ್ತೆ. ಅಂಡ್ ಮುಂದಿನ ದಿನಗಳಲ್ಲಿ ಇದೊಂದು ಅಥೆಂಟಿಕ್ ಸೋರ್ಸ್ ಆಗ್ಬೇಕು ಅಂತ ನನ್ಗೆ ಒಂದು ಆಸೆ ಇದೆ, ಒಬ್ಬ ಪ್ರೊಡ್ಯೂಸರ್ ಆಗಿ, ಫಿಲ್ಮ್ ಮೇಕರ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್. ನಿಮ್ಮಂತ ಫಿಲ್ಮ್ ಮೇಕರ್ಸ್, ಪ್ರೊಡ್ಯೂಸರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿರೋದೇ ಇಟ್ಸ್ ಆರ್ ಸ್ಟ್ರೆಂತ್. ಐ ಸ್ಟಿಲ್ ರಿಮೆಂಬರ್, ಎಷ್ಟೊಂದ್ ಜನ ವ್ಯೂವರ್ಸ್ ಗೊತ್ತಿಲ್ದಲೇ ಇರ್ಬೋದು, ಇನಿಷಿಯಲ್ ಡೇಸ್ ಅಲ್ಲಿ ನಾವು ಕನ್ನಡ ಫಿಲ್ಮಿ ಕ್ಲಬ್ ಶುರು ಮಾಡಿದಾಗ ರವಿಚಂದ್ರ ಅವರು ನಮ್ ಸೆಷನ್ಸ್ ಬಂದು, ಆ ಸೆಷನ್ಸ್ ರೆಕಾರ್ಡ್ ಮಾಡ್ತಿರ್ಲಿಲ್ಲ, ಆಫ್ಲೈನ್ ಇರೋದು. ಆಗ್ತಾನೆ ಅವ್ರದ್ದು ಪೋಸ್ಟರು, ಟೀಸರು ಲಾಂಚ್ ಆಗಿತ್ತು. ಸೊ ನಮ್ ಸೆಷನ್ಸ್ ಅಲ್ಲಿ ನಿಂತ್ಕೊಂಡು ನಂಗೊಂದು ಪ್ರಶ್ನೆ ಇದೆ ಅಂತ ಎಲ್ರಿಗೂ ಅಡ್ರೆಸ್ ಮಾಡಿ, ಬ್ಲಿಂಕ್ ಚಿತ್ರ ಅಂತ ಒಂದು ಬರ್ತಾ ಇದೆ, ಯಾರಿಗಾದ್ರೂ ಗೊತ್ತಿದ್ಯಾ ಅಂತ ಕೇಳೋರು. 90% ಆಫ್ ದಮ್ಗೆ ಆವಾಗ ಗೊತ್ತಿರ್ಲಿಲ್ಲ. ಅಲ್ಲಿಂದ ಹಿಡಿದು ಇವಾಗ ಎಲ್ಲಾ ಫಿಲಂ ಎಂತೂಸಿಯಾಸ್, ಎಲ್ಲಾ ಫಿಲಂ ಬಫ್ಸ್ ಬಾಯಲ್ಲಿ ಬ್ಲಿಂಕ್ ಅನ್ನೋದು ಒಂದು ಬಾಯಲ್ಲಿ ಕೂತಿದೆ. ಸೊ ಇಟ್ಸ್ ಅ ವಂಡರ್ಫುಲ್ ಜರ್ನಿ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಸೊ ಆನ್ ದಟ್ ನೋಟ್ ಸರ್, ಟು ಬಿಗಿನ್ ವಿತ್, ಮೊದಲನೇದಾಗಿ ಲೆಟ್ ಸ್ಟಾರ್ಟ್ ವಿತ್, ಅಂದ್ರೆ ಎಲ್ಲಾದ್ರೂ ಟಚ್ ಮಾಡ್ತಾ ಹೋಗೋಣ, ಬಜೆಟ್, ಮಾರ್ಕೆಟಿಂಗ್, ರಿಲೀಸ್ ಎಲ್ಲದು. ಟು ಸ್ಟಾರ್ಟ್ ವಿತ್, ಇವಾಗ ನೀವು ಒಬ್ಬ ಡೆಬ್ಯೂಟೆಂಟ್ ಪ್ರೊಡ್ಯೂಸರ್. ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಸರ್. ನನಗೆ ಗೊತ್ತಿರೋ ಹಂಗೆ ಯು ಆರ್ ಫ್ರಮ್ ಅನ್ IT ಬ್ಯಾಕ್ ಗ್ರೌಂಡ್, ಕೆಲಸ ಬಿಟ್ಟು ಬಂದಿದ್ದೀರಿ. ಸೊ ನಿಮ್ ಪರಿಚಯ ಸರ್. ಸರ್, ನಾವು ಮೊದಲನೇದಾಗಿ ಇನ್ನು ಎಲ್ಲ ಕಡೆ ರಿಲೀಸ್ ಟೈಮಲ್ಲಿ ಹೇಳ್ತಿದ್ದೆ, ನಾನು ರವಿಚಂದ್ರ ಎಜೆ, ಮೂಲತಃ ಗುಲ್ಬರ್ಗದವನು. ನಮ್ಮ ನಾರ್ತ್ ಕರ್ನಾಟಕದಿಂದ ಫಿಲ್ಮ್ ಮೇಕರ್ಸ್ಗಳಿಲ್ಲ, ಬಟ್ ಅದು ಇದೆ ನಮಗೆ ಮುಂದಿನ ದಿನಗಳ ಆಗ್ಬೇಕಂತ, ಒಂದಿಷ್ಟು ಚೆನ್ನಾಗಿ ಮೂವಿಗಳು ಮಾಡ್ಬೇಕಂತ. ಸೊ ಒಂದು 7 ವರ್ಷ IT ನಲ್ಲಿ ಕೆಲಸ ಮಾಡಿದೆ ಸರ್. ಅಲ್ಲಿಂದ 2017ನಲ್ಲಿ ನಾನು ಥಿಯೇಟರ್ ಸೇರ್ಕೊಂಡೆ, ಫುಲ್ ಟೈಮ್ ಕ್ವಿಟ್ ಮಾಡಿ. ಆ ಟೈಮಲ್ಲಿ ನನಗೆ ಸುರೇಶ್ ಅನಗಳ್ಳಿ ಸರ್ ಅಂತ ಪರಿಚಯ ಆದರು, ನಮ್ಮ ಗುರುಗಳು, ರಂಗಭೂಮಿ ಗುರುಗಳು. ಅಲ್ಲಿಂದ ನನಗೆ ಥಿಯೇಟರ್ದು ರಿಯಾಲಿಟಿ ಏನಿದೆ ಅದು ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ನಾವು ರಿಯಲ್ ಜೀವನ ಮಾಡ್ತಾ ಇರೋದಕ್ಕೂ ಥಿಯೇಟ್ರಿಗೆ ಅದು ಡಿಫ್ರೆನ್ಸ್ ಏನಿದೆ ಅಂತ ಅಲ್ಲಿ ಕಲ್ತ್ಕೊಂಡೆ. ಅಂದರೆ ಒಂದು 18 ವರ್ಷದ ಹುಡುಗನಿಂದ ಹಿಡ್ಕೊಂಡು ಒಂದು 60 ವರ್ಷದ ಎಲ್ಲರೂ, ಅಂದರೆ ವಿತೌಟ್ ಡಿಸಿಗ್ನೇಷನು, ಏಜ್ ಅನ್ನೋದು ಎಲ್ಲರೂ ಕೆಲಸ ಮಾಡ್ತಿದ್ರು. ಅದು ಒಂದನೇ ಸ್ಟೆಪ್ಪಲ್ಲಿ ಲರ್ನಿಂಗ್ ಒಂಥರ ಸ್ಪೆಷಲ್ ಅನ್ನಿಸ್ತು. ಬಟ್ ಆ ಟೈಮಲ್ಲಿ ನಾನು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದು ಇಂಡಸ್ಟ್ರಿಗೆ. ನಾನು ಕತೆಗಳು ಬರ್ದಿದ್ದೆ ಅಂಡ್ ಪಿಚ್ ಮಾಡಕ್ ಹೋಗ್ತಿದ್ದೆ. ಅಂದ್ರೆ ನೀ ಯಾರು, ಅಂದ್ರೆ ಇನ್ನ ತೆಳ್ಳಗಿದೆ, ಅವಾಗ ಏನು ನಾನೇ ಡೈರೆಕ್ಟ್ ಮಾಡಿ ನಾನೇ ಆಕ್ಟ್ ಮಾಡ್ತೀನಿ ಅಂತ ಆ ಥರ ಎಲ್ಲ ಹೋದ್ರು. ನೊಬಡಿ ಯೂಸ್ ಟು ಸಪೋರ್ಟ್. ಅವಾಗ ಅನ್ಸೋದು ಏನಂದ್ರೆ, ಇಲ್ಲಿ ಅಷ್ಟು ಈಜಿ ಅಲ್ಲ, ದೊಡ್ಡ ಸಿಟಿ ಇದೆ ಇದು, ಇಲ್ಲಿ ಯಾರು ಪರಿಚಯ ಇರ್ಲಾರ್ದೆ ಯಾಕೆ ಪಿಕ್ಚರ್ ಆಕ್ಟ್ ಮಾಡ್ತಾರೆ, ನನಗೆ ಗೊತ್ತೇ ಇರ್ಲಾರ್ದೆ ಯಾಕೆ ಮಾಡ್ತಾರೆ ಅಂತದೆಲ್ಲ ಆದ್ಮೇಲೆ. ಬಟ್ ಅದು ಒಂದು ಒಳಗಡೆ ನಾನು ಒಂದಿಷ್ಟು ಫೇಸ್ಬುಕ್ಕಲ್ಲೆಲ್ಲ ಲೈವ್ ಎಪಿಸೋಡ್ಸ್ಗಳು ಮಾಡಿದ್ದೆ ಸರ್. ಅಂದ್ರೆ ನನ್ನ ಚಾನಲ್, ನಂದೇ ಪೇಜಲ್ಲೇ ಬಿಡ್ತಿದ್ದೆ ಅವಾಗ. ಅದು ಒಂದು 35-40 ಸಾವಿರ ರೀಚ್ ಹೋಗೋದು. ಅವಾಗ ತಾನೇ 2015-16 ಟೈಮಲ್ಲಿ ಫೇಸ್ಬುಕ್ ಬೂಮ್ ಆಗಿತ್ತು ಲೈವಲ್ಲಿ. ಇವು ಯಾವುದು ಕಾಮಿಡಿ ಎಪಿಸೋಡ್ಸ್ಗಳು ಯಾವುದು ಬರ್ತಿರ್ಲಿಲ್ಲ TV ಚಾನಲ್, ಬಟ್ ವರ್ಕ್ ಆಗ್ತಾ ಇತ್ತು ಅದು ಫೇಸ್ಬುಕ್ಕಲ್ಲಿ ನೋಡಿದಾಗ. ಮಾಡ್ಬೇಕಂತ ಅಂದಾಗ ನೀನು ಅಂದ್ರೆ ಕ್ಯಾಮ್ರಾನಲ್ಲಿ, ಚೆನ್ನಾಗಿರೋ ಕ್ಯಾಮ್ರಾನಲ್ಲಿ ಶೂಟ್ ಮಾಡು, ಮೈಕ್ ಯೂಸ್ ಮಾಡು, ಹಿಂದಿಂದ ನಾಯ್ಸ್ ಬರ್ತದೆ, ಹಂಗೆಲ್ಲ ಇನ್ಪುಟ್ಗಳು ಕಮೆಂಟ್ಸ್ ಅಲ್ಲೆಲ್ಲ ಬರೋದು. ಬಟ್ ಅದೆಲ್ಲ ಅಫೋರ್ಡ್ ಮಾಡಕ್ ದುಡ್ಡು ಇರ್ಲಿಲ್ಲ. ಅಂಡ್
ಪ್ರಾಬ್ಲಮ್ ಅಂದ್ರೆ ಎಲ್ರಿಗೂ ಪ್ಯಾಷನ್ ಇರೋನ್ಗೆ ಏನಾಗುತ್ತೆ ಅಂದ್ರೆ ಎಲ್ರು ಬೆನ್ ತಟ್ಟಕ್ ರೆಡಿ ಇದಾರೆ, ಅದು ಕೈ ಹಿಡ್ಕೊಂಡು ಬರಕ್ ರೆಡಿ ಇರಲ್ಲ. ಬಟ್ ರಿಯಲೈಸ್ ಆಗಿ ಏನ್ ಮಾಡಿದೆ, ಇಲ್ಲ ನಾನೇ ದುಡಿಬೇಕು ಅಂತೇಳಿ ಫುಲ್ ಟೈಮ್ ಜಾಬ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೆ ಸರ್. ಅಂಡ್ ಒಂದಿಷ್ಟು ದುಡ್ಡು ಸೇವಿಂಗ್ ಮಾಡಿದೆ, ನಮ್ದೇ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ತೆಗೆದೆ ಸಾಫ್ಟ್ವೇರ್ ಅಲ್ಲಿ. ಅಲ್ಲಿಂದ ಒಂದಿಷ್ಟು ಅರ್ನಿಂಗ್ ಮಾಡ್ಕೊಂಡೆ, ಬೆಂಗಳೂರಲ್ಲಿ ಹೋಮ್ ಟ್ಯೂಷನ್ಸ್ಗಳು ಮಾಡಿದೆ. ಡ್ಯೂರಿಂಗ್ ದೋಸ್ ಟೈಮ್ಸ್ ಅಂದ್ರೆ ಏನೇನ್ ಟಚ್ ಆಗುತ್ತೆ ದುಡ್ಡು ದುಡಿಯಕ್ಕೆ ಎಲ್ಲಾ ಕಡೆಯಿಂದ ಪಾಸಿಬ್ಲಿ ದುಡ್ಡು ಮಾಡ್ಕೊಂಡ್ವಿ. ಅಂಡ್ ಉಳ್ದಿದ್ದೆಲ್ಲ ಅಂದ್ರೆ ಮೂವಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಶ್ರೀನಿಧಿನು ಹೆಂಗೆ ಮೂವಿ ಸ್ಟಾರ್ಟ್ ಮಾಡಿದ್ವಿ, ಅದಾದ್ಮೇಲೆ ಆಕ್ಟರ್ಸ್ ಗಳು ಹೆಂಗೆ ಅನ್ಕೊಂಡ್ ಮಾಡಿದ್ರು ಅವೆಲ್ಲ ಇಂಟರ್ನೆಟ್ ಅಲ್ಲಿ ಇದೆ. ನೀವ್ ಹೇಳಿ Yes, ಸುಮಾರು sir. Yes, ಇಂಟರ್ವ್ಯೂಗಳಲ್ಲಿ yes, sir. ಮಾತಾಡಿರಿ. ಒಂದೇ ನಾನು ವೆರಿ ಕ್ಯೂರಿಯಸ್ ಅಂದ್ರೆ ರವಿಚಂದ್ರ ಅವ್ರೆ, ನೀವು ಇವಾಗ ಒಂದು ಹೊಸದಾಗಿ ಸಿನಿಮಾ ಮಾಡ್ತಾ ಒಂದು ಬಜೆಟ್ ಅನ್ಕೊಂಡಿರ್ತೀವಿ, ಒಂದು ₹100 ಅವ್ರ ಒಂದು ಎಕ್ಸ್ ಅಮೌಂಟ್ ಅಂತ ಅನ್ಕೊಂಡಿರ್ತೀವಿ. ಆ, ಆ ಎಕ್ಸ್ ಅಮೌಂಟ್ ಅಲ್ಲೇ ಮುಗೀತಾ ಸಿನಿಮಾ, ಇಲ್ಲ X+X ಆಯ್ತಾ, 2X 3X ಆಯ್ತಾ, ಹೆಂಗಾಯ್ತು? ಸರ್ ಅದು 6X ಆಗ್ಬಿಡ್ತು ಸರ್. ಆ, ಅದು ನಾವು ಅನ್ಕೊಂಡಿದ್ದು ಒಂದ್ ಬಜೆಟ್ ಅನ್ಕೊಂಡಿದ್ದು ಸರ್. ಬಟ್ ಇನಿಷಿಯಲಿ ನಾವು ಮೇನ್ ಸ್ಟ್ರೀಮ್ ಆಕ್ಟರ್ಸ್ ಗಳಿಗೆ ಆನ್ಬೋರ್ಡ್ ಮಾಡ್ಕೋಬೇಕಂತ ಇರ್ಲಿಲ್ಲ ಸರ್, ನನ್ ಥಾಟ್ ಪ್ರೊಸೆಸ್ ಅಲ್ಲಿ. ಹ್ಮ್. ಅಂದ್ರೆ ಯಾರು ಥಿಯೇಟರ್ ಅವ್ರು ಇದಾರೆ, ಥಿಯೇಟರ್ ಆರ್ಟಿಸ್ಟ್ ಗಳು ಯಾರಿದ್ದಾರೆ ಅವ್ರಿಗೆ ಹಾಕೋಣ, ಅಂದ್ರೆ ಹೊಸಬ್ರಿಗೆ ಲಾಂಚ್ ಮಾಡೋಣ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸಬ್ರೆ ಕೆಲಸ ಮಾಡ್ಲಿ ಆ ತರ ಇತ್ತು. ಬಟ್ ದೀಕ್ಷಿತ್ ಸರಿಗೂ ಅವ್ರಿಗೂ ಶ್ರೀನಿಧಿ ಅವ್ರು ನ್ಯಾರೇಷನ್ ಮಾಡಿದ್ರು ಅಂಡ್ ಅವ್ರಿಗೆ ಇಷ್ಟ ಆಯ್ತು. ಅಂಡ್ ಅವರು ಆನ್ ಬೋರ್ಡ್ ಆ ತರ ಆದ್ರು. ಅವ್ರು ಬಂದಾಗ ಒಬ್ಬೊಬ್ರೆ ಮೇನ್ ಸ್ಟ್ರೀಮ್ ಅವ್ರು ಬರ್ತಾ ಹೋದ್ರು ಆರ್ಟಿಸ್ಟ್ಗಳು. ಅಂಡ್ ಅವ್ರದಾದ ಒಂದು ಡೈಲಿ ವೈಸ್ ಪೇಮೆಂಟ್ ಅಂದ್ರೆ ನಂಗೆ ಯಾವ್ದು ಗೊತ್ತಿರ್ಲಿಲ್ಲ, ಕಾಲ್ ಶೀಟ್ ಅಂದ್ರೆ ಗೊತ್ತಿರ್ಲಿಲ್ಲ, ಅಂದ್ರೆ ಟೋಟಲಿ ಇಷ್ಟೆಷ್ಟು ಅಮೌಂಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಮತ್ತೇನ್ ಮಾಡ್ತಿದ್ದೆ ಅಂದ್ರೆ ಏನೇ ಇದ್ರು ನನ್ನ ಬಜೆಟಿಂಗ್ ನಾನು ಎಕ್ಸೆಲ್ ಶೀಟ್ ಅಲ್ಲಿ ಬರ್ಕೊಂತಿದ್ದೆ ಸರ್. ಇವ್ರು ಎಷ್ಟು ಹೇಳ್ತಾ ಇದಾರೆ, ಎಷ್ಟು ಹೇಳ್ತಾರೆ, ನನ್ನ ಹತ್ರ ದುಡ್ಡು ಎಷ್ಟಿದೆ, ಮ್ಯಾಪಿಂಗ್ ಮಾಡ್ಕೊಂತಿದ್ದೆ. ಸೊ ಅದಕ್ಕೆ ತಕ್ಕಂಗೆ ನನ್ಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದಾನೇ ಒಂದು ಇನಿಷಿಯಲ್ ಡೇಸ್ ಆಕ್ಟ್ರಸ್ ಅಮೌಂಟೇ ನನ್ಗೊಂದು ಎಕ್ಸ್ಟ್ರಾ ಆಯ್ತು. ಅದು ಅನ್ಕೊಂಡಿರ್ಲಿಲ್ಲ, ಪಾರ್ಟ್ ಆಫ್ ಬಜೆಟ್ ಇರ್ಲಿಲ್ಲ. ಅಂಡ್ ಅವ್ರು ಬಂದ ಅದಾದ್ಮೇಲೆ ಶೂಟಿಂಗು ನಾವು ಸೋನಿ A7 ಅಲ್ಲಿ ಶೂಟ್ ಮಾಡ್ಬೇಕಂತಿದ್ದೆ ಇನಿಷಿಯಲಿ ಮೂವಿ ಸ್ಟಾರ್ಟ್ ಮಾಡ್ಬೇಕಂದಾಗ. ಬಟ್ ಟೀಸರ್ದು ನಾವು ಸಪ್ರೇಟ್ ಆಗಿ ಶೂಟ್ ಮಾಡಿದ್ವಲ್ಲ, ಅದು ಟೀಸರ್ ಔಟ್ಪುಟ್ ನೋಡಿ ರೆಡ್ ಡ್ರ್ಯಾಗನ್ಗೆ ಹೋಗೋಣ ಅಂತ ಹೇಳ್ಕೊಂಡು ರೆಡ್ ಡ್ರ್ಯಾಗನ್ ಅಲ್ಲಿ ಶೂಟ್ ಮಾಡಿದ್ವಿ ಸರ್. ಅಂಡ್ ಅದು ಮತ್ತೆ ಡಬ್ಬಲ್ ಅಂದ್ರೆ ಕ್ಯಾಮ್ರಾ ರೇಟ್ ಏನೇ ಇದ್ರು ಫೋಕಸ್ ಫುಲ್ಲರ್ ಬರ್ತಾರೆ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಬರ್ತಾರೆ, ಲೆನ್ಸ್ ಗಳಿರುತ್ತಲ್ಲ ಪ್ರತಿಯೊಂದಿನ ಬೇರೆ ಬೇರೆ ಲೆನ್ಸ್ ಗಳು ತರಿಸ್ತಾರೆ. ಆತರ ದುಡ್ಡು ಕಾಸ್ಟಿಂಗ್ ಜಾಸ್ತಿ ಆಗೋದಾಯ್ತು. ಸೋನಿ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಲೈಟಿಂಗ್ ಎಲ್ಲ ಕಮ್ಮಿ ಬೇಕಾಗಿರೋದು, ಬಟ್ ಲೈಟ್ಸು ಲೈಟ್ ಯೂನಿಟ್ ಸೆಟಪ್ ಅದು ಎಕ್ಸ್ಟ್ರಾನೇ ನಮ್ಗೆ ಬರ್ತಾ ಇತ್ತು Correct. ಕ್ಯಾಲ್ಕುಲೇಷನ್ ಹಾಕೊಂತ ಹೋದ್ರೆ. ಅಂಡ್ ಪ್ರೊಡಕ್ಷನ್ ಅಂದ್ರೆ ಮೇನ್ ಸ್ಟ್ರೀಮ್ ಪ್ರೊಡಕ್ಷನ್ ಹೆಂಗೆ ಕೆಲಸ ಮಾಡುತ್ತೆ ಸರ್, ಆ ತರ ಮೂವಿ ಎಂಡ್ ಟು ಎಂಡ್ ಮಾಡ್ಕೊಂಡ್ವಿ ಸರ್. ಸೊ ಒಂದ್ 6 ಟೈಮ್ಸ್ ಜಾಸ್ತಿ ಆಗೋಯ್ತು. 100%. ಇವಾಗ ರಿಕವರಿ ಅಂತ ನೋಡಿದ್ರೆ ಸರ್, ಇವಾಗ ನೀವು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ₹100 ಅಂತ ಅನ್ಕೊಳ್ಳೋಣ, ನೀವು ₹100 ಅಲ್ಲಿ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರಿ, ಬಟ್ ಅದು 6 ಟೈಮ್ಸ್ ಆಗಿ ₹600 ಆಯ್ತು. ಸೊ ಇವಾಗ ಥಿಯೇಟ್ರಿಕಲ್, OTT, ಆಡಿಯೋ, ಡಬ್ಬಿಂಗ್, ಓವರ್ಸೀಸ್, ಬಿಕಾಸ್ ಓವರ್ಸೀಸ್ ಅಲ್ಲೂ ರಿಲೀಸ್ ಹೌದು, ಮಾಡಿದ್ರೆ ಹೌದು. ನೀವು ಈ ತರ ಎಲ್ಲ ಅವೆನ್ಯೂಸ್ ನ ಕನ್ಸಾಲಿಡೇಟ್ ಮಾಡಿದ್ರೆ ಔಟ್ ಆಫ್ ₹600 ಎಷ್ಟು ರಿಕವರಿ ಆಯ್ತು ಸರ್? ಅಂದ್ರೆ ಸರ್ 100% ರಿಕವರಿ ಅಂತೂ ಆಗುತ್ತೆ. ಅಂದ್ರೆ Okay. ಇಟ್ ಇಸ್ ನಾಟ್ ಆಗಿಲ್ಲ ಅಂತಿಲ್ಲ, ಆಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ ಇಮಿಡಿಯೇಟ್ ದುಡ್ಡು ಬರ್ಬೇಕನ್ನೋ ಮನಸ್ಥಿತಿ ಪ್ರೊಡ್ಯೂಸರ್ಗೆ ಇರುತ್ತೆ, ಮೋಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್ಗೆ. ಅದು ಬಿಡ್ಬೇಕು. ಅಂಡ್ ಯಾಕಂದ್ರೆ ಇಟ್ ಇಸ್ ನಾಟ್ ಲೈಕ್ ಅವರ್ ಮೂವಿ ಎಲ್ಲೋ ಒಂದ್ ಕಡೆ ಕಾರ್ನರ್ ಕೂತಿದೆ ಅಂತಿಲ್ಲ. ಈಗ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ Talk ಹೋಗ್ತಿದೆ, ಅಲ್ಲಿದೆ. ಹಾ. ಟಾಕ್ ಇದೆ. ಅಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ನೋಡ್ತಾ ಇದಾರೆ ಮೂವಿನ. ತೆಲುಗು ಆಡಿಯನ್ಸ್ ಗಳಾಗ್ಲಿ, ತಮಿಳ್ ಆಡಿಯನ್ಸ್ ಆಗ್ಲಿ, ಮಲಯಾಳಂದವ್ರು ನೋಡ್ತಿದ್ದಾರೆ. ಅಂಡ್ ಎಸ್ಪೆಷಲಿ ಹಿಂದಿ ಬೆಲ್ಟ್ ಅಲ್ಲೂ ಚೆನ್ನಾಗಿ ಹೋಗಿದೆ. ಅಂಡ್ ಆ ತರ ಟಾಕ್ ಇದ್ದಾಗ ಮೂವಿ ಪ್ರೊಡಕ್ಟ್ ವ್ಯಾಲ್ಯೂ ಕಮ್ಮಿ ಆಗೋದಿಲ್ಲ. ಅದು ಎಟ್ ಎನಿ ಡೇ ಅದು ಹೆಂಗತ್ತಂದ್ರೆ 4 ಜನ ಕನ್ಸ್ಯೂಮ್ ಮಾಡ್ತಾ ಇದಾರೆ ಅಂದ್ರೆ ಅದು ಒಂದು ಪ್ಲಾಟ್ಫಾರ್ಮ್ ಸಿಕ್ಕರೆ ಅದು ವೈಡ್ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ಪ್ಲಾಟ್ಫಾರ್ಮ್ ಸಿಗೋ ತನಕ ವಿ ನೀಡ್ ಟು ವೇಟ್. ಸೊ ನಾನ್ ರಿಲೀಸ್ ಟೈಮಲ್ಲಿ ಏನೋ ಒಂದು ಅಮೌಂಟ್ ಸಿಕ್ತಾ ಅಂತ ಕೊಡ್ತೀನಿ ಅಂತ ಹೇಳಿದ್ರು ಡಬ್ಬಿಂಗ್ ರೈಟ್ಸ್ಗೆ, ಅದು ಐ ವಾಸ್ ನಾಟ್ ರೆಡಿ. ಅಂದ್ರೆ ಆ ದುಡ್ಡು ನನ್ಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ನನ್ ಬಜೆಟ್ಗೆ ಹಾಕಿದ್ದಕ್ಕೆ ಅದು ಏನೋ ಒಂದ್ ಬರುತ್ತೆ ಅಂತ, ಇಷ್ಟೇ ಬರುತ್ತ್ರಿ ಹಂಗೆಲ್ಲ ಹೇಳ್ಬಿಡ್ತಾರೆ ಸರ್. ಅದು ಅದು ಒಂದು ನಾರ್ಮಲ್ ಟಾಕ್. ರಿಲೀಸ್ ಆಗಿ ಒಂದ್ ವಾರನಾಗ ಬಿಸ್ನೆಸ್ ಮಾಡ್ಕೋಬೇಕಿಲ್ಲ, ರೊಕ್ಕನೇ ಬರಲ್ಲ. ಬಟ್ ನಂದು ಹಂಗ ಆಗಿಲ್ಲ ಸರ್. ಐ ವೇಟೆಡ್. ಅಂಡ್ ರೈಟ್ ನಾವ್ ಹೇಳ್ಬೇಕಂದ್ರೆ ಸರ್ ಎಲ್ಲ ಮೇಜರ್ ಎಲ್ಲ ಬಿಸ್ನೆಸ್ ಗಳು ಕ್ಲೋಸ್ ಆಗಿದೆ ಸರ್ ನಮ್ಗೆ. ಓಕೆ. ಸೊ ಯೋರ್ ಬ್ರೇಕ್ ಇವನ್ ಮಾಡೋ ಕಾನ್ಫಿಡೆನ್ಸ್ ಅಲ್ದಲೆ ಯು ವಿಲ್ ಆಲ್ಸೋ ಹೆಡ್ ಟುವರ್ಡ್ಸ್ ಪ್ರಾಫಿಟ್ಸ್ ಅಂತ ಸೂಚನೆ. ಎಸ್ ಸರ್, ಎಸ್ ಸರ್.
ಓಕೆ. ಅಂಡ್ ಡೌನ್ ದಿ ಲೈನ್ ಅದು ವೇಟ್ ಮಾಡ್ಬೇಕು, ವೇಟಿಂಗ್ ಪೀರಿಯಡ್ ಇರುತ್ತೆ. ಅಂದ್ರೆ ಈಗ ಮೂವಿ ಮಾಡಕ್ 3 ವರ್ಷ ಹೆಂಗ್ ವೇಟ್ ಮಾಡೋದಲ್ಲ, ರೊಕ್ಕ ಬರ್ಲಿಕ್ ನೀವು ವೇಟ್ ಮಾಡ್ಬೇಕು. ಕರೆಕ್ಟ್. ಇಲ್ಲ, ಐ ಅಂಡರ್ಸ್ಟ್ಯಾಂಡ್. ಇವಾಗ ಅಮೆಝಾನ್ ಪ್ರೈಮ್ ಇರ್ಬೋದು, ಅದೊಂದು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಹ್ಮ್. ಬಟ್ ವೆರಸ್ ಥಿಯೇಟ್ರಿಕಲ್ ಅನ್ನೋದು ಇವಾಗ ಯಾವ ಥಿಯೇಟರ್ಸ್ ಅಲ್ಲೂ ಬ್ಲಿಂಕ್ ಓಡ್ತಾ ಇಲ್ಲ. ಹೌದು. ಸೊ ಥಿಯೇಟ್ರಿಕಲ್ ರೆವೆನ್ಯೂ ಎಷ್ಟು ಪರ್ಸೆಂಟ್ ಬಂತು ಸರ್ ಓವರ್ ಆಲ್? ಸರ್ ನನ್ ಥಿಯೇಟರ್ ಇಂದ ಒಂದು 20% ನನ್ಗೆ ಆಗಿದೆ. ರಿಕವರ್ ಆಗಿದೆ 20% ಥಿಯೇಟರ್ ಇಂದ ರಿಕವರಿ ಆಗಿದೆ. ಓ ಗ್ರೇಟ್. ಸೊ ಇನ್ ಮಿಕ್ಕಿದ್ದು ಯು ಬ್ಯಾಂಕಿಂಗ್ ಆನ್ Yes, OTTs yes, ಅಂಡ್ ಅದರ್ yes, sir. avenues. ಅಂಡ್ ಮೇನ್ ಥಿಯೇಟರ್ದು ಸೆಟಪ್ ಹೆಂಗಾಗತ್ತಂದ್ರೆ ನಮ್ಗೆ ಫಸ್ಟಿಗೆ ನಮ್ಗೆ ಥಿಯೇಟರ್ಗಳು ಸಿಗೋದಿಲ್ಲ ಸರ್. ಅಂದ್ರೆ Correct. ಫಸ್ಟ್ 3 days ಫಿಲ್ ಆದ್ರೆ ಮಾತ್ರ ನಮ್ಗೆ ಶೋಸ್ಗಳು ಮಂಡ್ಯದಿಂದ ಇನ್ಕ್ರೀಸ್ ಆಕೊಂತ ಹೋಗುತ್ತೆ. ಅಲ್ಲಿ ತನಕ ವಿ ಆರ್ ಅಂಡರ್ ಡಾಗ್. ಹ್ಮ್. ಅಲ್ಲಿಂದು ಆ ಒಂದು ಸೆಟಪ್ ನಾವು ಚೇಂಜ್ ಮಾಡಕ್ ಆಗದೇ ಇಲ್ಲ. ಇಲ್ಲಿ ಈಗ ಎಕ್ಸ್ಪೀರಿಯನ್ಸ್ ಹೆಂಗಾಗಿತ್ತು ಅಂದ್ರೆ ಲೆಟ್ ಇಟ್ ಟೇಕ್, ಅದು ಎಷ್ಟು ಬರುತ್ತೆ ಬರ್ಲಿ ಅಂತಾನೆ ನಾನು ಹೋಗಿದ್ದು. ಇಟ್ ಇಸ್ ನಾಟ್ ಲೈಕ್ ನಂಗೆ ಇಷ್ಟೇ ಆಗ್ಬೇಕು ಕಮ್ಮಿ ಆಗ್ಬೇಕು ಅಂತ ಹೋಗಿಲ್ಲ. ಎಷ್ಟ್ ಮಂದಿಗೆ ಸ್ಯಾಂಪ್ಲಿಂಗ್ ಆಗುತ್ತೆ ನಮ್ಮ ಮೂವಿ ಅಷ್ಟು ಒಳ್ಳೇದ್ ನಂಗೆ. ಅಂದ್ರೆ ಇಲ್ಲಾಗಿಲ್ಲ ಅಂದ್ರೂ ನನ್ ಬೇರೆ ಸೋರ್ಸ್, ಈಗ ಅಮೆಝಾನ್ ಹೋದ್ರೆ ಅದು ಇನ್ನೂ ವೈಡ್ ಹೋಗುತ್ತೆ ಅಂತ ನಮ್ದು ಆತರ. ಇಲ್ಲಿ ಎಷ್ಟು ಇಂಪ್ರೆಷನ್ ಸಿಗುತ್ತೆ, ಇಲ್ಲಿ 10x ಸಿಕ್ಕರೆ ಅಲ್ಲಿ ಒಂದು 100x ಜನ ನೋಡ್ತಾರೆ. ಅಂದ್ರೆ ಟಾಕ್ ಇರ್ಬೇಕು ಮೂವಿದು ಅಂತ. ಕರೆಕ್ಟ್. ಸೊ ಥಿಯೇಟರ್ ಸೆಟಪ್ ಅಲ್ಲಿ ಹೆಂಗೈತಂದ್ರೆ ಸರ್, ನನ್ಗೆ ಥರ್ಡ್ ವೀಕ್ ಸಿಕ್ಕಿದ್ದು ಅದೇ ಸಿಂಗಲ್ ಸ್ಕ್ರೀನ್ಗಳು. ಸೆಕೆಂಡ್ ವೀಕಿಗೆ ಸಿಕ್ಕಿದ್ರೆ ನನ್ಗೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ 10 ಲಕ್ಷ 15 ಲಕ್ಷ ಜಾಸ್ತಿ ಮಾಡ್ತಿದ್ದೇನೋ ಥಿಯೇಟರ್ ಅಲ್ಲಿ ಅಂತ. ನೌ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ಥಿಯೇಟ್ರಿಕಲ್, ಅದ್ರದ್ದು ಏನೊಂದು ಚೂರು ಅನಲೈಸ್ ಮಾಡೋಣ. ನಾನು ಸ್ವಲ್ಪ ದಿವಸದ ಮುಂಚೆ ರಾಮನಹಳ್ಳಿ ಜಗನ್ನಾಥ್ ಅವ್ರ ಹತ್ರ ಮಾತಾಡ್ತಿದ್ದೆ, ಹೊಂದಿಸಿ ಬರೀರಿ ನಿರ್ದೇಶಕರು. ಅವ್ರು ಹೇಳ್ತಿದ್ರು ಫ್ರೈಡೇ ಅರೌಂಡ್ 80 ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡಿದ್ರು ಅವರು. ಸೋಮವಾರ ಮಂಗಳವಾರ ಅಂದ್ರೆ ಜಸ್ಟ್ 3-4 ದಿವಸದಲ್ಲಿ ಇಟ್ ಹ್ಯಾಡ್ ಕಮ್ ಡೌನ್ ಟು 1 ಸ್ಕ್ರೀನ್ ಅಂತ. ಅಂಡ್ ದೆನ್ ಇಟ್ ಅಗೇನ್ ಪಿಕ್ಡ್ ಅಪ್. ಸೊ ಬಟ್ ದ ಪಾಯಿಂಟ್ ದಟ್ ಐ ಆಮ್ ಟ್ರೈಂಗ್ ಟು ಅರೈವ್ ಏನಂದ್ರೆ, ಇವಾಗ ಮಂಡೇ ತನಕ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋ ತನಕ ಥಿಯೇಟರ್ಸ್ ಅವರು ಮಲ್ಟಿಪ್ಲೆಕ್ಸ್ ಅವರು ಕಾಯಲ್ಲ ಅನ್ನೋದು ಒಂದು ಟಾಕ್ ಇದೆ. ಸೊ ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಫ್ರೈಡೆ ಸಾಟರ್ಡೆ ಸಂಡೇ ಒಂದು ಓಪನಿಂಗ್ ಸಿಕ್ಕರೇನೆ ಮಂಡೆಯಿಂದ ಕಂಟಿನ್ಯೂ ಆಗೋದು ಅಂತಿದೆ. ನೀವು ಫ್ರೈಡೆ ಯು ರಿಲೀಸ್ಡ್ ಇನ್ ವೆರಿ ಲಿಮಿಟೆಡ್ ಸ್ಕ್ರೀನ್ಸ್, 7-8 ಸ್ಕ್ರೀನ್ಸ್ ರಿಲೀಸ್ ಮಾಡಿದ್ರಿ. ಅಂಡ್ ತೀರಾ ಹ್ಯುಮಂಗಸ್ ಮಾರ್ಕೆಟಿಂಗು ಏನ್ ಮಾಡಿರ್ಲಿಲ್ಲ. ಸೊ ನಿಮ್ಗೆ ವಾಟ್ ವಾಸ್ ದಟ್ ಫ್ಯಾಕ್ಟರ್ ದಟ್ ವಾಸ್ ಪುಷಿಂಗ್ ಯು ಸರ್? ಅಂದ್ರೆ ನಾನು ಫ್ರೈಡೆ ರಿಲೀಸ್ ಮಾಡ್ತೀನಿ, ಮಂಡೇ ಅಷ್ಟೊತ್ತಿಗೆ ವರ್ಡ್ ಆಫ್ ಮೌತ್ ಹರಡುತ್ತೆ ಅನ್ನೋದು ಯಾವ ಕಾನ್ಫಿಡೆನ್ಸ್ ಡ್ರೈವ್ ಮಾಡ್ತೀನಿ ಸರ್? ನಾನು ಅನಲೈಸ್ ಮಾಡಿದ್ ಹೇಳ್ತೀನಿ ಸರ್. ಅಂದ್ರೆ ನಮ್ ಜೊತೆ ಯಾವ ಮೂವಿಗಳು ಬರ್ತಿದೆ ಅಂತ ಅಷ್ಟು ಕ್ಲಾರಿಟಿ ಇತ್ತು ಸರ್ ನಂಗೆ. ಅಂಡ್ ಆ ಮೂವಿಗಳ ಸೆನ್ಸರ್ ಸರ್ಟಿಫಿಕೇಟ್ ಏನಿದೆ ಅಂತ ಆ ಲೆವೆಲ್ಗೂ ನೋಡಿದ್ದೀನಿ ಸರ್. ಎ ಸರ್ಟಿಫಿಕೇಟ್ UA ಅಂದ್ರೆ ಯಾವ ಜಾನ್ರಾ ಫಿಲ್ಮ್ ನೋಡಿದಾಗ, ಮತ್ತೆ ಎಲ್ರಿಗೂ ಗೊತ್ತಿದೆ ಹಾಡುಗಳು ಒಂಥರ ಆದ್ರೆ ಟ್ರೇಲರ್ ಒಂದು ಇನ್ವಿಟೇಷನ್ ತರ ಅಂತ. ನಮ್ ಜೊತೆ ಬಂದ ಟ್ರೇಲರ್ ಗಳು ಏನಿದೆ ಅಷ್ಟು, ಅಂದ್ರೆ ಮೀಡಿಯಾ ಇಂದ ಜನರಿಂದ ನಮ್ಗೆ ಸಿಕ್ಕ ರಿಯಾಕ್ಷನ್ ನಮ್ ಜೊತೆ ಬಂದ ಮೂವಿಗಳಿಗೆ ಸಿಗ್ಲಿಲ್ಲ ಸರ್. ಅಂಡ್ ಅದು ಏನಾಗಿತ್ತು ಅಂದ್ರೆ, ನಮ್ದೇನ್ ಟ್ರೇಲರ್ ಯೂಟ್ಯೂಬ್ ಅಂದ್ರೆ ನಮ್ ಟ್ರೇಲರ್ ನಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರಿಂದ ಇಂಪ್ರೆಷನ್ಸ್ ಗಳು ರಿಯಲ್ ಏನಿದೆ ನಂಗೆ ಗೊತ್ತಾಗತ್ತೆ ಸರ್. ಇಷ್ಟು ಜನ ನಮ್ದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ನಾನು ಯಾವಾಗ ಕನ್ಸಿಡರ್ ಮಾಡೋದು 1%, ನಾಟ್ ಇವನ್ 10%. 1% ಇಸ್ ದ ಕನ್ವರ್ಷನ್. 100 ಜನ ಟ್ರೈಲರ್ ನೋಡಿದ್ರೆ ಒಬ್ಬ ಬರ್ತಾನೆ ಅಂತ. ಸೊ ನಮ್ಗೆ ಏನಿತ್ತು, ನಮ್ದು 3.5 ಲಕ್ಷ ತನ ಚಲೋ ಆಯ್ತು, ಆರ್ಗ್ಯಾನಿಕ್ ಆಗೋಯ್ತು. ಅದು 3 ದಿನಕ್ಕೆ. ಅದಾದ್ಮೇಲೆ ನಾನು 3 ಲಕ್ಷ ಬೆಂಗಳೂರು ರೀಜನ್ ಆಡ್ ರನ್ ಮಾಡಿದೆ, ರೀಚ್ ಆಗ್ಲಿ ಅಂತ. ಅಲ್ಲಿ ದುಡ್ಡು ಹಾಕಿದೆ ನಾನು. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ ಆ ಆಡ್ ನನ್ಗೆ ವರ್ಕ್ ಆಗ್ಲಿಲ್ಲ ಸರ್. ಅಂದ್ರೆ ಆಡ್ಸ್ ಅಂದ್ರೆ ನಾನು ಅದಕ್ ಸಲಕ್ ನಾನು ಸರ್ವೆ ಇದು ಹಾಕಿದ್ರೆಲ್ಲ ಆಡೇ ನೋಡಿಲ್ಲ, ನಮ್ಗೆ ಆಡೇ ರೀಚ್ ಆಗಿಲ್ಲ ಅಂತಂದ್ರು ಯೂಟ್ಯೂಬ್ ಆಡ್ ಅಂತ. ಬಟ್ ವರ್ಕ್ ಆಗಿದ್ದೆ ಆರ್ಗ್ಯಾನಿಕ್ ಆಗಿ ಹೋಗಿದ್ದು. ಅದು ನಮ್ಗೇನೋ 3,500 ತನ ಬರ್ತಾರ ಅನ್ನೋದು ನನ್ನ ಕ್ಯಾಲ್ಕುಲೇಷನ್ ಸರ್. ಬಟ್ ಅದು ಫಸ್ಟ್ ಡೇ ವೀರೇಶ್ ಥಿಯೇಟರ್ ಆದ್ಮೇಲೆ ಸರ್ ಮೀಡಿಯಾ ರಿವ್ಯೂ ಏನಿರುತ್ತೆ ಅಂತ ನನ್ಗೆ ಗೊತ್ತಾಗಿದೆ ಅವಾಗ ಸರ್. ಅಂದ್ರೆ ಅಲ್ಲಿ ತನಕ ಐ ವಾಸ್ ಲೈಕ್ ನನ್ ಮೂವಿ ಒಂದು ನಾರ್ಮಲ್ ಆಗಿ ಥಿಯೇಟರ್ ನಂಗೆ ನಿಂದಿರ್ತದ, ನಿಂತ್ಮೇಲೆ ಒಂದ್ ದಿವ್ಸ ದಿನ OTT ಪಿಚ್ ಮಾಡ್ತೀನಿ. ಪಿಚ್ ಮಾಡಾದ್ಮೇಲೆ ಅಲ್ಲಿ ಮೂವಿ OTT ದಾಗ ಹೋಗ್ತದ, ಇಲ್ಲಿ ನೋಡ್ಲಾ ಇಲ್ಲ ಅಂದ್ರೆ ಅಲ್ರೇ ನೋಡ್ತಾರ ಅಂತ ಆ ಮನಸ್ಥಿತಿದಾಗಿದ್ದೆ. ಬಟ್ ಡೆಕ್ಕನ್ ಹೆರಾಲ್ಡ್ ಫಸ್ಟ್ ರಿವ್ಯೂ ಬಂತು ನಮ್ಗೆ, 4 ಸ್ಟಾರ್ ರೇಟಿಂಗ್ ಬಂತು. ಅಲ್ಲಿ ತನಕ ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಏನಂದ್ರೆ ಸುಮ್ನೆ ನಾರ್ಮಲ್ ಗೊತ್ತಿದ್ದವ್ರು ಹೊಂಟಾರ, ಅಥವಾ ನಾರ್ಮಲ್ ಈ ಮೂವಿ ಈ ಪಿಕ್ಚರ್ ಯಾರು ಟ್ರೇಲರ್ ನೋಡೋದವ್ರು ಅಷ್ಟೇ ಮಂದಿ ಬರ್ತಾರೆ, ನಾಳೆಗ್ ಬರಲ್ಲ, ಆ ತರ ಮನಸ್ಥಿತಿದಾಗಿದೆ. ಆ ರಿವ್ಯೂ ಬರೋದ್ಕ ಇಮಿಡಿಯೇಟ್ ಮತ್ತೆ ಪೋಸ್ಟರ್ ಡಿಸೈನರ್ಗೆ ಕಂಟಿನ್ಯೂ
ಕಳಿಸ್ವಿ, ಹಂಗೆ ಪೋಸ್ಟ್ ರೆಡಿ. ನಾವು ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಹೆಂಗಿತ್ತು ಅಂದ್ರೆ ಸರ್, ಟೋಟಲಿ ಟಿಲ್ ಒಂದ್ 21 ದಿನ ನಾವು ಕಂಟಿನ್ಯೂ ಇಂಟರ್ನೆಟ್ ಅಲ್ಲಿ ಎಂಗೇಜ್ಮೆಂಟ್ ಇದ್ವಿ ಸರ್. ಅಂದ್ರೆ ಹ್ಮ್ ವಿ ಆರ್ ನಾಟ್ ವರಿಡ್ ಅಬೌಟ್ ಲೈಕ್ಸ್, ವಿ ಆರ್ ನಾಟ್ ವರಿಡ್ ಅಬೌಟ್ ಫಾಲೋವರ್ಸ್, ವಿ ಆರ್ ಜಸ್ಟ್ ವರಿಡ್ ಅಬೌಟ್ ಇಂಪ್ರೆಷನ್ ಆನ್ ಇಂಟರ್ನೆಟ್ ಹ್ಮ್ ಹ್ಮ್ ಥ್ರೂ ಎನಿಬಡಿ. ಹ್ಮ್ ಅದು ವಾಟ್ಸಪ್ ಸ್ಟೇಟಸ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಟ್ವಿಟರ್ ಇರ್ಬೋದು. ಅದು ನಮ್ಗೆ ಹೆಂಗಾಗಿತ್ತು ಅಂದ್ರೆ ಎಲ್ಲೋದ್ರು ಬ್ಲಿಂಕ್ ಕಾಣಿಸ್ಬೇಕು. ಅವ್ ಯಾರೇ ನೋಡಿದ್ರು ಸುಮ್ನೆ ಅವ್ನ್ ಪಿಕ್ಚರ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ನಿಗೆ ಬ್ಲಿಂಕ್ ಕಾಣಿಸ್ಬೇಕು. ಮಧ್ಯೆ ಹೆಂಗಾಗಿತ್ತು ಅಂದ್ರೆ ನಾರ್ಮಲ್ ರ್ಯಾಂಡಮ್ ಪೋಸ್ಟರ್ ಅಲ್ಲಿ ಬ್ಲಿಂಕ್ ಪಿಕ್ಚರ್ ನೋಡಿದ್ರೆ ಅಂತವೆಲ್ಲ ಕಮೆಂಟ್ಸ್ ಗಳು ನೋಡಿದೀನಿ. ಹ್ಮ್ ಇಟ್ ಈಸ್ ಹ್ಮ್ ನಾಟ್ ಇವನ್ ಹ್ಮ್ ರಿಲೇಟೆಡ್ ಟು ಫಿಲ್ಮ್. ಹ್ಮ್ ಅಲ್ಲಿ ಕಮೆಂಟ್ ಆ ತರ ಮಾಡ್ಬೇಕಿತ್ತು. ವಿ ಅಚೀವ್ಡ್ ಇಟ್ ಆ ಸೆಟಪ್ ಅಲ್ಲಿ. ಬಟ್ ಥಿಯೇಟರ್ದು ಸರ್, ಈಗ ಥರ್ಡ್ ಡೇ ಕನ್ವರ್ಷನ್ ಅಂದ್ರು ಸರ್, ಯಾವ ಥಿಯೇಟರ್ದವರು ಅಂದ್ರೆ ಫುಲ್ ಆಗಿ ಥಿಯೇಟರ್ ಖುಷಿಯಿಂದ ಕೊಡ್ತಾರೆ ಸರ್. ಅಂದ್ರೆ ಥಿಯೇಟರ್ ಸಿಗಲ್ಲ, ಅಂದ್ರೆ ಥಿಯೇಟರ್ ಕೊಡಲ್ಲ ಅನ್ನೋದೆಲ್ಲ ಮಿತ್ತು, ಸುಳ್ಳು ಅದು. ಅದು ಹ್ಮ್ ಯಾರು ಅನ್ಕೊಂಡಿದ್ರೆ ಅಂದ್ರೆ ನಮ್ಗೆ ಪಿ ವಿ ಆರ್ ದವ್ರೇ ಆಗ್ಲಿ, ಸಿನಿ ಪೊಲೀಸ್ ದವ್ರೇ ಆಗ್ಲಿ, ಅಥವಾ ಗೋಪಾಲನ್ ದವ್ರೆ ನಮ್ಗೆ ಥಿಯೇಟರ್ ಕೊಡಲ್ಲ ಅನ್ನೋದು ಸುಳ್ಳು ಸರ್. ಕೊಡ್ತಾರೆ, ಜನ ಬರ್ತಿದ್ರೆ ಕೊಟ್ಟೆ ಕೊಡ್ತಾರೆ. ಡೆಫಿನೆಟ್ಲಿ. ಅಂಡ್ ಡಬಲ್ ಶೋ ಮಾಡ್ತಾರೆ. ಹ್ಮ್ ನಮ್ದು ಒಂದ್ ಪಾಯಿಂಟ್ ಆಫ್ ವ್ಯೂಗೆ ಹೆಂಗ್ ಹೋಯ್ತಂದ್ರೆ, ಈ ಮಿರಾಜ್ ಸಿನಿಮಾಸ್ ಅಲ್ಲಿ ಒಂದ್ ದಿನಕ್ಕೆ 8 ಶೋ ಹೋಗಿದೆ ಸರ್. ಹ್ಮ್ ಮಾರ್ನಿಂಗ್ ಇಂದ ದೊಡ್ಡ ಒಂದ್ 8 ಒಂದೇ shows 8 ಶೋ ಒಂದೇ ಥಿಯೇಟರ್ ಸೆಟಪ್ ಅಲ್ಲಿ ಹೋಗಿದೆ. ದೇ ದೇ ಆರ್ ಓಪನ್, ವರ್ಕ್ ಆದ್ರೆ ಶೋಸ್ ಇವಾಗ ಫ್ರೈಡೆ ನೀವೊಂದು 8 ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡಿದ್ರಿ, ನೀವು ಒಂದ್ 3,500 ಜನ ಬರ್ತಾರೆ ಹಾ. ಅನ್ಕೊಂಡಿದ್ರಿ. ಆ 8 ಸ್ಕ್ರೀನ್ಸ್ ಅಲ್ಲಿ ಎಷ್ಟು ಸ್ಕ್ರೀನ್ಸ್ ಫುಲ್ ಆಯ್ತು ಸರ್? ಸರ್ ನಮ್ದು ಎಲ್ಲ ಆಲ್ಮೋಸ್ಟ್ 80% ಅಬೋನೇ ಇದ್ದು ಸರ್ ಶೋ. ಫ್ರೈಡೆ ಆಲ್ಮೋಸ್ಟ್ ಫುಲ್ ಇತ್ತು. ಹೌದು ಹೌದು ಸಾಟರ್ಡೆ ಸಂಡೇ ಹೇಗೆ ಕನ್ವರ್ಟ್ ಆಯ್ತದು? ಸರ್. ಅದು ನಮ್ದೇನ್ ಇಂಪ್ರೆಷನ್ಗಳು ಒಂದಿಷ್ಟು, ಯಾರು ನಾ ಹೇಳ್ದಲ್ಲ, ರಿವ್ಯೂಸ್ ಇಂದ ನೋಡೋದ್ ಬರೋರು ಬಹಳ ಜನ ಇದಾರೆ ಸರ್. Correct. ಅಂದ್ರೆ ಹಾ. ಅವರು ಕ್ಲಾಸ್ ಆಡಿಯನ್ಸ್ ಅಂತ ಅಂತೀವಿ. ಅವ್ರು ಯಾವ ಥಿಯೇಟರ್ಗೆ ಬರಲ್ಲ ಅವರು. ಹ್ಮ್ ಆ ಆಡಿಯನ್ಸ್ ಗಳಿಗೆ ಸೆಕೆಂಡ್ ಡೇನೆ ಕರೆಸ್ತೀವಿ ನಾವು ಹ್ಮ್ ಥ್ರೂ ರಿವ್ಯೂಸ್ ಎಲ್ಲ ನೋಡಿ. ಏನದ ಹಿಂಗೆ ರಿವ್ಯೂಸ್ ಅಂದ್ರೆ ಇಟ್ ಇಸ್ ಜಸ್ಟ್ ಮೀಡಿಯಾನ ಅಥವಾ ವರ್ಡ್ ಆಫ್ ಮೌತ್ ಆಫ್ ಪಬ್ಲಿಕ್ ಅಂಡ್ ಮೀಡಿಯಾ ಎರಡು? ಮೀಡಿಯಾ, Only media. Okay, ಓನ್ಲಿ ಮೀಡಿಯಾ only ಸರ್. media. ಅಂದ್ರೆ ಈ ಟೈಮ್ಸ್ ನಾವು ಡೆಕ್ಕನ್ ಅಂದ್ರೆ ಏನ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಗಳೇನ, ಬೆಂಗಳೂರು ಟೈಮ್ಸ್, ಇವು ಎಲ್ಲದರದ್ದು ನೆಕ್ಸ್ಟ್ ಲೆವೆಲ್ ವರ್ಕ್ ಆಯ್ತು ಸರ್. ಅಂದ್ರೆ ನನ್ಗೆ ಓಕೆ. ಅಲ್ಲಿ ನೋಡಿದವ್ರು ಯಾರಲ್ಲ ಅಂದ್ರೆ ರೊಕ್ಕ ಇರೋವನೇ ನೋಡ್ಯಾನ ನಮ್ ಸೆಕೆಂಡ್ ಡೇ ಥರ್ಡ್ ಡೇ. ದುಡ್ಡು ಇಲ್ಲ, ಫುಲ್ ಸ್ಯಾಲ್ರಿ ಎಂಪ್ಲಾಯರ್ ಯಾರು ಇರ್ತಾರ ಅವರೇ ನೋಡಿದ್ ನಮ್ ಫಿಲ್ಮ್. ಅವ್ರು ಹೋಗಿ ಸ್ಟೇಟಸ್ ಗಳು ಹಾಕೊಂಡ್ ಹೋದ್ಮೇಲೆ ಏನಾಗುತ್ತೆ ಗೊತ್ತಾ, ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಡಿಗ್ರಿದವ್ರೆಲ್ಲರೂ ಪಿಕ್ಚರ್ ನೋಡಕ್ ಚಾಲೂ ಮಾಡಿದ್ರು. ಓಕೆ. ಮಂಡೇ ಅದ್ಗೆ ನಮ್ದು ವೀಕೆಂಡ್ ಕಿಂತ ನಮ್ದು ಸ್ಯಾಟರ್ಡೆ ಸಂಡೇಕ್ಕಿಂತ ನನ್ ಮಂಡೇ ಹೌಸ್ಫುಲ್ ಇತ್ತು ಶೋಸ್ಗಳು. ಓ ವಂಡರ್ಫುಲ್. ಓಕೆ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ ತನ ಹೆಂಗಾಯ್ತಂದ್ರೆ, ಇಲ್ಲಿ ಗ್ಲೋಬಲ್ ಮಾಲ್ ಅಲ್ಲಿ ಒಂದ್ 20 ಜನ ಹೋಗಿದ್ರೆ ಟಿಕೆಟ್ ಇಲ್ಲ ಅಂತ. ಆ ತರ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ದಟ್ ಟೈಮ್ ವಿ ಫೆಲ್ಟ್ ಅಂದ್ರೆ ಸರ್, ಅಪ್ರೋಚ್ ಮಾಡಿದ್ ಎಲ್ರಿಗೂ ಗೊತ್ತಿರುತ್ತೆ, ಐಟಿನಾಗ ಎಲ್ಲಾ ಕೆಲಸ ಮಾಡಿ ಬಾಟಮ್ ಅಪ್ ಅಪ್ರೋಚ್ ಫಾಲೋ ಮಾಡಿತ್ತು ಸರ್. ನನ್ನ ರಿಲೀಸ್ಗೆ ಅಂದ್ರೆ ಮಿನಿಮಮ್ ಥಿಯೇಟರ್ ಸೆಟಪ್ ಇಟ್ಕೋಬೇಕಂತಿತ್ತು. ಆ ಥಿಯೇಟರ್ಗಳು ವರ್ಕ್ ಆದ್ರೆ ಶೋಸ್ಗಳು ಜಾಸ್ತಿ ಆಗುತ್ತೆ, ಅದಕ್ಕೆ ಮಾರ್ಕೆಟ್ ಮಾಡ್ಕೊಂತ ಹೋಗೋಣ ಅಂತ. ಅಂಡ್ ಎಷ್ಟೋ ಡಿಸಿಷನ್ಗಳು ಸರ್, ನಾನು ಆ ಟೈಮ್ ಆ ದಿನಕ್ಕೆ ತಗೊಂಡಿರೋ ಡಿಸಿಷನ್ಗಳು ಸರ್. ಇಟ್ ಈಸ್ ನಾಟ್ ಲೈಕ್ ಪ್ರೀ ಪ್ಲಾನ್ಡ್ ಆಗಿ ಹಿಂಗ್ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತಿಲ್ಲ. ಅದು ಒಂದ್ 7 ವರ್ಷ ರಿಟೇಲ್ ಅಲ್ಲಿ ಕೆಲಸ ಮಾಡಿದ್ದು ಸರ್. ಅಂದ್ರೆ ಪ್ಲಾನಿಂಗ್ ಪ್ರೊಸೆಸ್ ಅಲ್ಲೇ ಕೆಲಸ ಮಾಡಿದ್ದು. ಸೊ ಅಲ್ಲೇ ಸ್ಟ್ರಾಟಜಿಕ್ ಆಗಿ ಡಿಸಿಷನ್, ಆ ಮೂಮೆಂಟ್ ಗೆ ಏನ್ ತಗೋಬೇಕು ಬೆಸ್ಟ್ ಕಾಲ್ಗಳು ಹಂಗ್ ತಗೊಂಡಿದ್ದೀನಿ ಸರ್. ಒಂದು ಥಿಯೇಟ್ರಿಕಲ್ ಒಂದು ಐಡಿಯಾ ಬಂತು ಸರ್, ಹೌ ಇಟ್ ಟುಕ್ ಆಫ್ ಅಂಡ್ ಹೌ ಇಟ್ ಸಸ್ಟೈನ್ಡ್ ಅನ್ನೋದು. ಬಟ್ ನಿಮ್ಮ ಓವರ್ ಆಲ್ ಬಜೆಟ್ ಅಲ್ಲಿ ಮಾರ್ಕೆಟಿಂಗ್ ಮತ್ತೆ ಥಿಯೇಟ್ರಿಕಲ್ ಎಕ್ಸ್ಪೆನ್ಸಸ್ ಅಂತ ಎಷ್ಟು ಅಲೋಕೇಟ್ ಮಾಡಿದ್ರಿ? ಎಷ್ಟು ಪರ್ಸೆಂಟೇಜ್? ಅಂದ್ರೆ ನಾನು ಇನಿಷಿಯಲ್ ನನ್ ಮೂವಿ ಏನ್ ಚಾಲೂ ಮಾಡಕ್ಕಿಂತ ಮುಂಚೆ ಏನ್ ಬಜೆಟ್ ಅನ್ಕೊಂಡಿದ್ದಲ್ಲ ಸರ್, ಅದು ಮಾಡ್ಬೇಕಾಗಿದ್ದು ನನ್ಗೆ ಆಗ್ಲಿಲ್ಲ ನನ್ ಪರ್ಸನಲಿ. ಬಿಕಾಸ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ನಂಗೆ ಜಾಸ್ತಿ ಆಯ್ತು. ಅಲ್ಲಿ ನಾನು ಅನ್ಕೊಂಡಂಗ ಖರ್ಚಾಗ್ಲಿಲ್ಲ, ಜಾಸ್ತಿನೇ ಖರ್ಚಾಯ್ತು. ಆ ಖರ್ಚ ಉಳಿಸ್ಕೊಂಡಿದ್ದೆ ಅಂದ್ರೆ ನಂದು ಅನ್ಕೊಂಡಿದ್ದೆ ಸರ್, ಒಂದ್ 30% ನನ್ ಓವರ್ ಆಲ್ ಬಜೆಟ್ ಇಂದ ಮಾರ್ಕೆಟಿಂಗ್ ಗೆ ಇಟ್ಕೋಬೇಕಂತ ಇನಿಷಿಯಲ್ ಇದ್ದಿದ್ದು. ಅಷ್ಟು ದುಡ್ಡು ಆಗ್ಲಿಲ್ಲ ನನ್ನ ಹತ್ರ. 20% ಅಷ್ಟು ವಿ ಸ್ಪೆಂಡ್, ಇನ್ಕ್ಲೂಡಿಂಗ್ ಥಿಯೇಟರ್ ಸೆಟಪ್ ಅಂಡ್ ಮಾರ್ಕೆಟ್. ನಿಮ್ಮ ಥಿಯೇಟ್ರಿಕಲ್ ಅಲ್ಲಿ ಹೇಗೆ ಪಿಕ್ ಆಯ್ತು, ಹೇಗೆ ಸಸ್ಟೈನ್ ಆಯ್ತು, ಒಂದು ಐಡಿಯಾ ಬಂತು. ಅಂಡ್ ಯು ಆಲ್ಸೋ ಟೋಲ್ಡ್ ಯು ಹಡ್ ಅಲೋಕೇಟೆಡ್ ಅರೌಂಡ್ 20% ಫಾರ್ ಮಾರ್ಕೆಟಿಂಗ್ ಅಂಡ್ ರಿಲೀಸ್ ಅಂತ. ಬಟ್ ನಾನು ನಿಮ್ಮ ಮಾರ್ಕೆಟಿಂಗ್ ಪ್ರಾಸೆಸ್ನ ಅಬ್ಸರ್ವ್ ಮಾಡ್ತಾ ಇದ್ದೆ, ತುಂಬಾನೇ ಅನ್ಕನ್ವೆನ್ಷನಲಿ ಹೋಗ್ತಿದ್ರಿ. ಈ ರೆಗ್ಯುಲರ್ ಫಾರ್ಮ್ಯಾಟ್ ಫಸ್ಟ್ ಇಲ್ಲಿ ಮಾಡೋದು, ಆಮೇಲೆ ಅಲ್ಲಿ ಮಾಡೋದು, ಆಮೇಲೆ ಈ ಕಡೆ ಆರ್ಟಿಕಲ್ಲು, ಆ ಯೂಟ್ಯೂಬ್ ಹೋಗೋದು, ಈ ಫಾರ್ಮ್ಯಾಟ್ ಅಲ್ಲಿ ನೀವು ಕಾಣಿಸ್ಲೇ ಇಲ್ಲ. ಅನ್ಕನ್ವೆನ್ಷನಲಿ ಏನೇನ್ ಮಾಡಿದ್ರಿ, ಅದ್ರಲ್ಲಿ ಏನ್ ವರ್ಕ್ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ? ಸರ್, ಫಸ್ಟ್ ಥಿಂಗ್ ಏನ್ ಮಾಡಿದೆ ಅಂದ್ರೆ, ನಾವು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಂತೂ ಟಾರ್ಗೆಟ್ ಮಾಡಿದ್ವಿ ಸರ್. ಅಂದ್ರೆ ಟೀಸರ್ ಲಾಂಚ್ ಇಂದ ಹಿಡ್ಕೊಂಡು ಮೂವಿ ರಿಲೀಸ್ ತನಕನು ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜ್ ಫೆಸ್ಟ್ ಗಳಿರುತ್ತೆ ಅಂದ್ರೆ ಟ್ಯಾಪ್ ಮಾಡೋದ್ ಬಿಟ್ಲೇ ಇಲ್ಲ.
ಎನಿ ಡೇ ಅವ್ರು ಎಂತದೇ ಕೊಟ್ರು ಅಂದ್ರೆ ಒಬ್ಬ ಆರ್ಟಿಸ್ಟ್ ಮಿಸ್ ಆಗ್ಯಾರ ಅಂದ್ರೂ ಇಟ್ಸ್ ಓಕೆ, ಬಟ್ ವಿ ಯೂಸ್ ಟು ಗೋ. ಬಿಡ್ಲಿಲ್ಲ. ಆ ಕಾಲೇಜಲ್ಲಿ ಇದ್ದಿದ್ದು ಏನಾಯ್ತಂದ್ರೆ ಹಿಂಗ್ ಬ್ಲಿಂಕ್ ಟೈಟಲ್ ರಿಜಿಸ್ಟರ್ ಮಾಡಿಸ್ಬೇಕು ಅನ್ನೋದಿತ್ತು ಮೊದ್ಲು. ಟೈಟಲ್ ರಿಜಿಸ್ಟ್ರೇಷನ್ ಅದು ಬಹಳ ಇಂಪಾರ್ಟೆಂಟ್. ಆ ಪ್ರೋಸೆಸ್ ಅಲ್ಲಿ ನಾವು ರಿಲೀಸ್ ತನಕ ಅಚೀವ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಒಂದ್ ಲೆವೆಲ್ಗೆ ಆದ್ರೂ ನಮ್ ಬ್ಲಿಂಕ್ ಅನ್ನೋ ಒಂದ್ ಟೈಟಲ್ ಮಂದಿಗೆ ಗೊತ್ತದ ಅಂತ. ಅದು ಪಿಕ್ಚರ್ ಹೆಸರು ಗೊತ್ತಾಗೋದು ಬಹಳ ಇಂಪಾರ್ಟೆಂಟ್. ಸೊ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಹೋಗಿದ್ರಿ ಸರ್ ಸರ್? ಹತ್ತತ್ರನೂ ಒಂದು 16 ಇಂಜಿನಿಯರಿಂಗ್ ಕಾಲೇಜ್ಗಳು ವಿಸಿಟ್ ಓ ಮಾಡಿದೆ. ವಂಡರ್ಫುಲ್, ಹಾ ಸರ್, ಅಕ್ರಾಸ್ ಹಾ ಕರ್ನಾಟಕ. ಸರ್, ಹಾ ಸರ್, ವಂಡರ್ಫುಲ್, ಹಾ ಸರ್. ಓಕೆ. ಅಂಡ್ ಒಂದೊಂದ್ ಕಡೆ ಹೆಂಗಾಗದಂದ್ರೆ ಏನ್ರ ಹೊಸದ್ ಕಂಟೆಂಟ್ ಬಿಟ್ಟಾಗ ನಾಲ್ ನೋಡಿ ಇವ್ರು ಬಂದಿರ ನಮ್ ಕಾಲೇಜಿಗೆ ಅನ್ನೋದ್ರೆ ಆಗ್ಬೇಕಂತ, ಕಾಲ್ ಬ್ಯಾಕ್ ವ್ಯಾಲ್ಯೂ. ಕಾಲ್ ಬ್ಯಾಕ್ ಆಗ್ಬೇಕಂತ. ಅದು ಒಂದಿತ್ತು ಸರ್. ಮತ್ತೆ ಮೀನ್ ವೈಲ್ ಪ್ರತಿ ಹಂತದಲ್ಲಿ ಎಲ್ಲೇ ಆದ್ರೂ ಕಂಟೆಂಟ್ ಅಂತೂ ಪುಷ್ ಮಾಡ್ತಿದ್ವಿ. ಇಟ್ ಈಸ್ ನಾಟ್ ಲೈಕ್ ಇದು ಸಲುವಾಗಿ ವೇಟ್ ಮಾಡಮೋ ಅದ್ರ ಸಲುವಾಗಿ ವೇಟ್ ಮಾಡಮೋ. ರೊಕ್ಕ ಖರ್ಚು ಅಲ್ಲಾರ್ದೇನೆ ಏನು ಮಾಡ್ಬೇಕು, ಕ್ರಿಯೇಟಿವ್ ಆಗಿ ಏನು ಮಾಡ್ಬೇಕು ಅಂದ್ರೆ ಮಿನಿಮಮ್ ಸೆಟಪ್ ಇರ್ಲಿ. ಅಂದ್ರೆ ಏನೋ ಕ್ಯಾಮ್ರಾ ಸೆಟಪ್ ಬೇಕಾ ನಮ್ಗೆ, ಮೈಕ್ ಸೆಟಪ್ ಬೇಕಾ ಆ ದಿನಕ್ಕೆ, ಅದು ವಿಲ್ ಸ್ಪೆಂಡ್ ಇಟ್. ಅಂಡ್ ಆ ದಿನದ ಫುಡ್ ಏನಾದ್ರು ಬೇಕಾ, ವಿಲ್ ಸ್ಪೆಂಡ್ ಇಟ್. ನಾಟ್ ಲೈಕ್ ಒಂದು 30,000 ಕೊಡು ಒಂದ್ ಫಾರ್ ಎಕ್ಸಾಂಪಲ್ ಒಂದು ಇಂಟರ್ವ್ಯೂ, ಅದು ಫಾಲೋ ಮಾಡ್ಲಿಲ್ಲ ಸರ್. ಯಾಕೆ ಮಾಡ್ಲಿಲ್ಲ ಅಂದ್ರೆ ಸರ್, ಮೇನ್ ಥಿಂಗ್ ಆಡಿಯೋ ನಮ್ಮ ಹತ್ರನೇ ಇದೆ, ರೈಟ್ಸ್ ನಾವು ಮಾರಿಲ್ಲ. ಅಂಡ್ ನಮ್ ಚಾನಲ್ ಅಲ್ಲೇ ಟೀಸರ್ ಬಿಟ್ಟಿದೀವಿ, ಅಂಡ್ ನಮ್ ಚಾನಲ್ ಅಲ್ಲೇ ಹಾಡುಗಳೆಲ್ಲ ಬಿಟ್ಟಿದೀವಿ. ಅಂಡ್ ಒಂದೇ ಕಡೆ ಸೋರ್ಸ್ ಇರ್ಲಿ ಮೂವಿ ಅಥೆಂಟಿಸಿಟಿ ಸಲುವಾಗಿ. ಒಂದ್ 20 ಕಡೆ ಹೋದ್ರೆ ದೊಂಬೆ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಎಲ್ರು ಧೀರಜ್ ಸರ್ ತರಾನೇ ಇಂಟರ್ವ್ಯೂ ತಗೊಳಲ್ಲ. ಇನ್ನೊಬ್ರು ಒಂಥರ ತಗೊಂತಾರೆ, ಅಂದ್ರೆ ಈಗ ನಿಮ್ದೇ ಕೇಳೋರೆ ಬೇರೆ ಇರ್ತಾರೆ. ಅಂದ್ರೆ ಇಲ್ಲಿ ಕೈರಾಮ್ ವಾಶಿ ಸರ್ ಹೆಂಗ್ ಮಾತಾಡ್ತಾರೆ ಅಂತ ಕೇಳೋದು, ಆತರ ನೋಡೋರು ಇದಾರೆ. ಅಂಡ್ ನಮ್ದು ಮೂವಿ ನಾವು ಮಾಡಕ್ ಹೋದಾಗ ಏನಂದ್ರೆ IT ಅಂಡ್ ಯಾರ್ ಬಿಸ್ನೆಸ್ ಕ್ಲಾಸ್, ಯಾರ್ ದುಡ್ಡು ಇರೋರು ಯಾರು ಇದಾರೆ ಅವ್ರಿಗೆ ಪಿಕ್ಚರ್ ತೋರಿಸ್ಬೇಕನ್ನೋದೇ ಇಂಟೆನ್ಷನ್ ಇದ್ದಿದ್ದು ಸರ್. ಅದು ಪ್ರತಿ ಹಂತದಲ್ಲೂ ಅವರಿಗೆ ಟಾರ್ಗೆಟ್ ಮಾಡ್ಕೊತ ಹೋಗಿದ್ದು. ನಾಟ್ ಲೈಕ್ ಈ ಮಾಸ್ ಆಡಿಯನ್ಸ್ ಗಳಿಗೆ ಹೋಗಿ ಪುಲ್ ಮಾಡ್ಬೇಕು ಅಥವಾ ಅವರಿಗೆ ನಮ್ ಮೂವಿ ಗೊತ್ತು ಮಾಡಿಸ್ಬೇಕು ಅನ್ನೋದೇ ಇರ್ಲಿಲ್ಲ. ಅಂಡ್ ನಾವು ಇನ್ನೊಂದೇನಂದ್ರೆ ಎಮೋಷನಲಿ ಅವ್ರ ಜೊತೆ ಕನೆಕ್ಟ್ ಮಾಡ್ಬೇಕನ್ನೋದು ನಂಗೆ ಬಹಳ ಇತ್ತು ಸರ್. ಮೂವಿ ಜೊತೆ ಜನ ಕನೆಕ್ಟ್ ಆಗಿಲ್ಲ ಅಂದ್ರೆ ಹೌ ಮಚ್ ಅಂದ್ರೆ ನಾವು ಲಾಸ್ಟ್ ಲೆವೆಲ್ಗೆ ನಾವು ಮೂವಿ ಸಲುವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಜನರಿಗೆ ಗೊತ್ತಾಗ್ಲಿ ಅಂತ. ಸೊ ಪೀಪಲ್ ಯೂಸ್ ಟು ಕನೆಕ್ಟ್. ನಾವ್ ಏನೇನ್ ಮಾಡ್ತಾ ಇದೀವಿ ನೋಡಿ, ಇಂಟರ್ನೆಟ್ ಅಲ್ಲಿ ನೋಡಿ, ಓ ಈ ತರ ಮಾಡ್ತಾ ಇದಾರೆ, ಈ ತರ ಮಾಡ್ತಾರೆ. ಅಂಡ್ ಈ ಮೇಕಿಂಗ್ ಪ್ರೊಸೆಸ್ ಅಲ್ಲಿ ಇನ್ನೊಂದ್ ಏನಾಗ್ತಾ ಇರುತ್ತೆ ಅಂದ್ರೆ ಸರ್, ನೀವು ಥಿಂಕ್ ಮಾಡ್ದಂಗ ನಾನು ಥಿಂಕ್ ಮಾಡಬಾರ್ದು ಅಂತಲ್ಲ, ಮಾಡೇ ಮಾಡ್ತೀವಿ. ಬಟ್ ರಿಲೀಸ್ ಮುಂದ್ ಹೋದಂಗ ನಮ್ಗಿಂತ ಮುಂಚೆ ರಿಲೀಸ್ ಆಗಿರೋ ಮೂವಿಗಳು ನಾವು ಮಾಡ್ಬೇಕಂದಿರೋ ಅಡಾಪ್ಟೇಷನ್ ಅವ್ರು ಆಲ್ರೆಡಿ ಮಾಡಿರ್ತಾರೆ. ಮತ್ತೆ ಅಲ್ಲೊಂದ್ ಚಾಲೆಂಜಸ್ ಇರುತ್ತೆ. ಮತ್ತೆ ನಾನ್ ಮಾಡಿದೆ ಅಂದ್ರೆ ಕಾಪಿ ಮಾಡಿದೆ, ಅದು ನಮ್ ಕಾಪಿ ಎಲ್ಲೂ ಮಾಡಬಾರ್ದು, ಅದು ಒಂದಿತ್ತು ಸರ್ ನಮ್ಗೆ. ಏನೇ ಮಾಡಿದ್ರು ಅಂದ್ರು, ಈಗ ನಾನೇ ಅನ್ಕೊಂಡಿದ್ದ ಐಡಿಯಾನು ಧೀರಜ್ ಸರ್ ಮೊದ್ಲಿಂದ ಏನಾದ್ರು ನೀವೇ ಮಾಡಿದ್ರು ಅಂದ್ರು ಅದು ನಾನು ಅಡಾಪ್ಟ್ ಮಾಡ್ಕೊಳಲ್ಲ ನನ್ನ ಮೂವಿಗೆ. ಯೂನಿಕ್ ಆಗಿ, ಹಾ ಯೂನಿಕ್ ಆಗಿನೇ ಇರ್ಲಿ. ಅಂಡ್ ಕನ್ವರ್ಷನ್ ರೇಟ್ ಅದು ಕಮ್ಮಿನೇ ಇದ್ರು ಪರವಾಗಿಲ್ಲ, ಅವ ನಂಗ್ 4 ಮಂದಿ ಕರ್ಕೊಂಡ್ ಬರ್ತಾನ ಬಂದ. ಸೊ ಆ ಪ್ರೊಸೆಸ್ನಾಗ ಸರ್ ಮಾಡ್ಕೊಂತ ಹೋದಿವಿ. ಒಮ್ಮೆ ಹೆಂಗಾಗದಂದ್ರೆ ನಮ್ಗೆ ಇನ್ಪುಟ್ ಗಳು ಬರೋದು, ಅಲ್ಲಿ ಇಂಟ್ರೂವ್ ಮಾಡ್ಸಿ ಇಲ್ಲಿ ಇಂಟ್ರೂವ್ ಮಾಡ್ಸಿ ಅಂದ್ರೆ ಕಾಲ್ ಸರ್ ನನ್ ಯಾರೇ ಏನೇ ಹೇಳಿದ್ರು ಐ ನೆವರ್ ಯೂಸ್ ಟು ಟೇಕ್. ಅಂದ್ರೆ ನಾನು ಹೇಳ್ತೀನಿ ಅಂದ್ರೆ 50,000 ನಾನು ಇಫ್ ಐ ಆಮ್ ಸ್ಪೆಂಡಿಂಗ್ ಆನ್ ಸಮ್ ಪರ್ಟಿಕ್ಯುಲರ್ ಚಾನಲ್, ನಂಗೆ 1 ಲಕ್ಷ ಆಗ್ಬೇಕಲ್ಲಿ ಟಿಕೆಟ್ ಕನ್ವರ್ಟ್ ಆಗ್ಬೇಕು. ಇಫ್ ಇಟ್ ಈಸ್ ನಾಟ್ ಕನ್ವರ್ಟಿಂಗ್ ಆಸ್ ಎ ಟಿಕೆಟ್, ನಾನು ಯಾರಿಗೂ ಪ್ರಮೋಟ್ ಮಾಡಕ್ ಬಂದಿಲ್ಲ ಇಲ್ಲಿ. ಯಾರ್ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಗಳಿಲ್ಲ. ಎವ್ರಿಬಡಿ ವರ್ಕಿಂಗ್ ಫಾರ್ ಮೂವಿ. ಅಂಡ್ ಮೂವಿ ಚೆನ್ನಾಗಿದ್ರೆ ಎಲ್ರಿಗೂ ಅವ್ರದ್ದಾದ ಹೆಸರುಗಳು ಸಿಗುತ್ತೆ, ದುಡ್ಡು ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಅಜೆಂಡಾ ಇದ್ದಿದ್ದು ಮೂವಿ ಹೆಸರು ಹಾಕ್ಬೇಕು. ಕರೆಕ್ಟ್. ಮೂವಿಗ್ ವರ್ಕ್ ಆಗಿಲ್ಲ ಅಂದ್ರೆ ಅದು ಯಾವ್ದು ಮಾಡ್ಸಿಲ್ಲ ಸರ್. ಮೇನ್ ಅಂದ್ರೆ ದುಡ್ಡು ಹಾಕಿ ಇದು ಏನಾಗುತ್ತೆ ಅಂದ್ರೆ ನಾನು ಫಸ್ಟ್ ಥಿಂಕ್ ಮಾಡಿದೆ, ನಂಗೆ ಇದು ಕನ್ವರ್ಟ್ ಆಗುತ್ತೆ ಟಿಕೆಟ್ ಆಗಿ. ಥಿಯೇಟರ್ ನೋಡಿದ್ದೆ, ಥಿಯೇಟರ್ ಸೆಟಪ್ ಗೆ ನೋಡಿದ್ದೆ ಸರ್. ಅಲ್ಲಿ ಮತ್ತೆ ಚಾನಲ್ ಒಂದಿಷ್ಟು ಇಂಟರ್ವ್ಯೂಸ್ ಗಳು ಹೆಂಗ್ ಮಾಡಿದ್ವಿ ಅಂದ್ರೆ ನಮ್ಮ ಜನನಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗೋ ತರಾನೇ ಮಾಡಿದ್ವಿ. ಕರೆಕ್ಟ್. ಕಾರ್ತಿಕ್ ಪತ್ತರ್ ಅವ್ರು ಒಂದು ಮಾಡಿದ್ರು ಆಟೋ ಅಲ್ಲಿ. ಎಸ್ ಸರ್, ಎಸ್ ಸರ್. ಅಂಡ್ ಅಲ್ಲಿ ಎಲ್ಲಾ ಕಡೆ ಹೆಂಗಂದ್ರೆ ಜನರಿಗೆ ಅಂದ್ರೆ ನಾವ್ ಏನ್ ಮಾಡ್ಬೇಕಲ್ಲತ್ತೀವಿ ಅಂದ್ರೆ ಫೀಡ್ ಮಾಡಿದೀವಿ ನಾವು. ಸೈಕಾಲಜಿಕಲಿ ವಿ ಫೀಡೆಡ್ ದೆಮ್. ಇಟ್ ಇಸ್ ನಾಟ್ ಲೈಕ್ ಅಂದ್ರೆ ನಾವ್ ಚಲೋನೇ ಪಿಕ್ಚರ್ ಮಾಡಿದೇವ್, ಅದು ಚಲೋ ಅದ ಬಿಟ್ಟೋದ ಗೊತ್ತಿಲ್ಲ, ನಾವ್ ಚಲೋನೇ ಪಿಕ್ಚರ್ ಮಾಡಿದೇವ್, ನೀವು ಬರಬೇಕು, ನೀವು ನೋಡ್ಬೇಕು, ನಾವ್ ಎಫರ್ಟ್ ಹಾಕ್ಲತ್ತೀವಿ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು, ಅದು ಫೀಲ್ ಮಾಡಿಸ್ಬೇಕು. ಅಂಡ್ ಕಂಟೆಂಟ್ ಗಳು ಈಗ ಸರ್ಚ್ ಮಾಡಿದ್ರೆ ಈಗ ನನ್ 20 ಕಡೆ ಸಿಗಲ್ಲ, ಒಂದೇ ಕಡೆ ಸಿಗುತ್ತೆ ನಮ್ಗೆ.
ಈಗ ನಾಳೆನು ಇಂಟರ್ವ್ಯೂಸ್ಗಳು ಈಗ ಒಂದ್ 10 ವರ್ಷ ಆದ್ರೂ ಬ್ಲಿಂಕ್ ಹೆಂಗೈತಂದ್ರ ಅಲ್ಲಿದೆ. ಅವ್ರಿಗೆ ಪೇಶನ್ಸ್ ಇರ್ಬೇಕು. 1.5 ಗಂಟೆ ಅಲ್ಲಿ ಮಾತಾಡಿರ್ತೀವಿ. ಆ ಇಂಟರ್ವ್ಯೂ ನಲ್ಲಿ ಅದು ಅಂದ್ರೆ ತೂಕದೇ ಇರುತ್ತೆ, ಯಾವ್ದು ಆಲ್ತು ಪಾಲ್ತು ಏನೋ ಮಾತಾಡಿರಲ್ಲ. ಬೇಕಾದವ್ರು ತಗೊಂತಾರೆ. ಅಂದ್ರೆ ನನ್ ಮೂವಿ ಅಂದ್ರೆ ಎಫರ್ಟ್ ಹಾಕಿ ಒಂದ್ 1.5 ಗಂಟೆ ಕೂತ್ ನಾವ್ ಮಾತಾಡತ್ತೀವಿ, ಹೇಳತ್ತೀವಿ, ಪ್ರಮೋಷನ್ ಮಾಡತ್ತೀವಿ ಅಂದ್ರ ಅಲ್ಲಿ ಏನೋ ಮಾಡಿದೀವಿ. ಪಸಂದ್ ಆಯ್ತಂದ್ರ ಬರ್ತಾರ, ಇಲ್ಲ ಬರಲ್ಲ. ಎಲ್ಲೋ ಒಂದ್ ಕಡೆ ನೀವು ಈ ಅನ್ಕನ್ವೆನ್ಷನಲ್ ಅಪ್ರೋಚೇ ಅಂದ್ರೆ ಲೆಟ್ಸೆ ನಿಮ್ಗೆ ಯಾರೋ ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಬಂದು ತಗೊಳ್ಳಿ ಒಂದ್ 3 ಲಕ್ಷ ನಾನು ಮಾರ್ಕೆಟಿಂಗ್ ಕೊಡ್ತೀನಿ ಅಂತ ಹೇಳಿ, ಆವಾಗ ನೀವು ಅದನ್ನ ರೆಗ್ಯುಲರ್ ಫಾರ್ಮ್ಯಾಟ್ ಆಫ್ ಮಾರ್ಕೆಟಿಂಗ್ ಸ್ಪೆಂಡ್ ಮಾಡಿದ್ರೆ ಸೊ ಬ್ಲಿಂಕ್ ಈ ಲೆವೆಲ್ ಸ್ಟ್ಯಾಂಡ್ ಔಟ್ ಆಗ್ತಿರ್ಲಿಲ್ಲ ಅನ್ಸುತ್ತಾ? 100% ಆಗ್ತಿರ್ಲಿಲ್ಲ ಸರ್. ಅಂದ್ರೆ ಪ್ರಾಬ್ಲಮ್ ಏನೈತೆ ಅಂದ್ರೆ ನನ್ ಮೂವಿ ಮಾಡುವಾಗ ಐ ವಾಸ್ ವೆರಿ ಕ್ಲಿಯರ್. ಅಂದ್ರೆ ಕೋ ಪ್ರೊಡ್ಯೂಸರ್ ಗಳ ಜೊತೆ ನಂಗೆ ಅಸೋಸಿಯೇಟ್ ಆಗೋದಿರ್ಲಿಲ್ಲ. ಅಂಡ್ ಎಷ್ಟೇ ಅಂದ್ರೆ ಒಂದ್ ಸ್ವಲ್ಪ ಬರ್ಡನ್ ಆದ್ರೂ ಪರವಾಗಿಲ್ಲ. ಇನಿಷಿಯಲಿ ಸರ್ ಥಾಟ್ ಇದ್ದಿದ್ದು ಅಂದ್ರೆ ಡಿಸಿಷನ್ ಮೇಕಿಂಗ್ ಸೋಲೋ ನಮ್ ಕೈಯಲ್ಲಿ ಇರ್ಬೇಕು ಅಂತ ಇದ್ದಿದ್ದು ಸರ್. ಅಂಡ್ ಕ್ರಿಯೇಟಿವ್ ಸ್ಪೇಸ್ ಅಲ್ಲಿ ನಾವು ಇನ್ವಾಲ್ವ್ ಆಗಲ್ಲ. ಕ್ರಿಯೇಟಿವ್ಲಿ ನೀವೇನ್ ಮಾಡ್ಕೊಂತೀರಾ ಮಾಡ್ಕೊಂಡ್ ಬನ್ನಿ, ಒಂದ್ಸಲ ಟ್ರಸ್ಟ್ ಮಾಡಿದೀವಿ, ನೀವು ಮಾಡ್ಕೊಂಡ್ ಬನ್ನಿ. ಪ್ರಾಡಕ್ಟ್ ರೆಡಿ ಆದ್ಮೇಲೆ ಇಲ್ಲಿ ಬರ್ಬೇಡಿ, ನಮ್ ಡಿಸಿಷನ್ ಅಲ್ಲಿ ನೀವು ಯಾರು ಗೈಡ್ ಅಂದ್ರೆ ನಿಮ್ದು ಏನಿದೆ ಥಾಟ್ ಪ್ರೊಸೆಸ್ ಹೇಳಿ ಇದೇ ಮಾಡಿ ಅಂತ ಹೇಳಕ್ ಅಂದ್ರೆ ಯಾರು ದುಡ್ಡು ಕೊಡಲ್ಲ ಸರ್ ನಮ್ಗೆ. ಕರೆಕ್ಟ್. ಓವರ್ ಇಟ್ ಈಸ್ ಅಂದ್ರೆ ನಾವ್ ಹೆಂಗ್ ಅನಲೈಸ್ ಮಾಡ್ತೇವೆ ಅವ್ರಿಗೆ ಗೊತ್ತಿರಲ್ಲ. ಕ್ರಿಯೇಟಿವ್ ಪರ್ಸನ್ ಕೆಲಸ ಮಾಡೋದ್ ನಮಗ್ ಬರಲ್ಲ, ನಾವ್ ಮಾಡಿದ್ ಅವ್ರಿಗೆ ಬರಲ್ಲ. ವೈಸ್ ವರ್ಸ. ವಾಟ್ ಇಸ್ ದಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ದಟ್ ಡಿಡ್ ನಾಟ್ ವರ್ಕ್ ಸರ್? ಅಂದ್ರೆ ಇದನ್ನೇನೋ ಟ್ರೈ ಮಾಡಿದ್ವಿ, ಅದರಿಂದ ಏನು ಅಂತ ಏನ್ ಮೈಲೇಜ್ ಸಿಗ್ಲಿಲ್ಲ ಅನ್ನೋದು ಯಾರಾದ್ರೂ ಇದೆಯಾ? ನಂಗೆ ರಿಲೀಸ್ ಎಲ್ಲ ಫೈನಲ್ ಎಲ್ಲ ಕಾಪಿ ರೆಡಿ ಆಗಿತ್ತು. ಆದ್ಮೇಲೆ ಆಕ್ಟರ್ಸ್ ಗಳಿಗೆ ಇಟ್ಕೊಂಡು ಒಂದಿಷ್ಟು ಪ್ರಮೋಷನ್ ಮಾಡಿದ್ವಿ ಸರ್. ಅಂದ್ರೆ ಇವ್ ದೀಕ್ಷಿತ್ ಸರ್ ಇಟ್ಕೊಂಡು, ಚೈತ ಸರ್ ಇಟ್ಕೊಂಡು, ಅಂದ್ರೆ ಬ್ಲಿಂಕ್ ರಿಲೀಸ್ ಡೇಟ್ ಯಾವಾಗ ಅಂತ. ಅದು ಹೆಂಗೈತಂದ್ರೆ ಒಂದಿಷ್ಟು ನಿಮ್ ತರ ಒಂದ್ ಫ್ರೆಂಡ್ಸ್ ಗಳಿದಾರೆ ಸರ್, ಫಿಲ್ಮ್ ಮೇಕರ್ಸ್ ಗಳು. ಅಂದ್ರೆ ಸರ್ ಇದು ನಮ್ ಕಂಟೆಂಟ್ ಅಂದ್ರೆ ಕೇಳಿದೆ, ಐ ಯೂಸ್ ಟು ಟೇಕ್ ಫೀಡ್ಬ್ಯಾಕ್ ಫ್ರಮ್ ಎವ್ರಿಬಡಿ. ಸರ್ ಇದು ಯಾಕೆ ವರ್ಕ್ ಅಂದ್ರೆ ಇದು ವರ್ಕ್ ಆಗ್ತಿದೇನಾ ಸರ್ ಅಂತ. ರವಿ ಇವೆಲ್ಲ ಮಾಡಕ್ ಹೋಗ್ಬೇಡಿ ರವಿ, ಡೈರೆಕ್ಟ್ಲಿ ಇದು ಯೂಸ್ ಟು ಸೇ. ಅಂದ್ರೆ ನಿಮ್ ಸುತ್ತ ಇರೋರ್ 4 ಜನ ಕೇಳತಾರ ಅಂತ ಹೇಳಿ ಬ್ಲಿಂಕ್ ರೀಚ್ ಆಗಿದೆ ಅಂತಿಲ್ಲ. ಬ್ಲಿಂಕ್ ಎಲ್ಲಾ ಕಡೆ ಇನ್ನೂ ಮುಟ್ಟಿಲ್ಲ ರವಿ. ಸೊ ಇವೆಲ್ಲ ಮಾಡಕ್ ಅಂದ್ರೆ ನಮ್ ಸಲುವಾಗೇನೆ ಯಾರು ಕೈಕೊಂಡ್ ಗೊತ್ತಿಲ್ಲ ಥಿಯೇಟರ್ ನಾಗ ರಿಲೀಸ್ ಆಗತ್ತಂತ. ಆ ತರದ ಕಂಟೆಂಟ್ ಗಳು ಪುಷ್ ಮಾಡಬೇಡಿ ಅಂತಂದ್ರು. ಒಂದು ಸೀರೀಸ್ ಆಗಿ 3 ವಿಡಿಯೋ ಮಾಡಿದ್ವಿ ಸರ್ ನಾವು, ರಿಲೀಸ್ ಡೇಟ್ ಯಾವಾಗ ಅನ್ಕೊಂಡು. ಅಂದ್ರೆ ನಾವು ಬೇರೆಯವ್ರಿಗೆ ಎಂಡೋರ್ಸ್ಮೆಂಟ್ ಮಾಡದಂಗ ಆಗ್ಬಿಟ್ಟಿತ್ತು ಆ ವಿಡಿಯೋಗಳು. ಬೇರೆ ಮೂವಿಗಳಿಗೆ, ಬೇರೆ ಆಕ್ಟರ್ಸ್ ಗಳಿಗೆ ಅದು ನಮ್ ಬ್ಲಿಂಕ್ ಕನ್ವರ್ಟ್ ಆಗ್ತಾ ಇಲ್ಲ. ಅದು ಅವರಿಗೆ ಹೈಲೈಟ್ ಮಾಡದಂಗ ಅನ್ಸ್ಲತ್ತಿತ್ತು. ಅದು ಇಮಿಡಿಯೇಟ್ಲಿ ಅದು ಕಾಲ್ ತಗೊಂಡು ಆ ತರದಿದ್ದು ಸ್ಟಾಪ್ ಮಾಡಿದ್ವಿ ಸರ್. ಅಂದ್ರೆ ಏನೇ ಇದ್ರು ಬ್ಲಿಂಕ್ ಫಸ್ಟ್, ಅದಾದ್ಮೇಲೆ ಆಕ್ಟರ್ಸ್ ನೆಕ್ಸ್ಟ್, ಅದಾದ್ಮೇಲೆ ಟೆಕ್ನಿಷಿಯನ್, ಅದಾದ್ಮೇಲೆ ಪ್ರೊಡಕ್ಷನ್. ಅಂದ್ರೆ ಹೈರಾರ್ಕಿನೇ ಹಂಗೆ ಇಂಟರ್ನೆಟ್ ಅಲ್ಲಿ ಪೋಟ್ರೇನು ಹಂಗೆ ಆಗ್ಬೇಕಂತಿದ್ವಿ. ಸಿನಿಮಾ ಮುಂದಿರ್ಬೇಕು. ಸಿನಿಮಾ ಮುಂದಿದ್ರೆ ಅದಾದ್ಮೇಲೆ ಅದು ದೀಕ್ಷಿತ್ ಶೆಟ್ಟಿ ಇದೆ ಮೂವಿ ಆಗ್ಲಿ, ಅಥವಾ ಚೈತ್ರ ಆಚಾರ್ಯದೇ ಮೂವಿ ಆಗ್ಲಿ, ಅಥವಾ ಮಂದಾರ ಅವ್ರದೇ ಆಗ್ಲಿ, ಅಥವಾ ಶ್ರೀನಿದೆ ನೆಕ್ಸ್ಟ್, ಅದಾದ್ಮೇಲೆ ರವಿಚಂದ್ರ ಆಗ್ಲಿ. ಬಟ್ ಅದು ಒಂದ್ಸಲ ಥಿಯೇಟರ್ ಬರಕ್ಕಿಂತ ಮುಂಚೆ ಹಿಂಗ್ ಬ್ಲಿಂಕ್ ಟೀಮ್ ಅನ್ನೋದು ಅದು ಪೋಟ್ರೆ ಆಗ್ಬೇಕಿತ್ತು ಸರ್. ವಿ ಅಚೀವ್ಡ್ ಇಟ್ ಬಿಫೋರ್ ರಿಲೀಸ್. ಅದಾದ್ಮೇಲೆ ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಗಳಿಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ದೀಕ್ಷಿತ್ ಅವ್ರು ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿದ್ದಾರೆ, ಮಂದಾರ ಅವ್ರು ಚೆನ್ನಾಗಿ ಮಾಡಿದಾರೆ ಅಂತ, ಚೈತ್ರ ಅವ್ರು ಚೆನ್ನಾಗಿ, ಶ್ರೀನಿಧಿ ಅವರಿಗೂ ಅಪ್ರಿಶಿಯೇಟ್ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿ. ಅಂದ್ರೆ ಲೆಟ್ ಆಡಿಯನ್ಸ್ ಡಿಸೈಡ್ ವಿಚ್, ಅಂದ್ರೆ ಇದು ಕ್ರೆಡಿಟ್ ಜನ ಕೊಡ್ಲಿ, ಅಲ್ಲಿ ತನಕ ಪ್ರಾಡಕ್ಟೇ ಹೋಗ್ಲಿ ಅಂತ, ಪ್ರಾಡಕ್ಟ್ ಪ್ಲೇಸ್ಮೆಂಟ್ ನೀಟ್ ಆಗ್ಲಿ ಅನ್ನೋದು. ಬಟ್ ಓವರ್ ಆಲ್ ನೋಡಿದ್ರೆ ಬ್ಲಿಂಕ್ ಅಂತ ಒಂದು ವೇವ್ ಎತ್ಕೊಂಡಿದ್ದೇನೆ ಆಫ್ಟರ್ ರಿಲೀಸ್ ಅಲ್ವಾ? ರಿಲೀಸ್ ತನಕ ಅಂದ್ರೆ ಅಲ್ಲಲ್ಲ ಒಂದು ಸಿನಿಮಾ ಪ್ಯಾಷನೇಟ್ ವರ್ಗದಲ್ಲಿ ಒಂದು ಟಾಕ್ ಇತ್ತು ಅನ್ನೋದ್ ಬಿಟ್ರೆ, ಸೊ ನಿಮ್ಮ ಟ್ರೈಲರ್ ಒಂದ್ ಸಣ್ಣ ಟಾಕ್ ಕ್ರಿಯೇಟ್ ಮಾಡಿತ್ತು. ಆಫ್ಟರ್ ರಿಲೀಸ್ ಕಂಟೆಂಟ್ ನೋಡಿ ವರ್ಡ್ ಆಫ್ ಮೌತ್ ಹಸ್ ಪ್ಲೇಡ್ ಎ ಮೇಜರ್ ರೋಲ್. ಓಕೆ, ಫ್ರಮ್ ದ ಮೀಡಿಯಾ ಅಂಡ್ ಫ್ರಮ್ ದ ಆಡಿಯನ್ಸ್. ಮೀಡಿಯಾ ಸರ್ ನಮ್ಗೆ ಮೇನ್ ಫಸ್ಟ್ ಪುಷ್ ಮೀಡಿಯಾ ಇಂದಾನೇ ಆಗಿತ್ತು ಸರ್. ಅಂದ್ರೆ ಟ್ರೇಲರ್ ಪ್ಲಸ್ ಮೀಡಿಯಾ. ಫಸ್ಟ್ ಟ್ರೇಲರ್ ನಮ್ಗೆ ಒಂದ್ ಲೆವೆಲ್ ಆಫ್ ಆಡಿಯನ್ಸ್ ಕನ್ವರ್ಟ್ ಮಾಡ್ತು. ಮೀಡಿಯಾ ಈ ಪ್ರಾಡಕ್ಟ್ ಅಥೆಂಟಿಕ್ ಆಗಿದೆ ಅಂತ ಅವ್ರ ಥ್ರೂ ಆಯ್ತು. ಇಟ್ ಇಸ್ ನಾಟ್ ಲೈಕ್ ಸುಮ್ನೆ ರ್ಯಾಂಡಮ್ ರಿವ್ಯೂ ಬರ್ಲಿಲ್ಲ. ಮೂವಿ ಹಿಂಗೆ ಅದ ಅಂತ ನೀಟಾಗಿ ಉದ್ದುದ್ದ ಬರ್ದಿದ್ದಾರೆ. ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನಿದೆ ಅಂತ ಬರ್ದಿದ್ದಾರೆ, ಮ್ಯೂಸಿಕ್ ಹೆಂಗ್ ವರ್ಕ್ ಆಗಿದೆ ಅಂತ ಬರ್ದಿದ್ದಾರೆ, ಡೈರೆಕ್ಷನ್ ಹೆಂಗಾಗಿದೆ ಅಂತ ಬರ್ದಿದ್ದಾರೆ, ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಗಳು ಬರ್ದಿದ್ದಾರೆ, ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದಾರೆ. ಎಲ್ಲಾ ಆಸ್ಪೆಕ್ಟ್ ನಾಗ ಒಂದ್ ಮೂವಿ ಬಗ್ಗೆ ಎಲ್ಲಾ ಆಸ್ಪೆಕ್ಟ್ ನಾಗ ಮಾತಾಡಿದಾಗ ಇದು ಏನೋ ಮಾಡ್ಯಾರ. ಅದಾದ್ಮೇಲೆ ಎಲ್ಲರಿಗೂ ಗೊತ್ತಿದೆ ಸಿನಿಮಾ ಸಬ್ಜೆಕ್ಟಿವ್. ಅಂಡ್ ಈಗ ಒಬ್ನಿಗೆ ಪಸಂದ್ ಆಗಿಲ್ಲ ಅಂತೇಳಿ ನಾವು ನಮ್ ಮೂವಿ ಖರಾಬ್ ಅದ ಅಂತ ನಾವ್ ಅನ್ಕೊಂಡಿಲ್ಲ, ಚೆನ್ನಾಗಿದೆ ಅಂತ ಅನ್ಕೊಂಡಿಲ್ಲ. ಅವನು ಆಸ್ಪೆಕ್ಟ್ ಅವ್ನಿಗೆ ಪಿಕ್ಚರ್ ನಮ್ ಪಸಂದ್ ಆಗಿಲ್ಲ, ಇಟ್ಸ್ ಓಕೆ, ನಿಂಗೂ ಪಸಂದ್ ಆಗದ್ ಮುಂದ್ ಮಾಡೋಣ.
ಫೇರ್ ಡೀಲ್. ಇವಾಗ ನೀವು ನಾನು ಥಿಯೇಟರ್ ವಿಸಿಟ್ಸ್ ನೀವು ಹೋಗ್ತಾ ಇದ್ರಿ, ನಾನು ಹ್ಮ್. ನೋಡಿದ್ದೆ ಹ್ಮ್. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಆ, ಯಾರಾದ್ರೂ ಹೊಗಳಿಕೆ ಸುಮಾರು ಬಂದ್ಬಿಟ್ಟಿರುತ್ತೆ, ಹ್ಮ್. ಅಂಡ್ ಯು ಹ್ಮ್. ಆಲ್ರೆಡಿ ನೋ ದಟ್ ಆನ್ ಟ್ವಿಟರ್ ಅಂಡ್ ಎವ್ರಿವೇರ್. ತುಂಬಾನೇ ಹಾರ್ಡ್ ಹಿಟ್ಟಿಂಗ್ ಕ್ರಿಟಿಕಲ್ ಆಂಗಲ್ ಯಾವ್ದು ಬಂದಿದೆ ಸರ್? ಸರ್ ಬಹಳ ಕ್ರಿಟಿಕಲಿನೂ ಬಹಳ ನೆಗೆಟಿವ್ ರಿವ್ಯೂಸ್ ಗಳು ಬಂದಿದೆ ಸರ್ ಥಿಯೇಟರ್ ಅಲ್ಲಿ. ಅಂದ್ರೆ ಅಂದ್ರೆ ನಮ್ ನೀವು ಒಪ್ಪೋ ಅಂತದ್ದು, ಅಂದ್ರೆ ಕರೆಕ್ಟ್ ಅಲ್ಲ ಇವ್ನು ಹೇಳ್ತಿರೋದು, ಇದು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು ಅಂತ ಕನ್ವಿನ್ಸಿಂಗ್ ಕ್ರಿಟಿಕ್ ಯಾವ್ದು ಬಂದಿದೆ ಸರ್? ಸರ್ ಒಪ್ಕೊಳಕ್ ಅಂದ್ರೆ ಆಗದೇ ಇಲ್ಲ ಸರ್, ಹಂಗೆ ಯಾರದು ಒಪ್ಕೊಳಕ್. ಯಾಕಂದ್ರೆ ಒಬ್ಬ ಕ್ರಿಯೇಟರ್ ಅವ್ನ್ ಅವ್ನ್ ಕನ್ವಿಕ್ಷನ್ ಕನ್ವಿಕ್ಷನ್ ಇದ್ದ ಮಾಡಿರ್ತಾನೆ. ಮಾಡಿರ್ತಾನೆ. ಅಂದ್ರೆ ಅವ್ನ್ ಮಾಡಿದ ಕಂಟೆಂಟ್ ಗೆ ನೀನ್ ತಪ್ಪದ ಅನ್ನಕ ನೀ ಮಾಡು ಅಂತೀನಿ. ನಿನಗ್ ಅಂತಂಗ್ ನೀ ಮಾಡು, ನಮಗ್ ಅಂದಂಗ್ ನಾವ್ ಮಾಡಿದ್ವು. ಅಂಡ್ 99 ಮಂದಿಗೆ ಇಷ್ಟ ಆಗ್ಲತ್ತ, ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಹ್ಮ್ ಇಲ್ಲ, ಕರೆಕ್ಟ್. ನಿನಗ್ ಪ್ರಾಬ್ಲಮ್ ಅಂದ್ರೆ ನಿನಗ್ ಅನ್ಸಿದ್ ಪಿಕ್ಚರ್ ಮಾಡು. ಹ್ಮ್ ಮಾಡದವ್ರಿಗೆ ಅಲ್ಲಕ್ ಹೋಗ್ಬೇಡ, ಮಾಡೋದಟ್ ಈಜಿ ಅಲ್ಲ ಪಿಕ್ಚರ್. ಹ್ಮ್ ಅಂದ್ರೆ ಈಗ ದೊಡ್ಡವ್ರು ಇದ್ದವ್ರು ಅಂದ್ರಲ್ಲ ಸರ್, ಅವ್ರದ್ದು ನಾವು ವಿ ಯೂಸ್ ಟು ಟೇಕ್ ಸರ್. ಅಂದ್ರೆ ಹ್ಮ್ ಯಾರೇ ದೊಡ್ಡವ್ರು ಇದ್ದವ್ರಿಗೆ ಒಂದಿಷ್ಟು ಪರ್ಸನಲಿ ಒಂದಿಷ್ಟು, ಅಂದ್ರೆ ನಾವು ಇಂಡಿಯನ್ಸ್ ಎಮೋಷನಲ್ ಪೀಪಲ್ ಅಂಡ್ ನಾವು ನಮ್ಮ ಟ್ರೆಡಿಷನ್ ಗಳಿಗೆ ನಮ್ಮ ಇದಕ್ಕೆ ಬಹಳ ಒತ್ತು ಕೊಡೋರು. ಅಂಡ್ ಅವ್ರು ಅವ್ರು ನೋಡಿದ ಜಗತ್ತೇ ಬೇರೆ. ಬಟ್ ಅಂತವ್ರೆಲ್ಲ ನಮ್ ಪಿಕ್ಚರ್ ನೋಡಕ್ ಥಿಯೇಟರ್ ಬಂದಾರಲ್ಲ, ಒಂದ್ ಹ್ಮ್ ಲೈನ್ ಅವ್ರಿಗೆ ಒಂದ್ ಮ್ಯಾಟರ್ ಆಗತ್ತೆ ಅಂತಂದಾಗ, ಅಂಡ್ ಅದು ನಾವು ಅದು ಆಕ್ಚುಲಿ ಏನೇ ಇಲ್ಲ, ಬಟ್ ಆ ಲೈನ್ ನೋಡಿದಾಗ ಅವ್ರಿಗೆ ಭಯ ಆಗತ್ತೆ. ಒಂಥರ ಇದು ತೋರಿಸ್ಬಾರ್ದಿತ್ತು ಅಂತಂದಾಗ ಅವಾಗ ನಾವು ಅನ್ಸೋದು, ಹೌದಲ್ಲ ಹ್ಮ್ ಇವ್ರಿಗೆ ಹಿಂಗ್ ಅನಿಸ್ತಾ ಇದೆ. ಬಟ್ ಅಲ್ಲಿ ಇಲ್ಲ, ಏನೂ ಇಲ್ಲ. ಬಟ್ ನಾವ್ ಇಂಗ್ಲಿಷ್ ಮೂವಿಗಳಲ್ಲಿ ಏನೇನೋ ನೋಡ್ತೀವಿ, ಬಟ್ ಅದು ವಿ ಆರ್ ಫೈನ್ ವಿತ್ ಇಟ್. ಇಟ್ ಈಸ್ ಅವೈಲೇಬಲ್ ಆನ್ ಇಂಟರ್ನೆಟ್, ಇಟ್ ಈಸ್ ಅವೈಲೇಬಲ್ ಆನ್ ಪಬ್ಲಿಕ್ ಡೊಮೇನ್. ಅಲ್ಲಿ ಎಲ್ಲಾ ನೋಡ್ತೀವಿ, ಅದಕ್ ಮಾತಾಡಲ್ಲ. ಅಂಡ್ ಈ ವರ್ಗದವರು ನನ್ ಮೂವಿ ನೋಡೋರಲ್ಲ. ಹ್ಮ್ 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 ಅಂದ್ರೆ ಹ್ಮ್ ಅದು ರೆಸ್ಪೆಕ್ಟ್ ಮಾಡೋಣ. ನೀವ್ ಹ್ಮ್ ಹೇಳೋದು ಕರೆಕ್ಟ್ ಇದೆ ಸರ್. ಬಟ್ ಅವ್ರು ಹೇಳತರ ನಾ ಮಾಡೋದ್ ಪಿಕ್ಚರ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಕರೆಕ್ಟ್. ಹ್ಮ್ ಆತರ ಆಗಿದೆ ಸರ್. ಅಂಡ್ ಈ ಥಿಯೇಟರ್ ವಿಸಿಟ್ ಅಲ್ಲೇನೆ ಹ್ಮ್. ನಾನು ರೀಸೆಂಟ್ಲಿ ಇವ್ರ ಹತ್ರ ಮಾತಾಡ್ತಿದ್ದೆ, ಫಾರ್ ರಿಜಿಸ್ಟ್ರೇಷನ್ ಹ್ಮ್. ಡೈರೆಕ್ಟ್ರು, ಜೂನಿ ಹ್ಮ್. ಡೈರೆಕ್ಟ್ರು. ಅವ್ರಗಳಿಗೆಲ್ಲ ಕೇಳ್ತಾ ಇದ್ದೆ, ನಿಮಗೆ ಫುಟ್ಫಾಲ್ಸ್ ಬರುತ್ತಲ್ಲ ಥಿಯೇಟರ್ಸ್ ಅಲ್ಲಿ, ಯಾವ ಸೋರ್ಸ್ ಇಂದ ಕೇಳ್ಪಟ್ಟಿದ್ದಾರೆ ಅಂತ. ಅಂದ್ರೆ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಬಂದಿರೋ ಆಡಿಯನ್ಸು ಹ್ಮ್. ಬರೇ ವರ್ಡ್ ಆಫ್ ಮೌತ್ ಇಂದ ಬಂದಿಯಾರಾ, ಅಥವಾ ಆರ್ಟಿಕಲ್ ನೋಡಿ ಬಂದಿಯಾರಾ, ಇಲ್ಲ ಯಾವ್ದೋ ಒಂದು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಬಂದಿಯಾರಾ, ಅಥವಾ ಯಾರ್ದೋ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿಯಾರಾ ಯಾವ್ದೋ ಹ್ಮ್. ಸ್ಟಾರ್ದು ಹ್ಮ್. ಅಂತ ನೀವ್ ಕೇಳ್ಪಟ್ಟಿರೋದು ಯಾವ್ದು ಸರ್ ಸರ್ ಜಾಸ್ತಿ? ನಮ್ದು ಫಸ್ಟ್ ವೀಕ್ ಎಲ್ಲ ಬಂದಿದ್ದು ರಿವ್ಯೂ ನೋಡಿ ಬಂದಿತ್ತು ಸರ್. ಮೀಡಿಯಾ ಮೀಡಿಯಾ ರಿವ್ಯೂಸ್. ಮೀಡಿಯಾ ಓಕೆ ರಿವ್ಯೂಸ್, ಎಸ್ಪೆಷಲಿ ಪೇಪರ್ ಓಕೆ. ರಿವ್ಯೂಸ್ ನೋಡಿನೇ ಜಾಸ್ತಿ ಬಂದಿದ್ದಾರೆ ಸರ್. ಬಟ್ ಸೆಕೆಂಡ್ ವೀಕ್ ತನ ಅದು ವರ್ಡ್ ಆಫ್ ಮೌತ್ ಇಂದ ಹೋಗಿತ್ತು. ಸರ್ ಇವಾಗ ನೀವೊಂದು ಸಿನಿಮಾ ಕಂಪ್ಲೀಟ್ ಸ್ಕ್ರಿಪ್ಟ್ ಇಂದ ರಿಲೀಸ್ ತನಕ ಎಂಟೈರ್ ಜರ್ನಿ ಟ್ರಾವೆಲ್ ಮಾಡಿರಿ. ಅಂಡ್ ನಾನು ನಿಮ್ಮನ್ನು ಪರ್ಸ್ನಲಿ ನೋಡಿರೋ ಹಾಗೆ ನೀವು ರೆಗ್ಯುಲರ್ ಓಲ್ಡ್ ಸ್ಕೂಲ್ ಪ್ರೊಡ್ಯೂಸರ್ಸ್ ತರ ನಾನು ಇನ್ವೆಸ್ಟ್ ಮಾಡ್ತೀನಿ, ಡೈರೆಕ್ಟರ್ ನೋಡ್ಕೊಂತಾರೆ, ಪ್ರೀಮಿಯರಿಗೆ ಬರ್ತೀನಿ ಆ ತರ ಅಲ್ದಲೆ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಯು ಆರ್ ಮೋರ್ ಲೈಕ್ ಕ್ರಿಯೇಟಿವ್ ಪ್ರೊಡ್ಯೂಸರ್. ಟೀಮಲ್ಲಿ ಒಬ್ಬ ಆಕ್ಟಿವ್ ಮೆಂಬರ್ ಆಗಿರೋದ್ರಿಂದ ಸುಮಾರು ವಿಚಾರಗಳನ್ನ ತಿಳ್ಕೊಂಡು ಇರ್ತೀರಾ, ಕೆಲವೊಂದು ತಪ್ಪುಗಳ ಅರಿವಾಗಿರುತ್ತೆ. ಸೊ ಒಂದು ಓವರ್ ಆಲ್ ಲರ್ನಿಂಗ್ಸ್ ಟೇಕ್ ಅವೇ ಇದೊಂದು ಎರಡ್ ಮೂರ್ ಕಲ್ತೆ ನಾನು ನನ್ನ ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದನ್ನ ಮಾಡಲ್ಲ ಅನ್ನೋ ಯಾರಾದ್ರೂ ಇದೆಯಾ ಸರ್? ಶೇರ್ ಮಾಡ್ಬೋದಾ? ಸರ್ ಮೊದಲನೇದಾಗಿ ಸರ್, ಅಂದ್ರೆ ಮೂವಿ ಟೈಮ್ ಲೈನ್ ಸರ್. ಹ್ಮ್ ಅಂದ್ರೆ ನಮ್ದು ಮೂವಿ ಅಂದ್ರೆ 3 ವರ್ಷ ಆಗೋ ಮೂವಿನೇ ಅಲ್ಲ. ಅಂದ್ರೆ ಒಂದ್ 6 ತಿಂಗಳಿಂದ 8 ತಿಂಗಳನ್ನ ಮುಗಿಬೇಕಾಗಿರೋ ಮೂವಿ 3 ವರ್ಷ ಆಯ್ತು, ವಾಟ್ ಎವರ್ ರೀಸನ್ಸ್ ಇಂದ. ಅಂಡ್ ಈ ಪ್ರೊಸೆಸ್ ಅಲ್ಲಿ ಎಲ್ರಿಗೂ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆದಂಗಾಯ್ತು. ಎಲ್ಲಾ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಮೀ ಎಲ್ರು ಕಲ್ತ್ವಿ. ಸೊ ಮುಂದಿನ ಪ್ರೊಸೆಸ್ ಅಲ್ಲಿ ಸರ್, ಅಂದ್ರೆ ಟೈಮ್ ಲೈನ್ ಪ್ರಕಾರ ಮೂವಿ ಮಾಡ್ಬೇಕಂತಿದೆ ಸರ್. ಅನೌನ್ಸ್ಮೆಂಟ್ ಡೇಟ್ ಇದಾನೆ, ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಆತರ ಮೂವಿ ಮಾಡ್ಬೇಕಂತಿದೆ ಸರ್, ವೆನೆವರ್ ಐ ಮೇಕ್. ಹ್ಮ್ ಮತ್ತೆ ಎರಡನೇದು ಏನಂದ್ರೆ ಸರ್, ನಂಗೆ ಆರ್ಟಿಸ್ಟ್ಗಳದು ಒಂದು, ಅಂದ್ರೆ ಹೊಸಬ್ರಿಗೆ ಹಾಕೊಂಡ್ ಮಾಡ್ಬೇಕಂತಿದೆ. ಅದು ಐ ಡೋಂಟ್ ನೋ, ಅಂದ್ರೆ ಅದರಿಂದ ರೆವೆನ್ಯೂ ಹೆಂಗಾಗತ್ತೆ, ಮಾರ್ಕೆಟ್ ಹೆಂಗಾಗತ್ತೆ ಗೊತ್ತಿಲ್ಲ. ಬಟ್ ಒಂದು ಫಿಲ್ಮ್ ಅಂತೂ ಎಂಡ್ ಟು ಎಂಡ್ ಸ್ಕ್ರಾಚ್ ಆರ್ಟಿಸ್ಟ್ ಗಳು ಯಾರಿದೆ ಫ್ರೆಶರ್ಸ್ ಗೆ ಹಾಕೊಂಡು ಒಂದು ಮೂವಿ ಮಾಡ್ಬೇಕಂತಿದೆ ಸರ್, ಆಕ್ಟರ್ಸ್ ಗಳಿಗೆ. ಅಂಡ್ ಟೆಕ್ನಿಷಿಯನ್ಸ್ ಅವರು 60 ವರ್ಷದವರೇ ಇರ್ಲಿ, 25 ವರ್ಷನೇ ಇರ್ಲಿ, ಟ್ಯಾಲೆಂಟೆಡ್ ಆಗಿರ್ತಾರೆ, ಅವ್ರ ಜೊತೆ ಕೊಲಾಬರೇಷನ್ ಆಗುತ್ತೆ ಸರ್. ವಂಡರ್ಫುಲ್. ಎಸ್ ಸರ್. ಮತ್ತೆ ಇನ್ನೊಂದು ಪಾಯಿಂಟ್ ಬಂದ್ರೆ, ಈ ಸತಿ ಸಿಂಗಲ್ ಸ್ಕ್ರೀನ್ ಸರ್ ವೈಡ್ ಆಗಿ ಟಚ್ ಮಾಡ್ಬೇಕಂತಿದೆ ಸರ್ ನೆಕ್ಸ್ಟ್ ಮೂವಿಗೆ. ಗೊತ್ತಿರ್ಲಿಲ್ಲ ಅದು ಹೆಂಗ್ ಆಪರೇಷನ್ ಆಗುತ್ತೆ ಅಂತ, ಬಟ್ ಅದು ಹೆಂಗ್ ಆಪರೇಷನ್ ಆಗುತ್ತೆ ಅಂತ ಗೊತ್ತಾಯ್ತು. ಅಂಡ್ ಯಾವ ತರ ಬಿಸ್ನೆಸ್ ಟರ್ಮ್ಸ್ ಗಳು ಮಾತಾಡ್ಬೇಕಂತ ಗೊತ್ತಾಯ್ತು. ಅಂಡ್ ಅವ್ರಿಗೂ ಸರ್, ಅಂದ್ರೆ ಹೋಪ್ ಕ್ರಿಯೇಟ್ ಇದ್ರೆ ಮಾತ್ರ ದೇ ವಿಲ್ ಗಿವ್. ಅಂದ್ರೆ ಅದು ನಾವು
ಪ್ರತಿಯೊಬ್ಬರ ಜೊತೆ ಎಂಗೇಜ್ಮೆಂಟ್ ಇರ್ಬೇಕು. ನಾನು ಯಾರಂತಾನೆ ಗೊತ್ತಿಲ್ಲ, ನನ್ ಮೂವಿ ಯಾಕೆ ಹಾಕ್ತಾರೆ ಅಂತ. ದೇ ಶುಡ್ ನೋ. ಈಗ ರೈಟ್ ನೋ ವಿ ಹ್ಯಾವ್ ಎ ವಿಸಿಟಿಂಗ್ ಕಾರ್ಡ್. ಬ್ಲಿಂಕ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್ ಅಂತ ಹೇಳಕ್ ಬಯಸ್ತೀನಿ ಸರ್. ನೆಕ್ಸ್ಟ್ ಮೂವಿ ಅದು ಅನೌನ್ಸ್ಮೆಂಟ್ ಟೈಮ್ ಇಂದಾನೆ ರೀಚ್ ಆಗುತ್ತೆ ಅಂತ Correct, correct. ಸರ್. ಅಂಡ್ ನೆಕ್ಸ್ಟ್ ಮೂವಿಗೆ ಸರ್, ಬಿಫೋರ್ ಶೂಟಿಂಗ್ ಐ ವಾಂಟ್ ಟು ಕ್ಲೋಸ್ ಬಿಸ್ನೆಸ್. ಅದು ಯಾವ ರೀತಿಯಿಂದ ಆಗುತ್ತೆ ಗೊತ್ತಿಲ್ಲ, ಬಟ್ ಟಿಲ್ ದಟ್ ಟೈಮ್ ಐ ವಿಲ್ ಲರ್ನ್. ಮಾರ್ಕೆಟ್ ಕಲಿತೀನಿ, ಬಿಸ್ನೆಸ್ ಕಲಿತೀನಿ. ಇನ್ನೊಂದು 6 ತಿಂಗಳು ಹೋದ್ರೂ ಪರವಾಗಿಲ್ಲ, ಐ ವಾಂಟ್ ಟು ಲರ್ನ್ ಬಿಸ್ನೆಸ್. ಅಂಡ್ ಆಲ್ರೆಡಿ ಮಾಡಿರೋ ಫಿಲ್ಮ್ ಮೇಕರ್ಸ್ ಗಳು ಯಾರ್ದರೆ ಮೂವಿ ಇದ್ರೆ ಇಷ್ಟ ಇದ್ದ, ನನಗಿಷ್ಟ ಆದ್ರೆ ಅವ್ರ ಜೊತೆ ಕೊಲಾಬರೇಷನ್ ಆಗ್ತೀನಿ, ಅಥವಾ ಅವ್ರ ಜೊತೆ ನಾನು ಕ್ರಿಯೇಟಿವ್ ಆಗಿ ದುಡಿಯಕ್ಕೆ, ಅಂದ್ರೆ ಅಲ್ಲಿಂದ ಒಬ್ಬ ರಿಸೋರ್ಸ್ ಆಗಿ ಕೆಲಸ ಮಾಡಕ್ ಇಷ್ಟ. ಅಂದ್ರೆ ಒಂದ್ ಮೂವಿ ನಿಲ್ಸೋ ಪ್ರೊಸೆಸ್ ಅಲ್ಲಿ ಇರ್ಬೇಕಂತ ಆಸೆ ಸರ್. ನಾಟ್ ಅಂದ್ರೆ ಇಲ್ಲಿ ಆಗಿರೋ ತಪ್ಪು, ಫಾರ್ ಎಕ್ಸಾಂಪಲ್ ಈಗ ಒಂದ್ ಮೂವಿ ಬಗ್ಗೆ ಹೇಳಿದಲ್ಲ, ಆ ತರ ಮೂವಿ ಗೆದೆ ಮೂವಿ ಇದ್ರೆ ಸಣ್ಣ ಪುಟ್ಟ, ಅಂದ್ರೆ ನಾವೇನೋ ಮಾಡಿದೀವಿ ಅಂತೆಲ್ಲ ಗೈಡ್, ಅದು ನಮ್ದೊಂದು ಇನ್ಪುಟ್ ತಗೊಂಡ್ರೆ ಬಿಡ್ರೆ ನಮ್ದೊಂದು ಇನ್ಪುಟ್ ಕೂಡ ಆಸೆ ಸರ್, ಅಷ್ಟೇ. ವಂಡರ್ಫುಲ್. ಅಲ್ಲ, ನಾನು ನಮ್ಮ ಟೀಮ್ ಜೊತೆ ಎಲ್ಲ ಯಾವಾಗ್ಲೂ ಡಿಸ್ಕಸ್ ಮಾಡ್ತಿರ್ತೀನಿ. ಹೋದ ವರ್ಷ ಸುಮಾರು ತುಂಬಾನೇ ಹೆಸರು ಮಾಡಿರುವಂತ ಚಿತ್ರ ಡೇರ್ ಡೆವಿಲ್ ಮುಸ್ತಫಾ, ಹಾಸ್ಟೆಲ್ ಹುಡುಗರು. ಆದ್ರೆ ಡೇರ್ ಡೆವಿಲ್ ಬರೋ ತನಕನೂ ಏನಪ್ಪಾ ಹೊಸಬರ ಸಿನಿಮಾಗಳು ಹೇಗೆ ಅನ್ನೋದು ಒಂದು ವಾಯ್ಡ್ ಕ್ರಿಯೇಟ್ ಆಗೋಗಿತ್ತು. ಬಟ್ ಡೇರ್ ಡೆವಿಲ್ ಬಂತು. ಬಟ್ ಅಲ್ಲೂ ಇನ್ನೊಂದು ವಾದ ಏನ್ ಬಂತು ಅಂದ್ರೆ, ಡಾಲಿ ಅವ್ರು ಬ್ಯಾಕ್ ಮಾಡಿದ್ರು. ಅಫ್ಕೋರ್ಸ್ ಕಂಟೆಂಟ್ ಇಸ್ ಗುಡ್, ಮೇಕಿಂಗ್ ಇಸ್ ಗುಡ್, ಬಟ್ ಆ ಮಟ್ಟಕ್ಕೆ ರೀಚ್ ಆಗಕ್ಕೆ ಅಲ್ಲಿ ಡಾಲಿ ಫ್ಯಾಕ್ಟರ್ ವರ್ಕ್ ಆಯ್ತು. ಯು ನೀಡ್ ಎ ಪ್ರೆಸೆಂಟರ್ ಅನ್ನೋದು ಒಂದ್ ವಾದ ಬಂತು. ನೆಕ್ಸ್ಟ್ ಹಾಸ್ಟೆಲ್ ಬಂತು. ಹಾಸ್ಟೆಲ್ ಬಂದಾಗ ಅವರು ಮಾರ್ಕೆಟಿಂಗ್ ಅಲ್ಲಿ ದೇ ವೆಂಟ್ ಆಲ್ ಇನ್. ಸೊ ಅಲ್ಲಿ ಇನ್ನೊಂದು ವಾದ ಬಂತು, ನಿಮಗೆ ಬರೇ ಪ್ರೆಸೆಂಟರ್ ಇದ್ರೆ ಸಾಲದು, ಯು ಆಲ್ಸೋ ನೀಡ್ ಆಲ್ ಇನ್ ಮಾರ್ಕೆಟಿಂಗ್ ಅನ್ನೋದು. ಐ ಥಿಂಕ್ ಬ್ಲಿಂಕ್ disprove both ಅಲ್ಲ. ಅಂದ್ರೆ ಯು ಡಿಡ್ ನಾಟ್ ಹ್ಯಾವ್ ಅ ಪ್ರೆಸೆಂಟರ್ ಅಂಡ್ ಯು ಡಿಡ್ ನಾಟ್ ಗೋ ಆಲ್ ಇನ್ ಫಾರ್ ಮಾರ್ಕೆಟಿಂಗ್. ಅಂಡ್ ಈ ವರ್ಷ ಅಂತೂ ಹೊಸಬ್ರು ನೋಡಲ್ಲ, ಥಿಯೇಟರ್ಗಳ ಜನ ಬರ್ತಿಲ್ಲ, ಸಿಂಗಲ್ ಸ್ಕ್ರೀನ್ ಮುಚ್ಚೋಗ್ತಿದೆ, ಇಂಡಸ್ಟ್ರಿನೇ ಸ್ವಲ್ಪ ದಿವಸ ಶಟ್ ಡೌನ್ ಮಾಡೋಣ ಅಂತ ಈ ತರ ಎಲ್ಲ ಟಾಕ್ಸ್ ಇರೋ ವಾತಾವರಣದಲ್ಲಿ ಯು ಡಿಡ್ ನಾಟ್ ಹ್ಯಾವ್ ಅ ನೋನ್ ಪ್ರೊಡ್ಯೂಸರ್, ಯು ಡಿಡ್ ನಾಟ್ ಹ್ಯಾವ್ ಎನಿ ಬಿಗ್ ಸ್ಟಾರ್ಸ್, or you did not have great marketing budget, so only content was your mantra. So I think you have disproved all the theories alva, ididrane agodu adidrane agodu. So kudos to that, congratulations. ಅಂದ್ರೆ ಸರ್, ಇಟ್ ಈಸ್ ಆಲ್ ಟೀಮ್ ಎಫರ್ಟ್ ಸರ್. ಅಂಡ್ ಪ್ರತಿಯೊಬ್ರು ಓಪನ್ ಇದ್ವಿ, ಅದು ಬಹಳ ಇಂಪಾರ್ಟೆಂಟ್ ಸರ್. ಅಂದ್ರೆ ನಾನ್ ಮಾಡಿದ್ದೆ ಕರೆಕ್ಟು ಅಂತ ಯಾವುದು ಆಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಅಂದ್ರೆ ಒಂದ್ ಟೈಮ್ ಡೈರೆಕ್ಟರ್ ಕರೆಕ್ಟ್ ಇರ್ತಾರೆ, ನಾವು ತಪ್ಪಿರ್ತೀವಿ. ಒಂದ್ಸಲ ನಾವು ತಪ್ಪಿರ್ತೀವಿ, ಅವ್ರು ಕರೆಕ್ಟ್ ಇರ್ತಾರೆ. ನಾವಿಬ್ರು ಬಿಟ್ಟು ಆಕ್ಟರ್ಸ್ ಗಳು ಕರೆಕ್ಟ್ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ದೀಕ್ಷಿತ್ ಅವ್ರದ್ದು ಇನ್ಪುಟ್ ಗಳು ಬಹಳ ಹೆಲ್ಪ್ ಆಗಿದೆ ಸರ್. ಅಂದ್ರೆ ಅವ್ರ ಮೂವಿಗಳು ಎಲ್ಲಾ ಫೀಲ್ಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಒಂದ್ ಸಣ್ಣದೇ ಮೈನ್ಯೂಟ್ ಹೇಳಿದ್ ಅದೆಲ್ಲ ವರ್ಕ್ ಆಗಿದೆ ಸರ್. ವಾಟ್ ಎವರ್ ಹಿ ಯೂಸ್ ಟು ಫೀಡ್ ಸರ್, ನೋಡಿ ಇದು ಹಿಂಗ್ ಮಾಡಿದ್ರೆ ಆಗತ್ತೆ ಅಂತ, ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ವಿ ಹ್ಯಾವ್ ನಾಟ್ ನೆಗ್ಲೆಕ್ಟೆಡ್ ಹಿಸ್ ರಿವ್ಯೂಸ್ ಆಲ್ಸೋ. ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ವಿ ನೀಡ್ ಟು ಹ್ಯಾವ್ ಇಯರ್ಸ್ ಟು ಲಿಸನ್ ಅಂತಾರಲ್ಲ. ಬಟ್ ನಿಮ್ಮ ಜೊತೆ ಆರ್ಟಿಸ್ಟ್ಸ್ ಹಂಗೆ ನಿಂತ್ರಲ್ವಾ? ಅಂದ್ರೆ ನಾನ್ ನೋಡಿರೋ ಹಂಗೆ ಎಲ್ಲೂನು ನಿಮ್ಗೆ ಅವ್ರಿಗೆ ಪ್ರಚಾರಕ್ಕೆ ಬನ್ನಿ, ಪ್ರೆಸ್ ಮೀಟಿಗೆ ಬನ್ನಿ, ಥಿಯೇಟರ್ ವಿಸಿಟಿಗೆ ಬನ್ನಿ ಅಂತ ಕರೆಯೋ ಪ್ರಸಂಗನೇ ಬಂದಿಲ್ವೇನೋ. ಐ ಥಿಂಕ್ ದೇ ಓನ್ ದ ಪ್ರಾಜೆಕ್ಟ್. 100% ಸರ್. ಅಂದ್ರೆ ಪ್ರತಿ ಟೀಮ್ ಹಂಗ ಆಗ್ಬೇಕು ಅಂತ. ಅಂದ್ರೆ ಫಸ್ಟ್ ಆಫ್ ಆಲ್ ಅವರು ಆಕ್ಟರ್ಸ್ ಆಗಿ ಚೂಸ್ ಮಾಡ್ಕೊಂಡಿದ್ದೆ ಜನರ ಹತ್ರ ಹೋಗಕ್ಕೆ. ಈಗ ಜನರ ಹತ್ರ ಹೋಗಕ್ ಅಪರ್ಚುನಿಟಿ ಸಿಕ್ಕಾಗ ಬನ್ನಿ ಅಂತ. ಅಂದ್ರೆ ಅವ್ರಿಗೆ, ಅಂದ್ರೆ ನಾವು ಬನ್ನಿ ಅನ್ನೋಕ್ಕಿಂತ ಅವ್ರದವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಲಾಭ ಅಲ್ಲ. ಅಂದ್ರೆ ದೇ ವಿಲ್ ಕ್ರಿಯೇಟ್ ದೇರ್ ಬೇಸ್ ಆಡಿಯನ್ಸ್. ಒಂದ್ 10 ಜನನು ನೀನ್ ಒಂದ್ ಥಿಯೇಟರ್ ಹೋದಾಗ ನಿನ್ ಫಾಲೋವರ್ ಆಗ್ತಾ ಇದಾರೆ ಅಂದ್ರೆ ವೈ ಯು ವಿಲ್ ನಾಟ್ ಗೋ. ಕರೆಕ್ಟ್. ಸೊ ಬಟ್ ಇವರೆಲ್ಲ ಸರ್, ಅಂದ್ರೆ ಡೌನ್ ದಿ ಲೈನ್, ಅಂದ್ರೆ ನಮ್ಮ ಮೂವಿನಲ್ಲಿ ಕೆಲಸ ಮಾಡೋ ಆಕ್ಟರ್ಸ್ ಗಳು ಏನಿದೆ, ದೇ ವಿಲ್ ಡೂ ವಂಡರ್ಸ್. ಅಂದ್ರೆ ಅವ್ರದ್ದು ಥಾಟ್ ಪ್ರೊಸೆಸ್ ಗಳು, ಅವ್ರದ್ದು ಪ್ಲಾನಿಂಗ್, ಅಂದ್ರೆ ಅವ್ರದ್ದು ಯಾವ ಮೂವಿ ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ದೇ ಗೋ ವಿತ್, ಅಂದ್ರೆ ಇನ್ಸ್ಟಿಂಕ್ಟ್ ಜೊತೆ ಫಾಲೋ ಮಾಡೋ ಆರ್ಟಿಸ್ಟ್ ಗಳಂತ ಅನ್ಸಿತ್ತು. ಈಗ ದೇ ವಿಲ್ ನಾಟ್, ನನ್ಗನ್ಸ್ದಂಗೆ ಚೈತ್ರ ಅವರೇ ಆಗ್ಲಿ, ದೀಕ್ಷಿತ್ ಅವರೇ ಆಗಿರ್ಲಿ, ಅಂಡ್ ದೇ ವಿಲ್ ನಾಟ್ ಲುಕ್ ಫಾರ್ ಬ್ಯಾನರ್ಸ್. ಯಾವ ಬ್ಯಾನರ್ ಇದೆ, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಕಂಟೆಂಟ್ ಏನಿದೆ, ಅಂದ್ರೆ ನನ್ ಕ್ಯಾರೆಕ್ಟರ್ ಏನ್ ಮಾರ್ಕೆಟ್ ಅಲ್ಲಿ ಈ ಮೂವಿ ಆದ್ಮೇಲೆ ಏನ್ ಪ್ರಾಜೆಕ್ಟ್, ಹಂಗೆಲ್ಲ ಆ ಲೆವೆಲ್ಗೆಲ್ಲ ಪ್ಲಾನಿಂಗ್ ಮಾಡ್ಕೊಂತಾರೆ ಸರ್. ದಟ್ ಈಸ್ ಗುಡ್. ಆಕ್ಟರ್ಸ್ ಗಳದು ಮಾಡ್ಕೊಂಡ್ರೆ ಒಳ್ಳೇದು. ಅಂಡ್ ಮತ್ತೆ ಇನ್ನೊಂದೇನಂದ್ರೆ ಆಕ್ಟರ್ಸ್ ಗಳಿಗೆ ಅವ್ರ ಮಾರ್ಕೆಟ್ ಗೊತ್ತಿರ್ಬೇಕು ಸರ್.
ಅವ್ರ Correct. ಮಾರ್ಕೆಟ್ ಗೊತ್ತಿದ್ದು ಫಿಲ್ಮ್ ಮಾಡ್ಬೇಕು ಅಂತ. ಹ್ಮ್ ಹಿಂಗೆ ಒಂದೇ ಸತಿಗೆ ನನ್ಗೆ ನಿನ್ಗೆ 60 ಲಕ್ಷನೂ ತೆಗ್ಸೋದಾಗಲ್ಲ, 4 ಕೋಟಿ ಹಾಕ್ಲತ್ತಿ ಅಂದ್ರೆ ಪ್ರೊಡ್ಯೂಸರ್ ಲಾಸ್. ಕರೆಕ್ಟ್. ಅಂದ್ರೆ ಆ ಪ್ರೊಡ್ಯೂಸರೇ ಅವ್ರಿಗೆ ಹಾಕಕ್ಕಿಂತ ಮುಂಚೆ ಪ್ರೊಡ್ಯೂಸರೇ ಹುಷಾರಾಗ್ಬೇಕು. ಹ್ಮ್ ನಂಗೆ ಇವ್ನಿಗೆ ಹಾಕೊಂಡ್ರೆ ನಂಗೆ ರೊಕ್ಕ ಬರ್ತಾವ ಬರಲ್ಲ, ರೊಕ್ಕ ಹ್ಮ್ ಹೊಂಟಿಲ್ಲ ಅಂದ್ರೆ ಹಾಕೋಬೇಡ. ಹ್ಮ್ ಈಗ ಅಲ್ಲೇ ಬ್ಯಾಟಲ್ಲೇ ಮಾಡೋದಂದ್ರೆ ಐ ವಿಲ್ ಗೋ ವಿತ್ ಹೊಸಬನಿ ಹಾಕೊಂಡು ನಾನು ಆಟ ಆಡ್ತೀನಿ, ಹ್ಮ್ ಚಾಲೆಂಜ್ ತೊಗೊಂತೀನಿ. ಇವಾಗ ಒಂದು ಕಾಂಟ್ರರಿ ಕೇಳೋದಾದ್ರೆ, ನೀವು ವೆರಿ ಕ್ಲಿಯರ್ಲಿ ಹೇಳಿರ ಹೊಸಬ್ರ ಜೊತೆ ನೆಕ್ಸ್ಟ್ ಮಾಡೋ ಆಸೆ ಇದೆ ಅಂತ, ಅಂದ್ರೆ ಕಂಪ್ಲೀಟ್ ಫ್ರೆಶರ್ಸ್ ಜೊತೆ. ವಿ ಕ್ವೈಟ್ ಅಂಡರ್ಸ್ಟ್ಯಾಂಡ್ ಏನಕ್ಕೆ ಅಂತ. ಎಲ್ಲೋ ಒಂದ್ ಕಡೆ ಇವಾಗ ಚೈತ್ರ ಆಚಾರ್ಯ ಇರ್ಬೋದು, ದೀಕ್ಷಿತ್ ಅವ್ರು ಇರ್ಬೋದು, ಅಥವಾ ಮಂದಾರ ಅವ್ರು ಇರ್ಬೋದು, ಒಂದ್ ಲೆವೆಲ್ ಅಲ್ಲಿ ರೆಕಗ್ನೈಸ್ಡ್ ಯಾರೆ, ಒಂದ್ ತಕ್ಕ ಮಟ್ಟಿಗೆ ಜನರಿಗೆ ಪರಿಚಯ ಇದಾರೆ. ಅಂಡ್ ಇವಾಗ ನೀವೊಂದು ಸಿನಿಮಾ ಮಾಡಿ ಒಂದು ಎಸ್ಟಾಬ್ಲಿಷ್ ಪ್ರೊಡ್ಯೂಸರ್ ಆಗಿ, ಯು ಹ್ಯಾವ್ ದ ಪೊಟೆನ್ಶಿಯಲ್ ಟು ಸ್ಕೇಲ್ ಅಪ್. ನಿಮ್ಗೊಂದಷ್ಟು ಜನ ಫಂಡಿಂಗ್ಸ್ ಬೇಕು ಅಂದ್ರೆ ಬರುತ್ತೆ. ನೀವು ಆರಾಮಾಗಿ ಒಂದ್ ನೆಕ್ಸ್ಟ್ ಲೆವೆಲ್ ಸ್ಟಾರ್ ನ ಹಾಕೊಂಡ್ ಮಾಡೋ ಪೊಟೆನ್ಶಿಯಲ್ ಬಂದಿರುತ್ತೆ ಇವಾಗ. ಸೊ ಅದನ್ನ ಯೋಚಿಸಿರಾ, ವೈ ನಾಟ್ ಸ್ಕೇಲ್ ಅಪ್, ಗೋ ಬಿಗರ್, ರೀಚ್ ವೈಡರ್ ಆಡಿಯನ್ಸ್ ಅಂತ? ಸರ್ 100% ಯೋಚನೆ ಮಾಡಿದ್ದೀನಿ ಸರ್. ಹಾ. ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಬ್ರಿಡ್ಜಿಂಗ್ ಆಗ್ಬೇಕು ಅಂತ ಸರ್. ಅಂದ್ರೆ ನಮ್ ಥಾಟ್, ಈಗ ದೊಡ್ಡವ್ರು ಇರ್ತಾರೆ, ಅವ್ರದೊಂದು ಅಂದ್ರೆ ಇಷ್ಟು ವರ್ಷ ಫಿಲ್ಮ್ಗಳು ಮಾಡಿರ್ತಾರೆ, ಅಂದ್ರೆ ಅವ್ರಿಗೆ ನಾವು ಅಂದ್ರೆ ಹೇಳಕ್ ಆಗುತ್ತೋ ಗೊತ್ತಿಲ್ಲ, ಅಂದ್ರೆ ಅವರು ಓಪನ್ ಇರ್ಬೇಕು, ನಾವು ಓಪನ್ ಇರ್ಬೇಕು. ಅಂಡ್ ಅವ್ರಿಗೆ ಸರ್ ಬೇರೆ ತರ ಜನ ನೋಡ್ಬೇಕಂತ ಇರ್ತಾರೆ ಸರ್. ಅಂದ್ರೆ ಹ್ಮ್ ಅದು ಸಾಧ್ಯ ಆಗೋದು ಹೊಸಬರಿಂದ ಅಂತ. ಹೊಸ ಕ್ರಿಯೇಟಿವ್ ಪೀಪಲ್ ಯಾರಿರ್ತಾರೆ, ಹೊಸ ರೈಟರ್ಗಳು ಯಾರಿರ್ತಾರೆ, ಹೊಸ ಡೈರೆಕ್ಟರ್ಗಳು ಯಾರಿರ್ತಾರೆ. ಅಂದ್ರೆ ನಾನ್ ನೋಡದೆ ಬೇರೆ ತರ ಗೊತ್ತಿಲ್ಲ. ಹೆಂಗಂದ್ರೆ ಒಬ್ಬ ಹಳ ಆಕ್ಟರ್ಗೆ ಅಂದ್ರೆ ಎಸ್ಟಾಬ್ಲಿಷ್ಡ್ ಆಕ್ಟರ್ಗೆ ಒಬ್ಬ ಹೊಸ ಡೈರೆಕ್ಟರ್ ಡೈರೆಕ್ಟ್ ಮಾಡಿಸ್ಬೇಕು. ಒಬ್ಬ ಹಳೆ ಡೈರೆಕ್ಟ್ರು ಹೊಸ ಹೀರೋ ಲಾಂಚ್ ಮಾಡ್ಬೇಕು. ಹ್ಮ್ ಹ್ಮ್ ಈಗ ಹ್ಮ್ ಗಣೇಶ್ ಸರ್ ಈಗ ಯೋಗರಾಜ್ ಭಟ್ ಸರ್ ಲಾಂಚ್ ಅಂದ್ರೆ ಲಾಂಚ್ ಅನ್ನೋಕ್ಕಿಂತ ಅದು ಏನೋ ಒಂದು ಆ ಕಾಂಬಿನೇಷನ್ ಆದಾಗ ಗಣೇಶ್ ಸರ್ ಸೂಪರ್ ಸ್ಟಾರ್. ಅಂದ್ರೆ ಮುಂಗಾರು ಮಳೆ ಅಂತ ಗಣೇಶ್ ಸರ್ ಅಂತ ಇನ್ನೊಂದು ಮುಂಗಾರು ಮಳೆ ಇಸ್ ಬೆಂಚ್ ಮಾರ್ಕ್ ಸಿನಿಮಾ. ಅಂದ್ರೆ ಅವ್ರು ಯಾರಂತ ಗೊತ್ತಿರ್ಲಿಲ್ಲ, ಅಂದ್ರೆ ಟಿವಿನಲ್ಲೆಲ್ಲ ಮಾಡೋದು ಅವ್ರದೇ ಒಂದ್ ಜರ್ನಿ ಇದ್ರು. ಮೇನ್ ಸ್ಟ್ರೀಮ್ ಅಲ್ಲಿ ಆಕ್ಟರ್ ಆಗಿ ಹೀರೋ ಅಂತ ಯಾರು ಗೊತ್ತಿಲ್ಲ. ಆ ತರ ಎಸ್ಟಾಬ್ಲಿಷ್ಡ್ ಇರೋ ಡೈರೆಕ್ಟರ್ಗಳು ಹೊಸ ಹುಡುಗರಿಗೆ ಲಾಂಚ್ ಮಾಡಿದ್ರೆ ಏನ್ ತಪ್ಪಾಗತ್ತೆ? ಅಂದ್ರೆ ನಂದು ಇದು ಒಂದು ಥಾಟ್ ಪ್ರೊಸೆಸ್ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಅಂಡ್ ಅವ್ರಿಗೂ ಫೇಸ್ ಕಂಟಿನ್ಯೂ ಫೀಡ್ ಮಾಡಬೇಕು ಅಂತ. ಈಗ ನಾಳೆನೂ ಒಂದು ಪಿಕ್ಚರಿಂಗ್ ನಾನು ಹೊಸವ್ರಿಗೆ ಪಿಕ್ಚರ್ ಮಾಡಿದ್ರು, ನಾವು ಎಲ್ಲಾ ಕಡೆ ಇಡೀ ಕರ್ನಾಟಕ ಅಡ್ಡಾಡಿಸ್ತೀನಿ, ವಾಟ್ ಎವರ್ ಇಟ್ ಈಸ್. ಬೀದರ್ಗೂ ಒಯ್ದೈತೀನಿ, ಇವ ನಮ್ಮ ಮೂವಿ ಹೀರೋ ಅಂತಾನೆ ಹೇಳ್ತೀನಿ. ಅವನಿಗೆ ಹೀರೋ ಆಗಿ ತೋತಾರೋ ಬಿಡ್ತಾರೋ ಸೆಕೆಂಡ್ರಿ, ಫಸ್ಟ್ ಇವ ನಮ್ ಪಿಕ್ಚರ್ ಹೀರೋ ಅಂತ ಬೊಂಬಾಡ ಮಾಡ್ಬೇಕು. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಪಿಕ್ಚರ್ ಯಾಕೆ ಬರ್ತಾರ? ಅಂದ್ರೆ ಫೇಸ್ ವ್ಯಾಲ್ಯೂ ನಾವು ಅವ್ರದ್ದು ಕ್ರಿಯೇಟ್ ಮಾಡಿಸ್ಬೇಕು ಸರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸುಮ್ನೆ YRF ಎಲ್ಲ ತಗೊಂಡ್ರೆ ರಣವೀರ್ ಸಿಂಗ್ ಅವ್ರ ಜರ್ನಿ ನೋಡಿದ್ರೆ ಇದು. ಬಟ್ ಫಸ್ಟ್ ಮೂವಿಯಿಂದ ಅವ್ರದ್ದು ಇಲ್ಲಿ ತನಕ ಒಂದು 15 ವರ್ಷದಿಂದ ಆ ಹೀರೋ ಪ್ಲಾನ್ ಇರುತ್ತೆ ಅವ್ರ ಹತ್ರ. ನೀನ್ 4 ವರ್ಷ ಅಲ್ಲಿ ಪಿಕ್ಚರ್ ಮಾಡ್ಕೊಂಬ, 5ನೇ ವರ್ಷಕ್ಕೆ ನನ್ನ ಬಲ್ಲೆ ಮಾಡು, ಮತ್ತೆ 9ನೇ ವರ್ಷಕ್ಕೆ ಈ ನೆಕ್ಸ್ಟ್ ಇನ್ನೊಂದು ಪ್ರೊಡಕ್ಷನ್ ಮಾಡ್ತೀನಿ. ಹಿಂಗ ಆ ಡೌನ್ ದಿ ಲೈನ್ ಆ ಹೀರೋದೊಂದು ಮಾರ್ಕೆಟ್ ಮಾಡೋ ಸಲಕ್ಕೆ ದೇ ಡೂ ಇಟ್. ಇಟ್ ಇಸ್ ನಾಟ್ ಲೈಕ್ ಯಾವತ್ ಪಿಕ್ಚರ್ ಮಾಡ್ತಾರ ಸೆಕೆಂಡ್ರಿ, ಅವ ಯಾರು ಅನ್ನೋ ಮಾರ್ಕೆಟ್ ಮಾಡೋದೇ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಯಾರು ಹೀರೋಗ್ ಮಾರ್ಕೆಟ್ ಮಾಡ್ತಾ ಇಲ್ಲ ಸರ್. ಇಲ್ಲಿ ಹೀರೋಗಳಿಗೆ ಮಾರ್ಕೆಟ್ ಮಾಡ್ಬೇಕು. ಅಂದ್ರೆ ಒಂದು ನಮ್ ಹೀರೋಗಳು ಅಂದ್ರೆ ಯಾರು ಆಡ್ಸ್ ಗಳೇ ಮಾಡಲ್ಲ. ಅಂದ್ರೆ ಅಂತದೆಲ್ಲ ಕಾನ್ಸಂಟ್ರೇಷನ್ ಮಾಡಬೇಕು ಹೊಸಬ್ರು. ಈಗ ಸುಮ್ನೆ ಒಂದ್ ಸಣ್ಣದೇ ಒಂದು ಬನಿಯನ್ ಅಡ್ವರ್ಟೈಸ್ ಬರ್ತಾ, ಯು ಶುಡ್ ಗೋ ಅಂಡ್ ಡೂ ಇಟ್. ಅಂದ್ರೆ ಮುಖ ಪರಿಚಯನೇ ಆಗಿಲ್ಲ ಅಂತಂದ್ರೆ ನಿಂಗ್ ಥಿಯೇಟರ್ನಾಗ ಯಾಕೆ ಬರ್ತಾರೆ? ಕರೆಕ್ಟ್. ಆಡ್ಸ್ ಗಳು ಹೆಂಗಿರ್ತಾವ, 30 ಸೆಕೆಂಡ್ ಇರ್ತಾವ, ಪಟ್ಟ ಪಟ್ಟ ಹೋಗ್ತಾವ. ಅಂದ್ರೆ ಆ ಆಡ್ಸ್ ಗಳು ಇಂಪ್ರೆಷನ್ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. ಎಲ್ಲೇ ಟಿವಿದಾಗೆ ನೋಡ್ತಾರೋ, ಇನ್ಸ್ಟಾಗ್ರಾಮ್ ನಾಗ ನೋಡ್ತಾರೋ, ಯೂಟ್ಯೂಬ್ ನಾಗೆ ನೋಡ್ತಾರೋ, ಬಟ್ ಆಡ್ ನೋಡ್ತಾರೆ. ಒಂದ್ಸಲ ಪಿಕ್ಚರ್ ಬಂದಾಗ ಹಾ ಇವ್ನಿಂಗ್ ನಾ ಅಲ್ಲಿ ನೋಡೀನಿ ಅನ್ನೋದು ಬೇಕು ಮೊದಲ. ಆಮೇಲೆ ಪಿಕ್ಚರ್ ಚಲೋ ಅದ ಇಲ್ಲೋ, ಏನ್ ಆಕ್ಟಿಂಗ್ ಮಾಡ್ಯಾನ ಇಲ್ಲೋ, ನೆಕ್ಸ್ಟ್. ಓಕೆ. ಸೊ ಇವಾಗ ಸುಮಾರು ಜನ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಇರ್ತಾರೆ, ಅವ್ರಿಗೆ ಒಂದು ರೀಚಬಲ್ ಅಥವಾ ಸೂಟಬಲ್ ಪ್ರೊಡ್ಯೂಸರ್ಸ್ ನ ಹುಡುಕಾಟ ಯಾವಾಗ್ಲೂ ಇರುತ್ತೆ. ರೀಸೆಂಟ್ಲಿ ನಮ್ಮ ಕ್ಲಬ್ ಅಲ್ಲೇನೆ ಗಂಗಾಧರ್ ಸಾಲಿಮಠ್ ಅವರು 6 ಫಿಲ್ಮ್ಸ್ ಹೊಸಬ್ರಿಗೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಾವು ಒಂದು ಲಿಸ್ಟ್ ಬಿಲ್ಡ್ ಮಾಡ್ತಾ ಇದ್ವಿ, ಪೊಟೆನ್ಶಿಯಲ್ ಡೈರೆಕ್ಟರ್ಸ್, ಫ್ರೆಶರ್ ಡೈರೆಕ್ಟರ್ಸ್ದು ಯಾರ್ಯಾರು ಸೂಟಬಲ್ ಇರ್ತಾರೆ ಅಂತ. ಅವ್ರ ಹತ್ರ ನಾವು ಮಾತಾಡ್ತಾ ನಮಗೆ ಮೋಸ್ಟ್ ಆಫ್ ದೆಮ್ ಸರ್ ಸರಿ ನಾವು ಗಂಗಾಧರ್ ಅವ್ರಿಗೆ ಪಿಚ್ ಮಾಡ್ತೀವಿ, ನಮಗ್ ಬ್ಲಿಂಕ್ ಸಿನಿಮಾ ಪ್ರೊಡ್ಯೂಸರ್ ನಂಬರ್ ಕೊಡಿ ಸರ್, ಬಿಕಾಸ್ ವಿ ಫೀಲ್ ಕನೆಕ್ಟೆಡ್ ವಿತ್ ಹಿಮ್. ನಮಗ್ ಅವ್ರ ಪರಿಚಯ ಇಲ್ದಲೇ ಇರ್ಬೋದು, ಬಟ್ ವಿ ಫೀಲ್ ವಿ ಕ್ಯಾನ್ ವರ್ಕ್ ವಿತ್ ಹಿಮ್. ಸೊ ನೋಡೋಣ ಪಿಚ್ ಮಾಡ್ತೀವಿ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ಸೊ ಹಂಗಾಗಿ
ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್ ಅಂದ್ರೆ ನಿಮ್ಮ ಆಕಾಂಕ್ಷೆಗಳು ಅಥವಾ ನೀವ್ ಏನ್ ಮಾಡ್ಬೇಕು ಅಂತೀರಾ, ವಾಟ್ ನೆಕ್ಸ್ಟ್ ಅನ್ನೋದು ಇಫ್ ಯು ಕುಡ್ ಎಕ್ಸ್ಪ್ಲೈನ್ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಸರ್, ನನ್ಗೆ ಮೂವಿಗಳಂತೂ ಮಾಡೋದಿದೆ ಸರ್ 100%. ನಾನೇನಂದ್ರೆ ನೆಕ್ಸ್ಟ್ ಮೂವಿಗಳಲ್ಲಿ ನಿಮ್ದು ಇನ್ವೆಸ್ಟ್ಮೆಂಟ್ ಇರಬೇಕು, ನಾಟ್ ಜಸ್ಟ್ ಕ್ರಿಯೇಟಿವ್ ಆಗಿ. ಫೈನಾನ್ಷಿಯಲ್ ನಿಮ್ದು ಅಂದ್ರೆ ಎನಿ ಡಿಪಾರ್ಟ್ಮೆಂಟ್ ದೇ ಶುಡ್ ಹ್ಯಾವ್ ದೇರ್ ಇನ್ವೆಸ್ಟ್ಮೆಂಟ್. ಇವನ್ ಇಫ್ ಇಟ್ ಈಸ್ 1,50,000 ಲೆಟ್ ಇಟ್ ಬಿ, ದೇರ್ ಶುಡ್ ಬಿ ಅನ್ ಇನ್ವೆಸ್ಟ್ಮೆಂಟ್ ಫ್ರಮ್ ದೇರ್ ಎಂಡ್. ಅಂಡ್ ಇದು ದುಡ್ಡಿನ ಆಸ್ಪೆಕ್ಟ್ ಬಂದ್ರೆ, ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಬಂದ್ರೆ ಮಾರ್ಕೆಟಿಗೆ ಏನ್ ಪಿಕ್ಚರ್ ಬೇಕನ್ನೋದು ಗೊತ್ತಿರಬೇಕು. ಅಂದ್ರೆ ನಾನು ಯಾವುದೋ ಒಂದು ಲವ್ ಸ್ಟೋರಿ ಮಾಡ್ತೀನಿ ಅಂದ್ರೆ ನಾನು ಪಿಕ್ಚರ್ ಮಾಡಲ್ಲ. ಲಾಸ್ಟ್ 2-5 ವರ್ಷದ ಮಾರ್ಕೆಟ್ ಅನಾಲಿಸಿಸ್ ಗೊತ್ತಿರಬೇಕು, ಯಾವ ಮೂವಿ ವರ್ಕ್ ಆಗೋದು ಗೊತ್ತಿರಬೇಕು, ಯಾವ ಪಿಕ್ಚರ್ ಮಾಡಿದ್ರು ಮಾರ್ಕೆಟ್ ನ ವರ್ಕ್ ಆಗ್ತದ, ಅಷ್ಟು ಬೇಸಿಕ್ ಅನಾಲಿಸಿಸ್ ಮಾಡಿರ್ಬೇಕು ಆಸ್ ಎ ಡೈರೆಕ್ಟರ್ ಆಗಿ. ಅವ್ರು ಸುಮ್ನೆ ಬಂದು ನಾನು ಇದೊಂದು ಕತೆ ಬರ್ತಿದೀನಿ, ಅವ್ರಿಗೇನೋ ಒಂದು ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಬಂದ್ ಕತೆ ಮಾಡಕ್ ಆಗಲ್ಲ. ಮಾರ್ಕೆಟ್ ಏನ್ ಬೇಕು ಆ ಮೂವಿ ಕೊಡ್ಬೇಕು ಅನ್ನೋದು ಸರ್. ಅಂದ್ರೆ ಅಟ್ ಲೀಸ್ಟ್ ಏನ ನೆಕ್ಸ್ಟ್ 2 years ನಾಗ ಮಾರ್ಕೆಟ್ ಹೆಂಗ್ ಬೂಮ್ ಆಗುತ್ತೆ, ಅಟ್ ಲೀಸ್ಟ್ ಅಷ್ಟು ಪ್ರೊಜೆಕ್ಷನ್ ಇರ್ಬೇಕು ಅಂತ. ಗಾಟ್ ಇಟ್. ಎಸ್ ಸರ್. ಸೊ ಇವಾಗ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀರಾ? ಸರ್ ಸ್ಕ್ರಿಪ್ಟ್ ಎಲ್ಲ ಯಾವ್ದು ಕೇಳಿಲ್ಲ ಸರ್ ನಾನು. ಅಂದ್ರೆ ಬಹಳ ಜನ ಇದು ಕಳಿಸ್ತಾ ಇದಾರೆ, ಮೇಲ್ಗಳು ಮಾಡ್ತಾ ಇದಾರೆ ಸರ್. ಪ್ರಾಬ್ಲಮ್ ಏನಂದ್ರೆ ಸರ್, ಅದು ನಂಗೆ ಯಾರು ಕಳ್ಸೋದ್ ಬೇಡ, ನಾನೇ ಹುಡುಕ್ತೀನಿ ಅವ್ರಿಗೆ. ಅಷ್ಟಂತೂ ನಾನು ಇಂಟರ್ನೆಟ್ ಅಲ್ಲಿ ನಾನು ಎಂಗೇಜ್ಮೆಂಟ್ ಇದ್ದೀನಿ. ಅಂಡ್ ನಂಗ್ ಬೇಕಾಗಿರೋ ಡೈರೆಕ್ಟರ್ ನಾನು ಹುಡ್ಕೊಂತೀನಿ ಸರ್. ನಂಗ್ ಬೇಕಾಗಿರೋ ಆರ್ಟಿಸ್ಟ್ ಗಳಿಗೆ ಡೈರೆಕ್ಟರ್ಗೆ ಬಿಡ್ತೀನಿ. ನಾನ್ ಡೈರೆಕ್ಟರ್ ಹುಡುಕಾಟ ಒಂದೇ ನಂದು ಅಷ್ಟೇ. ಅಂಡ್ ಇಫ್ ನಿಮ್ದು ಏನಾದ್ರು ವರ್ಕ್ ಇದ್ರೆ ಇಂಟರ್ನೆಟ್ ಅಲ್ಲಿ ಪಬ್ಲಿಷ್ ಮಾಡಿ. ಅಂಡ್ ಏನೇ ಒಂದ್ ಸಣ್ಣದೇ, ನಿನ್ನೆ ಏನಾಗಿದ್ರು ಇಂಟರ್ವ್ಯೂಗಳು ನೋಡಿರ್ತೀನಿ. ಅರ್ಲಿ ಮಾರ್ನಿಂಗ್ ಎದ್ದು 3 hour ಕೆಲ್ಸಾನೇ. ಯಾವ್ಯಾವ ಈಗ ಕನ್ನಡ ಫಿಲ್ಮ್ ಕ್ಲಬ್ ಇಂದ ಇಂಟರ್ವ್ಯೂಸ್ಗಳು ಯಾವ್ದು ಮಿಸ್ ಮಾಡಿಲ್ಲ ಸರ್ ಇಲ್ಲಿ ತನಕ. ಅಂದ್ರೆ ಯಾವ್ದೋ ಒಂದು ಥಿಯೇಟರ್ ವಿಸಿಟ್ ಹೋಗಿದ್ದಾರೆ, ಯಾವ್ದೋ ಒಂದು ಅಂದ್ರೆ ಇಂಟರ್ವ್ಯೂಸ್ಗಳು ಬಹಳ ನೋಡ್ತೇನೆ. ಅಂದ್ರೆ ವಿ ಅಬ್ಸರ್ವ್ ಮೋರ್ ದೆನ್ ಪಿಕ್ಚರ್ಗಳು ನೋಡಕ್ಕಿಂತ ಜಾಸ್ತಿ ಇಂಟರ್ವ್ಯೂಸ್ಗಳು ನೋಡೋದೇ ಜಾಸ್ತಿ ಆಗತ್ತೆ ಸರ್. ಸೊ ಬಟ್ ಅವ್ರದ್ದೇನೇ ಆಕಾಂಕ್ಷೆಗಳು ಏನಿದ್ರೆ ಲೆಟ್ ಇಟ್ ಪಬ್ಲಿಷ್. ಈಗ ನೋಡಿ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಸಣ್ಣದೊಂದು ಏನೋ ವೆಬ್ ಎಪಿಸೋಡ್ಸ್ ಮಾಡಿದ್ರು. ಅಂದ್ರೆ ಡೈರೆಕ್ಟರ್ ಇದಾರೆ ಅಷ್ಟು ಕ್ರಿಯೇಟಿವ್ ಆಗಿರ್ಬೇಕು. ರಿಷಬ್ ಶೆಟ್ಟಿ ಪ್ರೊಡಕ್ಷನ್ಸ್ಗೆ ಅದೊಂದೇನೋ ಕಲರ್ಸ್ ಅಂತ ಮಾಡಿ ದೇ ಪಬ್ಲಿಷ್ಡ್ ಇಟ್. ಅದು ಕಂಟೆಂಟ್ ಸಣ್ಣದೇ ಒಂದು 20 ನಿಮಿಷದೇ ಇದ್ರು, ಡೈರೆಕ್ಟರ್ ಅವ್ನು ಯಾರು ಅನ್ನೋದು ಗೊತ್ತಾಯ್ತು ಅವ್ರಿಗೆ, ಜನರಿಗೆ. ಅಂದ್ರೆ ಯು ಶೋಕೇಸ್ ಯುವರ್ ಕಂಟೆಂಟ್ ಆನ್ ಇಂಟರ್ನೆಟ್ ಬಿಫೋರ್ ಗೋಯಿಂಗ್ ಟು ಮೇಕ್ ಎ ಫೀಚರ್ ಫಿಲ್ಮ್. ಫೀಚರ್ ಫಿಲ್ಮ್ ಇಟ್ ಈಸ್ ಅ ಲಾಂಗ್ ಜರ್ನಿ. 1-2 ವರ್ಷ ಅವ್ರ ಜೊತೆ ಗಂಡ ಹೆಂಡತಿ ತರ ಹೋಗೋದಿರುತ್ತೆ. ಅದರಲ್ಲಿ ಕಷ್ಟ ಇರುತ್ತೆ, ಸುಖ ಇರುತ್ತೆ, ಅಳು ಇರುತ್ತೆ, ನಗು ಇರುತ್ತೆ, ಮಾತಾಡ್ಲಾರ್ದಿರುತ್ತೆ, ಮಾತಾಡೋದಿರುತ್ತೆ. ಆ ಒಂದು ಜರ್ನಿಗೆ ನೀವು ರೆಡಿ ಆಗ್ಬೇಕಂತಂದ್ರೆ ನೀವು ಮೊದಲು ಸಣ್ಣದೊಂದು ಜರ್ನಿ ಮಾಡಬೇಕು. ಶಾರ್ಟ್ ಮೂವಿಗಳು ಮಾಡ್ಲಾರ್ದೆ ಫಿಲ್ಮ್ ಮಾಡಕ್ ಬರ್ಲೇಬಾರ್ದು ಸರ್. ನಾನ್ ಹೈಲಿ ರೆಕಮೆಂಡ್ ಇಫ್ ದೇ ಅಟ್ ಲೀಸ್ಟ್ ಒಂದು 3ರಿಂದ ಅಟ್ ಲೀಸ್ಟ್ 2 to 3 ಶಾರ್ಟ್ ಮೂವಿ ಪಿಕ್ಚರ್ ಮಾಡಕ್ ಕ್ವಾಲಿಟಿದಾಗ ಮಾಡಿರ್ಲಿಲ್ಲ ಅಂದ್ರೆ, ಪ್ರೊಡಕ್ಷನ್ ಹೆಂಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂದ್ರೆ, ಬಜೆಟಿಂಗ್ ಹಾಕೊಂತಾರೆ, ಆನ್ ಗ್ರೌಂಡ್ ಹೋಗೋದೇ ಬೇರೆದಾಗುತ್ತೆ. ಕರೆಕ್ಟ್. ಪ್ರೊಡ್ಯೂಸರ್ ಹುಚ್ಚಾಕ್ ಕೂಡ್ಬೇಕಾಗತ್ತೆ. ಸೊ ಬೆಟರ್ ಆಲ್ರೆಡಿ ವರ್ಕ್ ಮಾಡಿರೋ ಡೈರೆಕ್ಟರ್ ಯಾರು ಇರ್ತಾರ ಅಲ್ಲೂ ಕೆಲಸ ಮಾಡಬೇಕು. ಅಂದ್ರೆ ಅವ್ರಿಗೆ ಏನ್ ಪಂಚಾಮೃತ ಸಿಗತ್ತದೆ, ಇಟ್ ಇಸ್ ನಾಟ್ ಲೈಕ್ ಇವ್ರು ಹಂಗಿದ್ರು ಹಂಗ ಸೆಕೆಂಡ್ರಿ. ಬಟ್ ನೀನ್ ಅಲ್ಲಿ ಹೋಗಿ ಏನ್ ಕಲಿತೆ, ನನಗೇನ್ ಕಲಿಯೋದೈತೆ, ಯಾರ ಹತ್ರ ನನ್ಗೆ ಏನ್ ಬೇಕೋ ಅದು ಕಲ್ಕೊಂಡ್ ಬರ್ಬೇಕಷ್ಟೇ. ಸೊ ಆದಷ್ಟು ಸರ್ ಹೊಸಬ್ರು ಬಹಳನೇ ಬರ್ಬೇಕು. ಅಂಡ್ ಅವ್ರದ್ದು ಸಿದ್ಧತೆ ಮಾಡ್ಕೊಂಡೇ ಬರ್ಬೇಕು. ಈಗ ಯಾಕೆ ಹಿಂಗೆ ಅವಾಗ್ಲೇ ಹೇಳದಂದ್ರೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ನೀ ಏನು ಕಳ್ಕೊಳಕ್ಕೆ ರೆಡಿ ಇಲ್ಲ, ನಾನೇ ಕಳ್ಕೊಳ್ಳಿ ನಿನ್ ಸಲುವಾಗಿ. ಕರೆಕ್ಟ್. ನೀನು ರಿಸ್ಕ್ ತಗೋ, ನಾನು ರಿಸ್ಕ್ ಈಗ ನಾನು ಕನ್ನಡ ಫಿಲ್ಮ್ ಕ್ಲಬ್ ಇಂದ ಟೀಮ್ ಇಂದ ಒಂದು ಮೂವಿ ಈಗ ಬರ್ತಾ ಇರೋ ಮೂವಿ ನೋಡಿದ್ರೆ 4 ಹೆಸರುಗಳಿದೆ. ಅಂದ್ರೆ ಪ್ರೊಡ್ಯೂಸರ್ಸ್, ಲೋಗೋಗಳೆಲ್ಲ ನೋಡಿ ನಂಗೆ ಬಹಳ ಖುಷಿ ಆಯ್ತು. ಹಾನೆಸ್ಟ್ಲಿ ಖುಷಿ ಆಯ್ತು. ಲೈಕ್ ಬರ್ಡನ್ ಕಮ್ಮಿ ಇರುತ್ತೆ, ಪ್ರಾಫಿಟ್ ಆದ್ರೂ ಈಕ್ವಲ್ ಆಗಿ ಪ್ರಾಫಿಟ್ ಆಗುತ್ತೆ. ಈಗ ನಾಳೆ ಈ ಮೂವಿ ನೀವು ಎಲ್ಲರೂ ಗೆದ್ರೆ 4 ಮಂದಿ 4 ಪಿಕ್ಚರ್ ಮಾಡ್ಬೋದು. ಈಗ ಒಂದು ಪಿಕ್ಚರ್ಲಿಂತ ನೀವು ಏನೋ ರಿಟರ್ನ್ಸ್ ತೆಗೆದ್ರೆ ನೀವು ಒಂದು ಫಿಲ್ಮ್ ಮಾಡ್ಬೋದು, ನಿಮ್ ಜೊತೆ ಇದ್ದ ಕೋ ಪ್ರೊಡ್ಯೂಸರ್ಗಳು ಯಾರು ಅವರು ಇನ್ನೊಂದು ಫಿಲ್ಮ್ ಮಾಡ್ಬೋದು. 4 ಜನ ಹೊಸ ಡೈರೆಕ್ಟರ್ ಗಳಿಗೆ ಅಪರ್ಚುನಿಟಿ ಕೊಡಬಹುದು. ಅಂದ್ರೆ ಈ ತರ ಆಗ್ಬೇಕು. ಅಂಡ್ ನಮ್ ಬ್ಲಿಂಕ್ ಇಂದ ಒಂದ್ ಸತ್ಯ ಹೇಳ್ಬೇಕಂದ್ರೆ ಯಾರು ಬರಲ್ಲ, ನಮ್ ಸಲಾಗಿ ನಾವೇ ನಿಂದಿರ್ಬೇಕು. ವಂಡರ್ಫುಲ್ ಸರ್. ಕೊನೆಯದಾಗ ಒಂದು ಆಸ್ಪೆಕ್ಟ್ ಟಚ್ ಮಾಡ್ಬೋಣ. ಇವಾಗ ವಿತ್ ರೆಸ್ಪೆಕ್ಟ್ ಟು, ಇವಾಗ ನೀವು ಹೊಸ ನಿರ್ದೇಶಕರಿಗೆ ಹೇಳಿದ್ರಿ ನಿಮ್ ಜರ್ನಿ ಹೇಗಿರ್ಬೇಕು ಅಂತ. ಲೈಕ್ ವೈಸ್ ಸುಮಾರು ಜನ ನಮ್ಮ ಕ್ಲಬ್ಬಿನ ವ್ಯೂವರ್ಸ್ ಇರ್ಬೋದು ಅಥವಾ ನಮ್ಮ ಸೆಷನ್ಸ್ ಅಟೆಂಡ್ ಮಾಡೋರು ಇರ್ಬೋದು, ಸಿನಿಮಾ ಕಂಪ್ಲೀಟ್ ಮಾಡಿರೋರು ಯಾರು, ನಾವು ಇರ್ಬೋದು, ನಮ್ಮ ಟೀಮು ಇರ್ಬೋದು. ಏನಂದ್ರೆ ಈ ತರ ಕಂಪ್ಲೀಟ್ ಮಾಡಿರೋ ಟೀಮ್ಸ್ಗೆ
ಸುಮಾರು ಕನ್ಫ್ಯೂಷನ್ ಅಲ್ಲಿ ಇದಾರೆ. ಅಂದ್ರೆ ಎಲ್ರು ಆಲ್ಮೋಸ್ಟ್ ಹೊಸಬ್ರನ್ನೇ ಹಾಕೊಂಡು ಹ್ಮ್. ಮಾಡಿರೋ ಚಿತ್ರಗಳಾಗಿರೋದ್ರಿಂದ ಜನ ಬರ್ತಾರಾ ಬರಲ್ವಾ, ಮಾರ್ಕೆಟಿಂಗ್ ಎಷ್ಟು ಖರ್ಚು ಮಾಡ್ಬೇಕು, ಪ್ರೆಸೆಂಟರ್ ಮೂಲಕ ಹೋಗ್ಬೇಕಾ, ಹ್ಮ್. ಇಲ್ಲ ನಾವು ಕಾಯ್ಬೇಕಾ, ಈ ವರ್ಷ ರಿಲೀಸೇ ಹ್ಮ್. ಮಾಡಬಾರ್ದಾ, ಇಲ್ಲ ಡೈರೆಕ್ಟ್ ಓ ಟಿ ಟಿಗೆ ಹಾಕ್ಬೋಣ. ಇವಾಗ ಹ್ಯಾಪಿ ಬರ್ಡೇ ಟು ಹ್ಮ್. ಮೀ ಅಂತ ಹ್ಮ್. ಹ್ಮ್. ಅವರು ಡೈರೆಕ್ಟ್ ಹ್ಮ್. ಓ ಟಿ ಟಿಗೆ ಬರ್ತಾ ಇದ್ದಾರೆ. ಹ್ಮ್. ಹ್ಮ್. ಒಂದು ಹ್ಮ್. ಬೇರೆ ಬಿಸ್ನೆಸ್ ಮಾಡೆಲ್ ಅಲ್ಲಿ ಹ್ಮ್. 4-5 ಓ ಟಿ ಹ್ಮ್. ಟಿಸ್ ಅಲ್ಲಿ ಒಟ್ಟಿಗೆ ಬರ್ತಾ ಇದೆ. ಹ್ಮ್. ಈ ತರ ಡೈರೆಕ್ಟ್ ಓ ಟಿ ಟಿಸ್ ಬಂದ್ಬಿಡ್ಬೇಕಾ, ಏನ್ ಮಾಡೋದು ಅನ್ನೋದು ತುಂಬಾ ಕನ್ಫ್ಯೂಷನ್ ಇದೆ. ನೀವೇನ್ ಸಜೆಸ್ಟ್ ಮಾಡ್ತೀರಿ ಸರ್? ಸರ್, ಇದಕ್ ನಾನು 2 ಪಾರ್ಟ್ ಆಗಿ ಡಿವೈಡ್ ಮಾಡಕ್ ಬಯಸ್ತೀನಿ ಸರ್. ಅಂದ್ರೆ ಅದು ಮೂವಿ ಪ್ರೊಡ್ಯೂಸ್ ಮಾಡೋದವ್ರು ಫುಲ್ ಟೈಮ್ ಪ್ರೊಡ್ಯೂಸರ್ಸ್ ಆಗಕ್ ಬಂದವರ ಅಥವಾ ಒಂದ್ ಕಡೆಯಿಂದ ಎಲ್ಲಿಂದ ತಂದು ದುಡ್ಡು ಹಾಕಿದಾರ ಅನ್ನೋದು ಬಹಳ ಮ್ಯಾಟರ್ ಆಗತ್ತೆ. ಅಂದ್ರೆ ಇಫ್ ದೇ ಆರ್ ಅಂದ್ರೆ ದುಡ್ಡೇ ತೆಗಿಬೇಕನ್ನೋ ಮನಸ್ಥಿತಿನಲ್ಲಿ ಇದ್ರೆ ಅದು ಬೇರೆ ರೀತಿಯಿಂದ ಪ್ರಾಡಕ್ಟ್ ಅನ್ನ ಪ್ಲೇಸ್ಮೆಂಟ್ ಮಾಡಬಹುದು. ಇಲ್ಲ ನನ್ನ ಪ್ರಾಡಕ್ಟ್ ರೀಚ್ ಮಾಡಿಸ್ಬೇಕಂತಂದ್ರೆ ಅದು ಬೇರೆ ರೀತಿಯಿಂದ ಪ್ಲೇಸ್ಮೆಂಟ್ ಮಾಡಬಹುದು. ಬಟ್ ಮಾರ್ಕೆಟ್ ಈಸ್ ಓಪನ್. ಹ್ಮ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಏನಿದೆ, ನಾನು ರಿಕವರಿ ಎಷ್ಟು ತೆಗಿಬೇಕನ್ನೋ ಗೊತ್ತಿದೆ. ಈಗ ನಮ್ದೇ ರೀಸೆಂಟ್ಲಿ ನಮ್ಮ ಸರ್ಕಲ್ ಅಲ್ಲಿ ಒಬ್ಬರದು ಫ್ರೆಂಡ್ ಮೂವಿ ರಿಲೀಸ್ ಆಗಿದೆ. ಇದಂದ್ರೆ ರಿಲೀಸ್ ರೆಡಿ ಇದ್ದಾರೆ. ಮೂವಿ ತೋರಿಸಿದ್ರು, ಮೂವಿ ನೋಡಿದೆ. ನಾನು ಅವ್ರಿಗೆ ಸರ್ ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಬಿಡಿ ಅಂತ ಅಂದೆ ನಾನು. ಹ್ಮ್ ಯೂಟ್ಯೂಬ್ಗೆ ಬಿಡಿ ಅಂಡ್ ಅದಕ್ಕಿಂತ ಮುಂಚೆ ಕಮ್ಯುನಿಟಿ ಸ್ಕ್ರೀನಿಂಗ್ ಮಾಡಿ ಅಂತ ಹೇಳಿದೆ. ಕಮ್ಯುನಿಟಿ ಸ್ಕ್ರೀನಿಂಗ್ ಯಾರು ಮಾಡಿಲ್ಲ ಇನ್ನೂ ತನಕ ನಮ್ಮ ಇಂಡಸ್ಟ್ರಿನಲ್ಲಿ. ಬಟ್ ಅದು ಆಗ್ಬೇಕು ಅಂತ. ಪ್ರತಿಯೊಂದು ಎಲ್ಲೆಲ್ಲಿ ಮೇಜರ್ ಆಡಿಟೋರಿಯಂಗಳಿದೆ ಪ್ರತಿ ಊರುಗಳಲ್ಲಿ ಅಟ್ ಲೀಸ್ಟ್ ಅಲ್ಲಿ ಸ್ಕ್ರೀನಿಂಗ್ ಮಾಡಿ ಸ್ಯಾಂಪ್ಲಿಂಗ್ ಮೂವಿನೇ ಆಗಿಲ್ಲ ಅಂದ್ರೆ ಥಿಯೇಟರ್ಗೆ ಯಾಕೆ ಹೋಗೋದು ಅಂತ. ಥಿಯೇಟರ್ ಇಸ್ ಅ ಬಿಗ್ ಸೆಟಪ್. ಹ್ಮ್ ಹ್ಮ್ ಅಲ್ಲಿ ಅಲ್ಲೂ ಹೋಗ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಇಸ್ ದೇರ್. ಅಂದ್ರೆ ಇನ್ವೆಸ್ಟ್ಮೆಂಟ್ ಹಾಕಕ್ಕೆ ನಿನಗ್ ಗಟ್ಟೆ ಇಲ್ಲ ಅಂದ್ರೆ ಹಾಕ್ಬೇಡ ಅಂತ ಅನ್ನೋದು. ನಿಂಗ್ ಇಫ್ ಯು ಆರ್ ಇನ್ಸ್ಟಿಂಕ್ಟಿಂಗ್ ಸೇಯಿಂಗ್ ನಮ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ ಮಾಡ್ಬೇಡಿ. ನಂಗೆ ಏನಾಗುತ್ತೆ ಅಂತ ಗೊತ್ತಿತ್ತು ಹ್ಮ್ 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 ಥಿಯೇಟರ್ಗೆ. ಹ್ಮ್ ಅಂದ್ರೆ ನಂಗೆ ಇಷ್ಟೇ, ನಂಗೇನ್ ನಮ್ಮ ಮೂವಿಗೆ 2 ಕೋಟಿ 5 ಕೋಟಿ ಮಾಡುತ್ತೆ ಅನ್ನೋ ಥಾಟ್ ಪ್ರೊಸೆಸ್ ಇಲ್ಲ. ಒಂದ್ ಲೆವೆಲಿಗೆ ನಮ್ಮ ಮೂವಿ ಬರ್ತಾರ, ನಮ್ಮ ಮೂವಿ ಬಸ್ ಆಗ್ತದ, ಹೆಸರು ಆಗ್ತದ ಅಂತ ನಮ್ ಪರ್ಸನಲಿ ಗೊತ್ತಿತ್ತು. ಬಟ್ ನಾವು ಅನ್ಕೊಂಡಿದ್ಕಿಂತ ಒಂದ್ 10% ಜಾಸ್ತಿ ಆಯ್ತು ಥಿಯೇಟರ್ ಅಲ್ಲಿ. ಇಟ್ ಇಸ್ ನಾಟ್ ಲೈಕ್ ಹೈಪೋಥೆಟಿಕಲಿ ಏನೋ ಅಮೌಂಟ್ ಮಾಡ್ತು ಅಂತಿಲ್ಲ. ಬಟ್ ಆ ಕ್ಲಾರಿಟಿ ಫಿಲ್ಮ್ ಮೇಕರಿಗೆ ಇರಬೇಕು. ಹ್ಮ್ 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 ಈಗ ಸುಮ್ನೆ ಅಂದ್ರೆ ಈಗ ಅವ್ರು ಈಗ ಓ ಟಿ ಟಿದವ್ರದ್ದು ಯಾರ್ದು ತಪ್ಪಿಲ್ಲ ಸರ್. ಅಂದ್ರೆ ಈಗ ನನಗ್ ₹1 ಕೊಡ್ಬೇಕಂದ್ರೆ ಅವ್ನಿಗೆ ₹2 ಲಾಭ ಆಗ್ಬೇಕು. ಲಾಭ ಅಲ್ಲಾರ್ದೆ ನಂದೆ ಸುಮ್ನೆ ನನಗೆ ಹಿ ವಿಲ್ ಗಿವ್ ಎ ಪ್ಲಾಟ್ಫಾರ್ಮ್. ಕರೆಕ್ಟ್. ಹ್ಮ್ ಸೊ ಇಲ್ಲಿ ಅವ್ರೇನ್ ದೇ ಆರ್ ನಾಟ್ ಹಿಯರ್ ಟು ಒಂದ್ ಪ್ಲಾಟ್ಫಾರ್ಮ್ ನಲ್ಲಿ ಯಾರಿಗೂ ಶೋಕೇಸ್ ಮಾಡ್ಬೇಕಂತ ಬಂದಿಲ್ಲ ಅವರು. ದೇ ಆರ್ ಹಿಯರ್ ಟು ಅರ್ನ್ ಮನಿ. ಕರೆಕ್ಟ್. ಸೊ ಈ ಕ್ಲಾರಿಟಿ ಫಿಲ್ಮ್ ಮೇಕರಿಗೆ ಇತ್ತಂತಂದ್ರೆ ಅಂದ್ರೆ ನನ್ಗೇನ್ ತೆಕ್ಕೊಳ್ಳೋದಿದೆ ಅಂದ್ರೆ ಹೆಸರು ಮಾಡ್ಕೊಳ್ಳೋದಿದೇನ, ದುಡ್ಡು ಮಾಡ್ಕೊಳ್ಳೋದಿದೇನ. ದುಡ್ಡು ಮಾಡ್ಕೊಳ್ಳೋದಿತ್ತಂದ್ರೆ ಅದಕ್ಕೆ ರೊಕ್ಕ ಸಲಕ್ ಏನದ ಮಾಡಿದವ್ರು ಯಾರ ಅಂತವ್ರಿಗೆ 4 ಮಂದಿಗೆ ಹಿಡಿಬೇಕು. ಹ್ಮ್ ನಾವು ನಮ್ ಪಿಕ್ಚರ್ ಸರ್ ಬಿಟ್ಟಿಲ್ಲ. ಮೇನ್ ಸ್ಟ್ರೀಮ್ ನಾಗ ಯಾರ ಡೈರೆಕ್ಟರ್ಗಳ ಮೇನ್ ದೊಡ್ಡ ಯಾರು ಹೊಸ ಮಂದಿಗೆ ರೀಚ್ ಔಟ್ ಮಾಡಿದೆ ಸರ್. ಪ್ರತಿಯೊಬ್ಬರ ಕಡೆಯಿಂದ ಗೈಡೆನ್ಸ್ ತಗೊಂಡಿದ್ದೀನಿ, ಪ್ರತಿಯೊಬ್ಬರದು ಫೀಡ್ಬ್ಯಾಕ್ ತಗೊಂಡಿದ್ದೀನಿ. ಬಟ್ ಈ ಒಕೇಶನ್ ಅಲ್ಲಿ ರಾಮನಹಳ್ಳಿ ಜಗನ್ನಾಥ್ ಸರ್ಗೆ ನಾನು ಲಿಟರಲಿ ಐ ವಾಂಟ್ ಟು ಥ್ಯಾಂಕ್ ಯು. ವೆನ್ ಅವರ್ ಮೂವಿ ಇಸ್ ರಿಜೆಕ್ಟೆಡ್ ಬೈ ಮೋಸ್ಟ್ ಆಫ್ ದೆಮ್, ಹಿ ವಾಸ್ ದ ಓನ್ಲಿ ಪರ್ಸನ್ ಆಸ್ ಎ ಅಣ್ಣನ್ ತರ ಆಗ್ಲಿ ಅಥವಾ ಒಬ್ಬ ಕಲೀಗ್ ತರ ಆಗ್ಲಿ, ಒಬ್ಬ ಫಿಲ್ಮ್ ಮೇಕರ್ ಆಗಿ ಹಿ ವಾಸ್ ದೇರ್ ವಿತ್ ಮೀ. ಅಂಡ್ ಹಿ ಇಸ್ ದ ಓನ್ಲಿ ಪರ್ಸನ್. ಯಾಕಂದ್ರೆ ಕ್ರಿಯೇಟಿವ್ ನನ್ನ ಟೀಮ್ ಅವ್ರಿಗೆ ಏನಾಗ್ತಾ ಇದೆ ಗೊತ್ತಿಲ್ಲ, ಟೆಕ್ನಿಕಲ್ ಟೀಮ್ಗೆ ಏನಾಗ್ತಿದೆ ಗೊತ್ತಿಲ್ಲ, ಥಿಯೇಟರ್ ಸೆಟಪ್ ಹೆಂಗ್ ಆಗ್ತಿದೆ ಗೊತ್ತಿಲ್ಲ, ಅಂಡ್ ಅದು ಸ್ಕೇಲಿಂಗ್ ಹೆಂಗ್ ಮಾಡ್ತಾ ಇದೆ ಗೊತ್ತಿಲ್ಲ. ಅಂಡ್ ಹಿ ವಾಸ್ ದ ಓನ್ಲಿ ಪರ್ಸನ್ ಹೂಮ್ ಐ ಯೂಸ್ ಟು ಕಮ್ಯುನಿಕೇಟ್ ಡೈಲಿ ವೈಸ್. ಆ ತರದ ಒಬ್ಬ ಫಿಲ್ಮ್ ಮೇಕರಿಗೆ, ಒಬ್ಬ ಗೆಳೆಯ ಫಿಲ್ಮ್ ಮೇಕರ್ ಇನ್ನೊಬ್ಬ ಫಿಲ್ಮ್ ಮೇಕರ್ ಇರಬೇಕು. ಅವಾಗ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅಂದ್ರೆ ಈಗ ನಾವೇ ರಿಲೀಸ್ ಟೈಮಲ್ಲಿ ನಾನು ಒಬ್ನೇ ಇದ್ದಂದ್ರೆ ಮೇ ಬಿ ಅಷ್ಟು ಇನ್ನೂ ಮಂಡ ಧೈರ್ಯ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಮೇ ಬಿ ಧೈರ್ಯ ಮಾಡಿ ಅದ್ರ ಜೊತೆ ಮುಂದ್ ಹೋದ್ಮೇಲೆ ಹೆಜ್ಜೆ ಇಡೋರಿಗೆ ಒಬ್ಬರು ಈಗ ಅಂತಾರ ಕ್ರಾಸ್ ವ್ಯಾಲಿಡೇಷನ್ ಮಾಡೋರು ಇರ್ಬೇಕಲ್ಲ, ಆ ತರ ಸರ್ ಇದ್ರು. ಅಂಡ್ ಫಿಲ್ಮ್ ಮೇಕರ್ಸ್ ಪ್ರತಿಯೊಬ್ರು ಒಬ್ರಿಗೊಬ್ರು ಪುಷ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಇನ್ಸ್ಟೆಡ್ ಆಫ್ ಇವನ್ ಪಿಕ್ಚರ್ ಅದ ಅವ್ನ್ ಪಿಕ್ಚರ್ ಅದ ಅನ್ನಕ್ಕೆ ಹೊಸಬ್ರದ್ದು ಯಾರದೇ ಪಿಕ್ಚರ್ ಇರ್ಲಿ, ದೊಡ್ಡವರೆಲ್ಲರೂ ಸೇರಿ ಒಂದು ಟ್ವೀಟ್ ಮಾಡೋದ್ರಿಂದ ಏನೋ ರೊಕ್ಕ ಹೋಗಲ್ಲ, ಲಾಸ್ ಆಗಲ್ಲ. ಅಂಡ್ ಎಲ್ಲಾ ಮೂವಿನೂ ಟ್ವೀಟ್ ಮಾಡಂತಲ್ಲತ್ತಿಲ್ಲ. ಇಂಟರ್ನೆಟ್ ಅಲ್ಲಿ ಒಂದ್ ಲೆವೆಲ್ಗೆ ಒಂದು ಕ್ರಿಟಿಕ್ ಇಂದ ಅಥವಾ ನ್ಯೂಸ್ ಪೇಪರ್ ಇಂದ ರಿವ್ಯೂ ಹೋಗಿದೆ ಅಂತಂದ್ರೆ ಅಟ್ ಲೀಸ್ಟ್ ನ್ಯೂಸ್ ಪೇಪರ್ ಒಂದು ತೂಕ ಇದೆ ಸರ್. ಬೇರೆದು ಯಾವ್ದು ಡಿಜಿಟಲ್ ಮೀಡಿಯಾನಲ್ಲಿ ತೂಕ ಎಷ್ಟಿದೆ ಗೊತ್ತಿಲ್ಲ. ಬಟ್ ಅದರಿಂದ ಆದ್ರೂ ಒಬ್ಬ ಅಂದ್ರೆ ಎಲ್ಲಾ ಮೂವಿಗಳು ನೋಡ್ತಾರೆ. ಅಲ್ಲಿಂದ ನೋಡಾದ್ರು ಒಂದು ಟೀಮಿಗೆ ಪುಷ್ ಮಾಡಿದ್ರೆ ಅವ್ರದ್ದು ಸ್ಟಾರ್ಟಿಂಗ್ ಬಂದ ಜರ್ನಿ, ಅವ್ರದ್ದು ಹೆಂಗ್ ಬಂದು ಈಗ ಎಲ್ಲೋ ಒಂದು ಎಸ್ಟಾಬ್ಲಿಷ್ ಆಗಿದ್ದಾರೆ ಅಂತವ್ರು ಹೊಸಬ್ರು ಆ ಜಾಗಕ್ಕೆ ಬಂದು ಒಂದ್ ದಿನ ನಿಂದಿರ್ಬೋದಲ್ಲ ಅಂತ ಒಂದು ಸಣ್ಣ ಥಾಟ್ ಅವ್ರಿಗೂ ಬಂದ್ರೆ ಹೆಲ್ಪ್ ಆಗುತ್ತೆ ಸರ್. ಅಂಡ್ ಇಟ್ ಇಸ್ ನಾಟ್ ಲೈಕ್ ಇವ್ರು ಯಾರು ಹಿಂಗ್ ಒಂದೇ ಪಿಕ್ಚರ್ ಮಾಡ್ಬೇಕಂತ ಬಂದ್ ಹೋಗಿ ಯಾರಿಗೂ ಇರಲ್ಲ ಸರ್. ಫಿಲ್ಮ್ ಯಾವ್ದು ಕೆಟ್ಟ ಸಿನಿಮಾ ಅಂತ ಅನ್ನಕ್ಕೆ ಆಗೋದಿಲ್ಲ.
ಅವ್ರದವ್ರ ಜಾಗದಾಗ ಅವ್ರದೊಂದು ಕನಸು. ಬಟ್ ಇವಾಗ ಮಾರ್ಕೆಟಿಂಗಿಗೆ ಒಂದು ಬಜೆಟ್ ಅಲೋಕೇಶನ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಇವಾಗ ನಮ್ಮ ಸಿನಿಮಾನೇ ಆಗಿರ್ಬೋದು, ಇವಾಗ ನಿಮ್ ಹ್ಮ್. ರಾವಣ ಸಿನಿಮಾ, ಇಷ್ಟು ಬಜೆಟ್ ನೀವು ಅಲೋಕೇಟ್ ಮಾಡ್ಬಿಡಿ ಅಂತ ಏನಾದ್ರೂ ಒಂದು ವೇಗ್ ಫಿಗರ್ ಇಟ್ಕೋಬಹುದಾ? ಸರ್ ಬಜೆಟೇ ಹಾಕ್ಬೇಡಿ ಅಂತ ಅನ್ನೋದು ನಾನು ಮೊದ್ಲು, ದುಡ್ಡೇ ಹ್ಮ್ ಹಾಕ್ಬೇಡಿ ಮೊದ್ಲು. ವಾಟ್ ಯು ಡೂ ಇಸ್ ರೈಟ್. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನ್ ಮಾಡ್ಬೋದು ನಾವು, ಅವು ಲಿಸ್ಟ್ ಡೌನ್ ಹ್ಮ್ ಮಾಡ್ಕೋಬೇಕು ಮೊದ್ಲು. ಹ್ಮ್ ಫ್ರೀ ಹ್ಮ್ ಆಫ್ ಕಾಸ್ಟ್ ಹ್ಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈ 2 ಲೈಟ್ಗಳು, ಇದು ಲೈಟ್ ಇದೆ, ಕ್ಯಾಮ್ರಾ ಇದೆ, ಇದಕ್ಕೇನು ಕಾಸ್ಟ್ ಇಲ್ಲ ನಮ್ಗೆ. ಕರೆಕ್ಟ್. ಹ್ಮ್ ಇದು ಇಟ್ಕೊಂಡು ನಾನು ಏನ್ ಆಟ ಆಡ್ಬೋದು ಹ್ಮ್ 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 ಅಂತದ್ ಲಿಸ್ಟ್ ಡೌನ್ ಮಾಡ್ಕೋಬೇಕು. ಇದು ಇಟ್ಕೊಂಡು ನಾನು ಇನ್ನೊಬ್ಬ ಫಿಲ್ಮ್ ಮೇಕರಿಗೆ ಕರೆಸಿ, ಅಂದ್ರೆ ಹ್ಮ್ ಈಗ ಅವಂದು ಮೂವಿ ನೀನು ಪ್ರಮೋಟ್ ಮಾಡ್ಕೋದ್ರು, ನಾನು ಮಾಡ್ಕೊಂತೀನಿ. ಹ್ಮ್ ಹ್ಮ್ ಈಗ ಹ್ಮ್ ನೀವೊಬ್ಬ ಡೈರೆಕ್ಟರ್ ಮೂವಿ, ಈ ಮೂವಿ ಡೈರೆಕ್ಟರ್ ಇದ್ದಾರೆ, ನನ್ನ ಮೂವಿ ಇನ್ನೊಬ್ಬ ಡೈರೆಕ್ಟರ್, ಸೇಮ್ ಡೇನೆ ಹೊಂಟು ಇಬ್ರು ಡಿಸ್ಕಸ್ ಮಾಡಿ. ಹ್ಮ್ ಹ್ಮ್ ಇಟ್ ಈಸ್ ನಾಟ್ ಲೈಕ್ ಏನೋ ಒಂದು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಪಿಕ್ಚರ್ ತಾನೆ ದುಬ್ಕೊಂಡು ಹೊಂಟಿಲ್ಲ ಮಂದಿ. ಹ್ಮ್ ಇಬ್ಬರದು ರಿಲೀಸ್ ಮಾಡೋ, ನಿನ್ ಪಿಕ್ಚರಿಂಗ್ 4 ಮಂದಿ ಬರ್ತಾರ, ನನ್ ಪಿಕ್ಚರಿಂಗ್ 4 ಮಂದಿ ಬರ್ತಾರ, ಬರ್ಲಿ, ಪ್ರಾಬ್ಲಮ್ ಇಲ್ಲ. ಬಟ್ ನಮ್ ಪಿಕ್ಚರ್ ಅದ ಅನ್ನಂದ್ರೆ ಗೊತ್ತಲ್ಲಿ. ಹ್ಮ್ ಅಂದ್ರೆ ಸರ್ ಮೊದ್ಲು ಫಸ್ಟ್ ಅಂದ್ರೆ ನಾನು ನಡ್ಕೊಳ್ಳೋದು ಹಂಗೆ, ಮೊದಲು ಫ್ರೀ ಆಫ್ ಕಾಸ್ಟ್ ಏನಿದೆ ಅದು ಲಿಸ್ಟ್ ಡೌನ್ ಮಾಡ್ಕೊಳ್ಳೋದು. ಆಮೇಲೆ ರೊಕ್ಕ ಹೋಗೇ ಹೋಗುತ್ತಂದ್ರೆ ಅದಕ್ಕೆ ಎಷ್ಟು ಕನ್ವರ್ಷನ್ ಆಗತ್ತೆ ನನ್ಗೆ ಟಿಕೆಟ್ ಆಗಿ, ಹ್ಮ್ ಅದು ಟಿಕೆಟ್ ಆಗಿ ಕನ್ವರ್ಟ್ ಆಗುತ್ತಾ ಅಥವಾ ಟಾಕ್ ಆಗಿ ಕನ್ವರ್ಟ್ ಆಗುತ್ತಾ ಹ್ಮ್ ಗಾಟ್ ಇಟ್. ಅಂತ, ಅದು ಸೆಕೆಂಡ್ ಲೆವೆಲ್. ಥರ್ಡ್ ಲೆವೆಲ್ ಅಲ್ಲಿ ಅಂದ್ರೆ ಹಿಂಗೆ ಮಾಡ್ಲೇಬೇಕು ಅಂತ ಹಂಗ್ ದುಡ್ಡು ಪೋಲ್ ಖರ್ಚು ನಾನು ಮಾಡ್ಲಿಲ್ಲ ಸರ್. ಅಂಡ್ ನೀವು ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳೋದು. ಡೋಂಟ್ ಹ್ಮ್ ಸ್ಪೆಂಡ್ ನಾಟ್ ಇವನ್ 15,000 ಇಫ್ ಇಟ್ ಈಸ್ ನಾಟ್ ವರ್ತ್. ಕನ್ವರ್ಷನ್ಸ್. ಕನ್ವರ್ಷನ್ ಆಗಿ ವರ್ತಿಲ್ಲ ಅಂದ್ರೆ ಅದು ಬೇಡ ಅಂತ. ಹ್ಮ್ ಯಾಕಂದ್ರೆ ಮೂವಿ ನಿಂತ್ಕೊಳ್ಳುತ್ತೆ ಸರ್ ಅಲ್ವಾ? 100%. ಯಾಕಂದ್ರೆ ಒಂದ್ಸಲ ಟಾಕ್ ಆಯ್ತಂದ್ರೆ ಅದು ಯಾರು ತಡಿಯಕ್ ಆಗಲ್ಲ ಮೂವಿನ. ನಮ್ ಮೂವಿಗೆ ನಮ್ ಕಂಟ್ರೋಲ್ ಅಲ್ಲೇ ಇರ್ಲಿಲ್ಲ, ಅಂದ್ರೆ ಥಿಯೇಟರ್ ಅಬ್ಸಲ್ಯೂಟ್ಲಿ. ಇನ್ಕ್ರೀಸ್ ಮಾಡಕ್ಕೂ ಇರ್ಲಿಲ್ಲ, ಅದು ಡೌನ್ ದಿ ಲೈನ್ ಥರ್ಸ್ಡೇಗೆ ಆಗುತ್ತೆ. ಅಂಡ್ ಡಿಸ್ಟ್ರಿಬ್ಯೂಷನ್ ಒಂದು ಎಲ್ಲ ಅದು ಒಂದು ನೆಕ್ಸ್ಟ್ ಸಲ ಯಾವಾಗ ಆದಾಗ ಒಂದ್ಸಲ ಟಚ್ ಮಾಡೋಣ ಸರ್. ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಸ್ ಎ ಫಿಲ್ಮ್ ಮೇಕರ್. ಅಂದ್ರೆ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಷನ್ ಗೊತ್ತಿರಬೇಕು. ಡಿಸ್ಟ್ರಿಬ್ಯೂಷನ್ ಇಟ್ ಈಸ್ ಎ ಗ್ರೇ ಏರಿಯಾ ಫಾರ್ ಫಿಲ್ಮ್ ಮೇಕರ್. ಅಲ್ವಾ? ಅದು ಅದು ಒಂದ್ಸಲ ನೆಕ್ಸ್ಟ್ ಟೈಮ್ ವೆನೆವರ್ ಇಟ್ ಈಸ್ ಅದು ಟಚ್ ಯಾ. ಮಾಡೋಣ ಸರ್. ಈ ಅಮೆಝಾನ್ ಪ್ರೈಮ್ ಪ್ರೋಸೆಸ್ ಹೇಗಾಯ್ತು ಸರ್? ಅಂದ್ರೆ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರ ಇಲ್ಲ ನೀವ್ ಕಾಂಟ್ಯಾಕ್ಟ್ ಮಾಡಿದ್ರ? ಇಲ್ಲ ಇಲ್ಲ ಸರ್, ನಾನೇ ಕಾಂಟ್ಯಾಕ್ಟ್ ಮಾಡಿದ್ದು. ಅಂದ್ರೆ ಡೈರೆಕ್ಟ್ಲಿ ಥ್ರೂ ಇಮೇಲ್? ಹಾ ಎಸ್ ಸರ್, ಅಂದ್ರೆ ಅದು ನಂದು ಟೀಸರ್ ಬಿಟ್ಟಾಗನೆ 2 years ಹಿಂದೆ. ಓ, ಅವಾಗ್ಲೇ ಕಾಂಟ್ಯಾಕ್ಟ್ ಮಾಡಿದ್ರಿ? ಹಾ. ಓಕೆ. ಅದಾದ್ಮೇಲೆ ಮೂವಿ ರೆಡಿ ಆದ್ಮೇಲೆ ಹೇಳಿ ಅಂತಂದ್ರು. ಮೂವಿ ರೆಡಿ ಆದ್ಮೇಲೆ ಹೇಳಿದೆ. ಅದಾದ್ಮೇಲೆ ನಾವು ತಗೊಂತಾ ಇಲ್ಲ ಮೂವಿಗಳು ಡೈರೆಕ್ಟ್ ಆಗಿ, ಅದು ಬಂತು. ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಹೇಳಿ ಅಂತ. ರಿಲೀಸ್ ಆದ್ಮೇಲೂ ನಾನು ಇದು ಮಾಡಿದೆ, ರಿಪ್ಲೈ ಇರ್ಲಿಲ್ಲ. ಓನ್ಲಿ ವೆನ್ ಅವರ್ ಮೂವಿ ಗಾಟ್ ಬಸ್. ಅಂದ್ರೆ ಸರ್ ಇಟ್ ಈಸ್ ನಾಟ್ ಲೈಕ್ ಅಮೆಝಾನ್ ಏನೋ ಸುಮ್ನೆ ತಗೊಳುತ್ತೆ ಸರ್. ದೇ ಹ್ಯಾವ್ ದೇರ್ ಟೀಮ್ ಅಕ್ರಾಸ್ ಕರ್ನಾಟಕ ಇದಾರೆ, ಅಕ್ರಾಸ್ ಅಂದ್ರೆ ಸೌತ್ ಅಲ್ಲಿ ಇದಾರೆ. ಅಂಡ್ ರಿಪೋರ್ಟರ್ಸ್ ಗಳು ಇರ್ತಾರೆ ಸರ್. ವಿ ಡೋಂಟ್ ನೋ, ಅಂದ್ರೆ ದೇ ವಿಲ್ ಗಿವ್ ದ ಫೀಡ್ಬ್ಯಾಕ್ ಆಫ್ ಎನಿ ಮೂವಿ. ಅಂಡ್ ಅವರು ಹೆಂಗ್ ಗೋಸ್ಟ್ ಆಗಿ ಕೆಲಸ ಮಾಡ್ತಾರೋ, ಹೆಂಗ್ ಸೊ ಮಾಡ್ತಾರೋ ಅವ್ರಿಗೆ ಇನ್ಫೋ ಅಂತೂ ಗೊತ್ತಾಗುತ್ತೆ. 100% ಮೂವಿ ಬಗ್ಗೆ ಮಾರ್ಕೆಟ್ ಅಲ್ಲಿ ಟಾಕ್ ಏನಿದೆ, ಬಿಸ್ನೆಸ್ ಎಷ್ಟಾಗಿದೆ ಅಂತಾನು ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಈ ಪ್ರೈಮ್ ಅಲ್ಲೂ ನಮ್ ಸ್ಟ್ರೀಮಿಂಗ್ ಏನು ಇರುತ್ತೆ ಅಂತ ಗೊತ್ತಿರುತ್ತೆ ಸರ್. ಅದ್ರ ಸಲುವಾಗಿ ಬಿಸ್ನೆಸ್ ಓಪನ್ ಆಗಿರುತ್ತೆ. ಅಂದ್ರೆ ಡಬ್ಬಿಂಗ್ ರೈಟ್ಸ್ ಆಗಿರ್ಲಿ, ಏನೇ ಆಗಿರ್ಲಿ. ಅಂಡ್ ಎಲ್ರು ಅಂದ್ರೆ ಇಫ್ ಇಮೇಲ್ ಥ್ರೂನೇ, ದಟ್ ಈಸ್ ದ ಸ್ಟ್ಯಾಂಡರ್ಡ್ ಪ್ರೊಸೆಸ್. ಅಂದ್ರೆ ಇಮೇಲ್ ಮಾಡಬೇಕು. ಇಮೇಲ್ ಮಾಡಿದ್ರೆ ದೇ ವಿಲ್, ಅಂದ್ರೆ ಕೇಳ್ತಾರೆ, ಸೆನ್ಸಾರ್ ಸರ್ಟಿಫಿಕೇಟ್ ಅದು ಕಳಿಸ್ತೀನಿ. ಅದಾದ್ಮೇಲೆ ನಮ್ದು ಯಾವ ಮಾಡೆಲ್ ಅಂತ ಹೇಳ್ತಾರೆ, ಯಾವ ತರ ಬಿಸ್ನೆಸ್ ಮಾಡೋದು ಅಂತ. ಥ್ಯಾಂಕ್ ಯು ರವಿಚಂದ್ರ ಅವರೇ. ವೆರಿ ಸೂನ್ ಇನ್ನೊಂದು ಸೆಷನ್ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಕ್ಲೂಸಿವ್ ಆಗಿ ರವಿಚಂದ್ರ ಅವ್ರು ಇನ್ನೊಂದಿಬ್ರು 3 ಜನ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಕರೆಸಿ ಒಂದು ಇನ್ಸೈಟ್ಫುಲ್ ಮಾಸ್ಟರ್ ಕ್ಲಾಸ್ ವೆರಿ ಸೂನ್ ಮಾಡೋಣ. ಆಲ್ಮೋಸ್ಟ್ 1 hour ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಎಲ್ಲ ಹಂಚ್ಕೊಂಡ್ರಿ. ತುಂಬಾ ಖುಷಿ ಆಯ್ತು. ಯು ಆರ್ ಆಲ್ವೇಸ್ ಅನ್ ಇನ್ಸ್ಪೈರಿಂಗ್ ಪ್ರೊಡ್ಯೂಸರ್. ಥ್ಯಾಂಕ್ ಯು ರವಿಚಂದ್ರ. ಆಲ್ ದಿ ಬೆಸ್ಟ್ ನಿಮ್ ಎಲ್ಲಾ ಪ್ರಾಜೆಕ್ಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅವಾಗಿಂದ ಅಂದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಇದು ಗೊತ್ತಿಲ್ಲ. ಅಂದ್ರೆ ಹೆಂಗ್ ಮಾಡಿದೀವಂತೆ ಡಿಸ್ಕಷನ್ ಆಯ್ತು, ಬಟ್ ಹೆಲ್ಪ್ ಆಗೋ ತರ ಇರೋದೊಂದು ನೆಕ್ಸ್ಟ್ ಸಲ ಸೆಷನ್. ಅಂದ್ರೆ ಎಂಡ್ ಟು ಎಂಡ್ ಇಟ್ ಈಸ್ ನಾಟ್ ಲೈಕ್ ನನ್ನ ಹತ್ರ ಇಟ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಂದ್ರೆ ಲರ್ನ್ ಮಾಡಿದ್ದು ಅದು 4 ಜನರಿಗೆ, 4 ಜನ ಫಿಲ್ಮ್ ಮೇಕರಿಗೆ ಅದು ಹೆಲ್ಪ್ ಆದ್ರೆ ಇಟ್ ಈಸ್ ವೆಲ್ ಅಂಡ್ ಗುಡ್. ಅಂಡ್ ಇಲ್ಲೇ ಪೋಸ್ಟರ್ ಇದೆ, ರಾವಣ ರಾಜ್ಯದಲ್ಲಿ ನಾವು ದಂಪತಿಗಳು ಎಲ್ಲ ಫ್ರೆಂಡ್ಸ್ ಗಳೇ ಸೇರಿ ಮಾಡ್ತಾ ಇರೋ ಮೂವಿ. ಆದಷ್ಟು ಬೇಗ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ ಮೂವಿ. ಅಂಡ್ ಸರ್ಗೂ ಅದೇ ಹೇಳ್ತಾ ಇದ್ದೆ, ನೀವೇ ಪ್ರೆಸೆಂಟ್ ಮಾಡಿ, ನೀವೇ ರಿಲೀಸ್ ಮಾಡಿ ಅಂತ. ಹೋಪ್ಫುಲಿ
ಇಂಡಿಪೆಂಡೆಂಟ್ ಆಗಿ ಆಯ್ತಂದ್ರೆ ಅದು ಲಾಂಗ್ ರನ್ನಿಂಗ್ ಹೆಲ್ಪ್ ಆಗತ್ತೆ. ಸೊ ಈ ಮೂವಿನೂ ಎಲ್ಲರೂ ನೋಡಿ, ಅಂದ್ರೆ ಹೊಸಬ್ರು ಸೇರಿನೇ ಮಾಡಿರೋದು, ಹೊಸ ತಂಡನೇ ಸೇರಿ ಮಾಡಿರೋದು. ಅಂದ್ರೆ ಹಾರ್ಡ್ ಅರ್ನ್ ಮನಿ, ಇಟ್ ಈಸ್ ನಾಟ್ ಲೈಕ್ ಎಲ್ಲಿಂದ ನಾವು ತಂದು ಮಾಡಿರೋ ಮನಿ ಎಲ್ಲ. ಸರ್ ಜೊತೆ ಮಾತಾಡಿದ್ದೇನೆ. ಸೊ ಮೂವಿ ಒಂದ್ಸಲ ಥಿಯೇಟರ್ಗೆ ಬನ್ನಿ. ಇಫ್ ಬ್ಲಿಂಕ್ ಟೈಮಲ್ಲೂ ನಾವು ಅದೇ ಹೇಳಿದ್ದು, ಅಂದ್ರೆ ಬಿ ಎ ಕ್ರಿಟಿಕ್, ಅಂದ್ರೆ ಚೆನ್ನಾಗಿದ್ರೆ ಹೇಳಿ, ಚೆನ್ನಾಗಿಲ್ಲನ ಹೇಳಿ, ಬನ್ನಿ ಮೊದ್ಲು. ಅಂದ್ರೆ ಆ ಥಿಯೇಟರ್ ನಲ್ಲಿ ನೋಡೋ ಸಂಪ್ರದಾಯ ಮತ್ತೊಂದ್ಸಲ ಆ ಮರುಕಳಿಸ್ಲಿ ಅಂತ. ಪೋಸ್ಟ್ ಕೋವಿಡ್ ಅದು ಆಗಿಲ್ಲ. ಅಂಡ್ ಒಂದು ಹೊಸಬ್ರು ಸಿನಿಮಾ ಗೆಲ್ತಂದ್ರೆ ಒಂದು 4 ಜನ ಹೊಸ ಫಿಲ್ಮ್ ಮೇಕರ್ಸ್ ಗಳು ಬರ್ತಾರೆ. ಅಂಡ್ ಮೇ ಬಿ ಡೌನ್ ದಿ ಲೈನ್ ಇದು ನಮ್ಮ ನವದಂಪತಿಗಳು ಸೇರುತ್ತೆ, ರಾವಣರಾಜಲ್ಲಿ ನವದಂಪತಿಗಳು ಸೇರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಎಲ್ಲ ಫಿಲ್ಮ್ ಮೇಕರ್ಸ್ ಅಂದ್ರೆ ಸೆಲ್ಫ್ಲೆಸ್ ಆಗಿ ಸಪೋರ್ಟ್ ಮಾಡ್ಬೇಕು, ಒಬ್ರಿಗೊಬ್ಬರು ಕೈ ಹಿಡ್ಕೊಂಡು ಹೋದ್ರೇನೆ ಬೆಳೆಯುತ್ತೆ ಅಂತ ಅಷ್ಟೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.